ಸ್ನೇಹಿತರೆ, ಜಗದೀಶ್ ಸರ್. ನಿನ್ನೆ ಕಾರ್ಯಕ್ರಮ ನಡೆದಿದೆ, ಅದ್ಭುತವಾದ ಕಾರ್ಯಕ್ರಮ. ನಾವೆಲ್ಲರೂ ಇಲ್ಲಿ ಹಲವಾರು ಮಾಸ್ಟರ್ಸ್ ಇನ್ನೂ ಮಾಸ್ಟರ್ಸ್ ಬಂದಿದಾರಲ್ಲ ಅಂತ ನನಗೂ ಸಂಶಯ ಇತ್ತು. ಆದರೆ ಸುಮಾರು ಮಾಸ್ಟರ್ಸ್ ಮತ್ತೆ ಬಂದು ಭಾಗವಹಿಸಿರೋದು ತುಂಬಾ ಆನಂದವಾಗ್ತಾ ಇದೆ. ಯಾಕಂದ್ರೆ 2 ದಿನಗಳ ಕಾರ್ಯಕ್ರಮ ಭಾಗವಹಿಸಿ ಅಷ್ಟು ದೂರ ಪ್ರಯಾಣ ಮಾಡಿ ಮತ್ತೆ ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಸೊ ರಿಯಲಿ ಹ್ಯಾಟ್ಸ್ ಆಫ್, ವೆರಿ ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ಸೊ ತುಂಬಾ ಸಂತೋಷವಾಗ್ತಾ ಇದೆ. ರೈಟ್. ಸೊ ಅದಕ್ಕೂ ಈಗ ಭಾಗವಹಿಸಿದಂತ ಮಾಸ್ಟರ್ಸ್ ಯಾರಿದಾರೋ ಸ್ವಲ್ಪ ನಿಮ್ಮ ಅನುಭವ ಹಂಚ್ಕೊಂಡು ಕೊಡಿ. ಈಗ ಈ ಸಬ್ಜೆಕ್ಟ್ ಬಗ್ಗೆ ಡೌಟ್ಸ್ ಇದ್ರೆ ಕೇಳಿ, ಜೊತೆಗೆ ಯಾರು ನಿಮ್ಮ ಅನುಭವ ಹಂಚ್ಕಿದೆಯೋ ಒಂದು 5-6 ಮಾಸ್ಟರ್ಸ್ಗೆ ಅವಕಾಶ ಇದೆ. ಸೊ ನೀವು ಅನುಭವ ಹಂಚ್ಬೋದು. ಅಂದ್ರೆ ಸಿದ್ದರ ಬೆಟ್ಟದ ಧ್ಯಾನ ಯಜ್ಞ ಮತ್ತು ಟ್ರೆಕ್ಕಿಂಗ್ ಆ ಕಾರ್ಯಕ್ರಮದ ನಿಮ್ಮ ಅನುಭವ ಏನು? ಓಕೆ, ಸ್ವಲ್ಪ ಮಾಸ್ಟರ್ಸ್ ಅನುಭವ ಹಂಚ್ಕೊಂಡಿದ್ರೆ, ಈಗ ಪ್ರಧಾನವಾಗಿ ಸುಮಾರು ಮಾಸ್ಟರ್ಸ್ ಬಂದಿಲ್ಲ, ಅವರೆಲ್ಲ ನಿಮ್ಮ ಅನುಭವವನ್ನು ಅವನು ಕೇಳಿಸ್ಕೊಂಡು ಅದರಿಂದ ಅವ್ರಿಗೂ ಸಹ ಒಂದು ಐಡಿಯಾ ಬರುತ್ತೆ. ಅಂದ್ರೆ ಈ ಟ್ರೆಕ್ಕಿಂಗ್ ಮಾಡಿದ್ರೆ ಏನಾಗತ್ತೆ, ಟ್ರೆಕ್ಕಿಂಗ್ ಇಂದ ಈಗ ನಂದಾ ಮೇಡಮ್ ಹೇಳ್ತಾ ಇದ್ರು, ಏನಾಗತ್ತಂದ್ರೆ ಈ ವಿಶ್ವದಲ್ಲಿ ಶಕ್ತಿ ಇದೆ, ವಿಶ್ವಶಕ್ತಿ ನಮ್ಮ ಒಳಗಡೆ ಹೋದ್ಮೇಲೆ ಅದು ಪ್ರಾಣಶಕ್ತಿಯಾಗಿ ಪರಿವರ್ತನೆ ಆಗತ್ತೆ ಅಷ್ಟೇ. ವಿಶ್ವದಲ್ಲಿ ಪ್ರತಿ ಕಣದಲ್ಲಿ ಶಕ್ತಿ ಇದೆ. ಆದ್ರೆ ಈ ಯಾವಾಗ ಪ್ರಕೃತಿ ಜೊತೆಗೆ ಹೋಗ್ತೀವೋ, ಪ್ರಕೃತಿಯಲ್ಲಿ ನಾವು ಸಂಚಾರ ಮಾಡ್ತೀವೋ, ಪ್ರಕೃತಿಯಲ್ಲಿ ಏನಿರ್ತದೆ ಅಂದ್ರೆ ಹೆಚ್ಚಾಗಿ ಋಣಾತ್ಮಕ ಅಯಾನ್ಸ್ ಇರುತ್ತೆ, ನೆಗೆಟಿವ್ ಅಯಾನ್ಸ್. ಆ ನೆಗೆಟಿವ್ ಅಯಾನ್ಸ್ ಎಷ್ಟು ಎಷ್ಟು ಶಕ್ತಿವಂತವಾದಂದ್ರೆ, ನಾವು ಎಷ್ಟು ಪ್ರಕೃತಿಯಲ್ಲಿ ಜಾಸ್ತಿ ಒಡನಾಟ ಇರ್ತದೋ, ನೇಚರಲ್ಲೇ ಓಡಾಡ್ತೀವೋ, ನೇಚರ್ ಜೊತೆಗೆ ಇರ್ತೀವೋ, ಎಷ್ಟು ಎಷ್ಟು ಸಮಯ ಜಾಸ್ತಿ ಇರ್ತೀವೋ, ಆ ಈ ಋಣಾತ್ಮಕ ಅಯಾನ್ಸ್ ಇದೆಯಲ್ಲ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿ ಋಣಾತ್ಮಕ ಅಯಾನ್ಸ್ ಏನ್ ಮಾಡುತ್ತೆ, ನಮಗೆ ಎಲೆಕ್ಟ್ರಾನ್ಸ್ ಕೊಡುತ್ತೆ. ಎಲೆಕ್ಟ್ರಾನ್ಸ್ ತೆಗೆದಿಯಲ್ಲ, ಎಲೆಕ್ಟ್ರಾನ್ಸ್ ಅನ್ನು ಹೆಚ್ಚಾಗಿ ಕೊಡುತ್ತೆ ನಮಗೆ. ಆ ಎಲೆಕ್ಟ್ರಾನ್ಸ್ ಯಾವಾಗ ಹೆಚ್ಚಾಗಿ ಕೊಡುತ್ತೋ ನಮ್ಮಲ್ಲಿ ಆ ಪ್ರಾಣಶಕ್ತಿ ಒಂಥರ ಅಮಾಂತವಾಗಿ ಹೆಚ್ಚಾಗತ್ತೆ, ಅಮೋಘವಾಗಿರುತ್ತೆ. ಸೊ ಅವಾಗ ನಮ್ಮಲ್ಲಿ ಆ ಶಕ್ತಿ ಹೆಚ್ಚಿರುವಾಗ ಏನಾಗುತ್ತೆ, ಶಕ್ತಿನೇ ಬೇಕಾಗಿರೋದು, ಪ್ರತಿ ಅವಯವಕ್ಕೆ ಶಕ್ತಿನೇ ಬೇಕಾಗಿರೋದು ನಮ್ಮಲ್ಲಿ. ಬ್ರೈನ್ ಇಂದ ಹೇಳ್ಬೇಕಂದ್ರೆ ನಮಗೆ ಇಲ್ಲಿರುವಂಥದ್ದು ಬ್ರೈನ್, ಇದು ಉತ್ತರ ಧ್ರುವ ಅಂತ ಹೇಳ್ಬೋದು, ನಾರ್ತ್ ಪೋಲ್. ಇದು ಅಯಸ್ಕಾಂತ, ಇದೊಂದು ಅಯಸ್ಕಾಂತ ಅಂತ ನೋಡಿ, ಇದು ಅಯಸ್ಕಾಂತ, ಇದೇ ನಮ್ಮ ದೇಹ ಅಲ್ವಾ. ಇದು ಮಸ್ತಕ, ಇಲ್ಲಿ ಮೂಲಾಧಾರ, ಲೈಂಗಿಕ ಅವಯವಗಳು. ಇದು ಸೌತ್ ಪೋಲ್, ಇದು ನಾರ್ತ್ ಪೋಲ್ ಅಷ್ಟೇ. ಅರ್ಥ ಆಯ್ತಾ? ಇದು ಸೌತ್ ಪೋಲ್ ಅಂದ್ರೆ ಇದು ಸೌತ್ ಪೋಲ್, ಇದು ಸಾರಿ ಇದು ನಾರ್ತ್ ಪೋಲ್. ಕೆಳಗಡೆ ಸೌತ್ ಪೋಲ್, ಉತ್ತರ ಧ್ರುವ ದಕ್ಷಿಣ ಧ್ರುವ. ಒಂದು ಅಯಸ್ಕಾಂತ ಇದ್ರೆ ಆ ರೀತಿಯಲ್ಲಿ ನಮ್ಮ ದೇಹ ಕೂತ್ಕೊಂತದೆ. ಅಂದ್ರೆ ಕೂತ್ಕೊಂಡ್ರೆ ಗೊತ್ತಾಗತ್ತೆ, ಸ್ಟ್ರೈಟ್ ಆಗಿದ್ರೆ ನಿಂತ್ಕೊಂಡ್ರೆ ಅರ್ಥ ಆಗತ್ತೆ. ಇದು ಉತ್ತರ ಧ್ರುವ, ಕೆಳಗಡೆ ನಾರ್ತ್ ಸೌತ್ ಪೋಲ್, ಅದು ದಕ್ಷಿಣ ಧ್ರುವ. ಅಲ್ಲಿ ಶಕ್ತಿ ಈ ರೀತಿಯಲ್ಲಿ ಅಯಸ್ಕಾಂತ ವೇವ್ಸ್ ಹೇಗಿರುತ್ತೋ ಆ ರೀತಿಯಲ್ಲಿ ಪ್ರವಾಹ ಆಗ್ತಾನೆ ಇರ್ತದೆ ನಿರಂತರವಾಗಿ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಸಂಚಾರ ಆಗ್ತಾ ಇರ್ತದೆ. ಅದೇ ವಿದ್ಯುತ್ ಪ್ರವಾಹ ನಮ್ಮಲ್ಲಿ ವಿದ್ಯುತ್ ಅನ್ನೋದು ಆ ರೀತಿಯಲ್ಲಿ ಪ್ರವಾಹ ಆಗ್ತಾ ಇರ್ತದೆ. ಅದೇ ಪ್ರಾಣಶಕ್ತಿ, ಅದೇ ವಿದ್ಯುತ್ ಪ್ರವಾಹ ಆಗ್ತಾ ಇರ್ತದೆ ಯಾವಾಗ್ಲೂ. ಆದ್ರೆ ಈ ನೇಚರಲ್ಲಿ ಹೋದ್ರೆ ಬೆಟ್ಟೆ ಹತ್ತೋದು, ಮತ್ತೆ ದೇವಾಲಯ ಪ್ರಾಂತ, ಇಲ್ಲ ಮತ್ತೆ ಈ ನದಿ ಜಲ ಪ್ರಾಂತ, ಇಲ್ಲೆಲ್ಲ ಈ ನೇಚರಲ್ಲಿ ಎಲ್ಲೆಲ್ಲಿ ಓಡಾಡ್ತೀವೋ ಅಲ್ಲೆಲ್ಲ ಈ ನೆಗೆಟಿವ್ ಅಯಾನ್ಸ್ ನಮ್ಗೆ ಹೆಚ್ಚು ಎಲೆಕ್ಟ್ರಾನ್ಸ್ ಕೊಡೋದ್ರಿಂದ ಏನಾಗುತ್ತೆ, ಈ ಪ್ರಾಣಶಕ್ತಿ ವಿದ್ಯುತ್ ತರಂಗಗಳೇನಿದೆಯೋ ನೇರವಾಗಿ ಅಂದ್ರೆ ಮೇಲೆಯಿಂದ ಕೆಳಗೆ ಪ್ರವಾಹ ಆಗ್ತಾ ಇರ್ತದೆ. ಅವಾಗ ಯಾವುದೇ ನಿಮ್ಮಲ್ಲಿ ತೊಂದರೆಗಳಿದ್ರು, ಅನಾರೋಗ್ಯ ಇದ್ರು ಎಲ್ಲ ಹೋಗಲಾಡಿಸ್ಬೋದು ಅಂತ ಅದ್ಭುತ ಶಕ್ತಿ ಈ ಪ್ರಾಣಶಕ್ತಿ. ಅಂದ್ರೆ ಈ ಪ್ರಾಣಶಕ್ತಿ ಅನ್ನೋದು ನಾವು ಯಾವಾಗ್ಲೂ ಹೆಚ್ಚು ಮಾಡ್ಕೊಂತಾನೆ ಇರ್ಬೇಕು. ಒಂದು ರೀತಿಯಲ್ಲಿ ಪ್ರಾಣವಾಯು ಅಂದ್ರೆ ಆಚೆ ಕಡೆ ಆ ವಾತಾವರಣದಲ್ಲಿ ನೋಡ್ತಾ ಇರ್ತೀರಲ್ಲ, ಆ ಪ್ರಾಣವಾಯು ಎಷ್ಟು ಯಥೇಚ್ಛವಾಗಿ ಫ್ಲೋ ಆಗ್ತಾ ಇರ್ತದೆ, ಎಷ್ಟು ಸ್ಪಷ್ಟವಾಗಿರುತ್ತೆ. ಒಂದು ಕಾಡಿಗೆ ಹೋದ್ರೆ, ನಿನ್ನೆ ನಾವು ಆ ಸಿದ್ರಬೆಟ್ಟ ಮೇಲೆ ಹತ್ತಾ ಇದ್ವಿ, ಮೇಲೆ ಹೋಗಿದ್ವಿ, ಅಲ್ಲೆಲ್ಲ ಆ ಪ್ರಾಣಶಕ್ತಿ ಅಂತ ಸ್ಪಷ್ಟವಾಗಿರುತ್ತೆ. ಯಾವುದೇ ಕಲ್ಮಶ ಇರಲ್ಲ, ಅದರಲ್ಲಿ ಮಾಲಿನ್ಯವೇ ಇಲ್ಲ. ಅದಕ್ಕೆ ಈ ಟ್ರೆಕ್ಕಿಂಗ್ ಅನ್ನೋದು ಅತಿ ಪ್ರಾಧಾನ್ಯವಾಗಿರೋದು. ಇಂಥದ್ದು ಪ್ರತಿಯೊಬ್ಬರು ಭಾಗವಹಿಸ್ಬೇಕು. ಯಾರ್ಯಾರು ಭಾಗವಹಿಸಿಲೋ ನೆಕ್ಸ್ಟ್ ಕಾರ್ಯಕ್ರಮ ನಾವು ಆಯೋಜಿಸುವಾಗ ಖಂಡಿತವಾಗಿ ನೀವೆಲ್ಲರೂ ಬನ್ನಿ ಮತ್ತೆ ಭಾಗವಹಿಸಿ. ಆ ಅನುಭವ ಅನ್ನೋದು ಈಗ ಸ್ವಲ್ಪ ಮಾಸ್ಟರ್ಸ್ ಇಂದ ಕೇಳ್ಕೊಳ್ಳೋಣ. ರೈಟ್? ಓಕೆ. ಜಗದೀಶ್ ಸರ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಲಕ್ಷ್ಮಿ ಅವರು ಒಂದು ಪ್ರಾಣ ಶಕ್ತಿಯನ್ನ ಪಡೆದುಕೊಂಡು ಬಂದ್ವಿ. ಈ ಒಂದು ಪ್ರಾಣ ಶಕ್ತಿ
ಅಪಾರವಾದಂತ ಪ್ರಾಣಶಕ್ತಿಯನ್ನ ಪಡೆದುಕೊಂಡು ಬಂದಿದ್ದೇವೆ. ಈ ಒಂದು ಪ್ರಾಣಶಕ್ತಿ ನಮಗೆ 365 ದಿವಸ ಕೆಲಸ ಮಾಡುತ್ತೆ ಅಂತ ಒಂದು ಪ್ರಾಣಶಕ್ತಿ ನಮಗೆ ಸಿಕ್ಕಿದೆ. ಆ ಬೆಟ್ಟದ ಟ್ರೆಕ್ಕಿಂಗ್ ಮಾಡೋದಿರ್ಲಿ, ಅಲ್ಲಿ ಹೋಗ್ಬಿಟ್ಟು ಗಂಗಾಜಲ ಸ್ನಾನ ಮಾಡಿ ಅಲ್ಲಿ ಸೂರ್ಯ ಧ್ಯಾನ ಮಾಡಿದ್ದು ಸುಬ್ರಹ್ಮಣ್ಯ ಸರ್ ಮಾಡಿಸಿದ್ದು ಪ್ರತಿಯೊಂದು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಅಚ್ಚಳಿಯದಂತೆ ಉಳ್ಕೊಂಡಿದೆ. ನಾವು ಪ್ರತಿಯೊಂದು ಕ್ಷಣನೂ ನಾನಂತರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಎಲ್ಲ ಅಲ್ಲಿ ಏನು ನಮಗೆ ವಹಿಸ್ಕೊಡ್ತಿದ್ರು ಆ ಕೆಲಸ ಮಾಡೋದಾಯ್ತು, ಎಲ್ರಿಗೂ ಊಟಕ್ಕೆ ಬಡಿಸೋದಾಯ್ತು, ಆ ಸಿದ್ಧತೆಗಳನ್ನ ಮಾಡೋದಾಯ್ತು, ಮತ್ತೆ ಕ್ಲಾಸ್ಗಳನ್ನ ಕೇಳೋದಾಯ್ತು, ಧ್ಯಾನ ಪ್ರತಿಯೊಂದರಲ್ಲಿ ನಾನು ಒಂದು ಕ್ಷಣನೂ ಇದನ್ನ ಮಾಡಿದೆ. ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ. ಒಳ್ಳೆ ಒಂದು ಟ್ರೆಕ್ಕಿಂಗ್ ಆಯ್ತು, ಒಳ್ಳೆ ಒಂದು ಕಾರ್ಯಕ್ರಮ ಆಯ್ತು. ತುಂಬಾ ಖುಷಿ ಆಯ್ತು ನಮಗಂತೂ. ಈ ಕಾರ್ಯಕ್ರಮ ಈ ರೀತಿ ಪ್ರತಿ ವರ್ಷ ನಡೀಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಗುರುಜಿ ಅವ್ರಿಗೆ ಒಂದು ಬ್ರೇಕ್ ಆಗ್ತದೆ ಪ್ಲಾನ್ ವಾಯ್ಸ್. ಮಾಡಿದ್ದು 2 ತಿಂಗಳಿಂದ ಮಾಡ್ತಾ ಇದ್ವಿ. 2 ತಿಂಗಳಿಂದ ಈ ಒಂದು ಪ್ಲಾನ್ ಮಾಡ್ತಾ ಇದ್ವಿ ವೆಂಕಟರಮಣ ಸರ್. ಸೇರಿ. ಥ್ಯಾಂಕ್ ಯು. ನಮಸ್ತೆ ಗುರುಗಳೇ. ನಮಸ್ತೆ. ಭಾರಿ ಉತ್ತಮವಾದ ಒಂದು ಕಾರ್ಯ ನಾವು ಮಾಡ್ಕೊಂಡ್ ಬಂದಿದ್ದೀರಿ. 2 ದಿನ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಅತಿ ಉತ್ತಮವಾದದ್ದು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ರಿಟೈರ್ಡ್ ಆದ್ಮೇಲೆ ಮತ್ತೆ ನಾವು ಏನೋ ಮಾಡಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ನಮಗಿನ್ನ ವಯಸ್ಸಾದವರು ನಾರಾಯಣ ನಾಯಕ್ ಅವರು ಬಂದಿದ್ರು. ಅವ್ರು ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಅಂತವ್ರು ಬೆಟ್ಟ ಹತ್ತಿದ್ದೆ ಅಂದ್ರೆ ನಮ್ಗೊಂದು ಅದ್ಭುತ. ಆ ಬೆಟ್ಟ ಹತ್ತುವಾಗ ಆದಂತ ಅನುಭವ ನಿಜವಾದ ಅಪೂರ್ವವಾದದ್ದು. ಮತ್ತೆ ಹತ್ತಿ ಮೇಲಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿದ ತಕ್ಷಣ ಆ ಹತ್ತಿದ್ದು ಬಂದಂತ ಆಯಾಸ ಎಲ್ಲ ಸಂಪೂರ್ಣವಾಗಿ ನಮ್ಗೆ ಫ್ರೀ ಆಗ್ಬಿಡ್ತು. ಮತ್ತೆ ಅಲ್ಲಿ ಧ್ಯಾನ ಮಾಡಿ ಮತ್ತೆ ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗಿ ಆ ಬಂಡೆ ಹತ್ರ ಸ್ವಲ್ಪ ಕುತ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ಬಂದ್ವಿ ನಾವು ಕೆಳಗಡೆಗೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಗೆ ಅಷ್ಟೊಂದು ಶಕ್ತಿ ಇದೆಯಾ ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ಲ. ಅಷ್ಟೊಂದು ಶಕ್ತಿ ಇದೆ ಅಂತ ಹತ್ತದ ಮೇಲೆ ನಮ್ಗೆ ಗೊತ್ತಾಗಿದ್ದು. ಅಂದ್ರೆ ಧ್ಯಾನದಿಂದ ಎಷ್ಟೊಂದು ಶಕ್ತಿ ಬರ್ತದೆ ಅನ್ನೋದು ನಮ್ಗೆ ಅರಿವಾಯ್ತು. ಈ ತರ ಕಾರ್ಯಕ್ರಮಗಳು ನಾವು ಆವಾಗ ಹಮ್ಕೊಂತ ಇದ್ರೆ ನಾವು ಇನ್ನ ಯುವಕರು ಅನ್ನೋದೊಂದು ನಂಬಿಕೆ ನಮ್ಮಲ್ಲಿ ಬರ್ತದೆ. ಮತ್ತೆ ನಮ್ಗೆ ಯಾವ್ದೇ ರೀತಿಯಾದ ಬೇರೆ ರೀತಿಯಾದ ಕಾಯಿಲೆಗಳಾಗ್ಲಿ ಏನಾಗ್ಲಿ ನಿಜವಾಗ್ಲೂ ಬರೋದಿಲ್ಲ. ಈ ಆಸ್ಮಾ ಇರೋದಾಗ್ಲಿ ಮತ್ತೆ ಮೊಣಕಾಲು ಕೈ ನೋವು ಇರೋದಾಗ್ಲಿ ಇವೆಲ್ಲಾನು ನಮ್ಗೆ ಮೋಸ್ಟ್ಲಿ ರಿಲೀಫ್ ಆಗುತ್ತೆ ಅಂತ ಅನಿಸ್ತದೆ. ಆ ಸೂರ್ಯ ಧ್ಯಾನ ಅಂತ ಮಾಡಿಸಿದಾಗಂತೂ ಸುಬ್ರಹ್ಮಣ್ಯ ಸರ್ ನಿಜವಾಗ್ಲೂ ನಮ್ಗೆ ಒಂಥರ ಅಪೂರ್ವವಾದ ಒಂದು ಅನುಭವ ಸಿಕ್ತು. ಅದರಿಂದ ಆ ಕಲರ್ ಕಾಣಿಸೋದಾಗ್ಲಿ, ಕಣ್ಣನ್ನ ಬಿಡೋವಾಗ, ಸೂರ್ಯನ್ ನೋಡುವಾಗ ಆತರ ಅನುಭವ ನಮ್ಗೆ ಆಗೇ ಇಲ್ಲ. ಅದರಿಂದ ನಮ್ಗೆ ತುಂಬಾ ಆನಂದ ಆಯ್ತು. ಇದನ್ನ ಯಾವತ್ತೂ ಮರೆಯೋದಿಲ್ಲ ಗುರುಜಿ. ಇದೇ ರೀತಿ ಕಾರ್ಯಕ್ರಮಗಳು ಅವಾಗ ಹಮ್ಕೊಂತ ಇದ್ರೆ ಇನ್ನ ನಮ್ಗೆ ಹೆಚ್ಚಿನ ಶಕ್ತಿ ಬರ್ತದೆ. ಮತ್ತೆ ಆ ವಯಸ್ಸಾಗಿದೆ ಅನ್ನೋದು ಕೂಡ ನಮ್ಗೆ ಮರೀತದೆ. ಯಾವ್ದೇ ಕಾಯಿಲೆಗಳು ಬರಲ್ಲ. ಅದೇ ಧ್ಯಾನಕ್ಕೆ ಮಾತ್ರ ಹೆಚ್ಚಾಗಿ ನಾವು ಪ್ರಾಧಾನ್ಯತೆ ಕೊಡ್ಬೇಕು ಅನ್ನೋದು ಮಾತ್ರ ಗೊತ್ತಾಯ್ತು. ಇನ್ಮೇಲೆ ನಾವು ಹೆಚ್ಚಾಗಿ ಧ್ಯಾನಕ್ಕೆ ಪ್ರಾಧಾನ್ಯತೆ ಕೊಟ್ಟು ನಾವು ಧ್ಯಾನ ಮಾಡ್ತೀವಿ. ಇದು ನನ್ನ ಒಂದು ಅನುಭವ. ಮತ್ತೆ ಜೊತೆಗೆ ಸ್ವಾಧ್ಯಾಯ ಮಾಡ್ಬೇಕು, ಅದನ್ನು ಕಂಟಿನ್ಯೂ ಮಾಡ್ತೀವಿ ಗುರುಜಿ. ಇನ್ಮೇಲೆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ. ಥ್ಯಾಂಕ್ ಯು. ಸೊ ನೀವು ಸಹ ಅದ್ಭುತವಾದ ಸೇವೆ ಮಾಡಿದ್ರಲ್ಲಿ. ಸೊ ನಿಮ್ಗೆ ಬಾಧ್ಯತೆ ವಹಿಸಿರುವಂತ ಏನೇನು ಅಕಾಮಿಡೇಷನ್ಸ್ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಕ್ಕೂ ತಮಗೂ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು. ಹೇಮಾ ಪಾಟ್ಕರ್. ಮಾರ್ನಿಂಗ್ ಗುರುಜಿ. ಆಮೇಲೆ ನಾನೇ ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತ. ಸೊ ಆಕ್ಚುಲಿ ನಾನು ಫಸ್ಟ್ ಅದು ಬೆಟ್ಟ ಹತ್ಬೇಕಾದ್ರೆ ಲಾಸ್ಟ್ ಟೈಮ್ ನಾವು ಎಲ್ಲ ಟ್ರಿಪ್ ತರ ಹೋಗಿದ್ರಿ. ಆದ್ರೆ ನಾನು ಅದ್ರಲ್ಲಿ ಕಾಲ್ ಭಾಗನೂ ಹೋಗಿರ್ಲಿಲ್ಲ. ಸೊ ಸಮ್ ರೀಸನ್ ಹೇಳ್ಕೊಂಡು ಹೆಂಗೋ ನಾನು ಕೆಳಗಡೆ ಬಂದ್ಬಿಟ್ಟೆ. ಬಟ್ ಈ ಸತಿ ನಾನು ತಿರ್ಗಾ ಹತ್ಬೇಕಾದ್ರೂ ನಾನು ಆಗ್ತಾ ಇರ್ಲಿಲ್ಲ. ನಮ್ ಡಾಟರ್ ನೋಡ್ಬಿಟ್ಟು ಅಷ್ಟು ಎನರ್ಜೆಟಿಕ್ ಆಗಿ ನಾನು ಮೋಟಿವೇಟ್ ಆಗಿ ಇದ್ ಮಾಡ್ಬಿಟ್ಟೆ. ಆಮೇಲೆ ನನ್ಗೆ ಗೊತ್ತಾಗಿದ್ದು ಎಲ್ಲಾನು ಆಗತ್ತೆ ಆಗಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ. ಸೊ ನಾವು ಮೈಂಡ್ ಹಂಗೆ ಆಗಲ್ಲ ಅಂತ ಫಿಕ್ಸ್ ಆದ್ರೆ ಬಾಡಿನೂ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಆಗತ್ತೆ ಅಂತ ಸ್ವಲ್ಪ ನಾವು ಧೈರ್ಯ ಮಾಡ್ಕೊಂಡ್ ಮೇಲೆ ಹೋದ್ರೆ ಎಲ್ಲಾನು ಆಗತ್ತೆ ಅಂತ ಅದು ಒಂದು ಗೊತ್ತಾಗಿದ್ದು. ಅಂಡ್ ಎರಡನೇದು ನಿಮ್ದು ಆರ್ಗನೈಸ್ ಮಾಡಿದ್ದು ರೀತಿ ಆಗ್ಲಿ, ಯಾರು ಹರ್ಟೇ ಮಾಡಿಲ್ಲ. ಆಕ್ಚುಲಿ ಅದು ಮೇನ್ ನಾನು ನೋಡಿದ್ದು ಎಲ್ಲ ಆರ್ಗನೈಸೇಷನ್ ಅಲ್ಲಿ. ಮೇ ಬಿ ಹೇಳ್ಬಾರ್ದು, ಬಟ್ ಒಂದಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನೋ ಒಂದು ಆರ್ಗ್ಯುಮೆಂಟ್ಸ್ ಅದಿದ್ದು. ಬಟ್ ಇಲ್ಲಿ ಆತರ ನಾನು ನೋಡೇ ಇಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ, ಜನ ಬೇಜಾರಾಗಿ ಯಾವ್ದು ಏನೂ ಆಗಿಲ್ಲ. ಎಲ್ಲ ಹ್ಯಾಪಿ ಆಗಿದ್ರು. ಅದ್ ನನ್ಗೆ ತುಂಬಾ ಖುಷಿ ಆಯ್ತು. ಲೈಕ್ ಸರ್ಪ್ರೈಸ್ ಆದೆ ನಾನು. ಈ ತರ ಆರ್ಗನೈಸ್ ಮಾಡಿ, ಈ ತರ ಮೋಟಿವೇಟ್ ಮಾಡಿ, ಎಲ್ಲರಲ್ಲೂ ಸ್ಮೈಲ್ ಇತ್ತು. ಅಂಡ್ ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡಿ ಎಲ್ಲರಿಗೂ ಒಂದು ಫ್ರೀಡಮ್ ಕೊಟ್ಟಿದ್ರಿ ನೀವು. ಎಲ್ಲ ಚೆನ್ನಾಗಿ ಖುಷಿಯಾಗಿರ್ಬೇಕು ಅಂತ. ಐ ಲೈಕ್ ಇಟ್ ಅದು. ಅಂಡ್ ಊಟ ತುಂಬಾ ಚೆನ್ನಾಗಿತ್ತು, ತುಂಬಾ ಸೂಪರ್ ಆಗಿತ್ತು.
ಥ್ಯಾಂಕ್ಸ್ ಗುರುಜಿ. ಈ ತರ ಮೋರ್ ಕ್ಲಾಸಸ್ ಕಂಡಕ್ಟ್ ಮಾಡಿ ನಮಗೂ ಮೋಟಿವೇಟ್ ಆಗತ್ತೆ, ಯಂಗ್ಸ್ಟರ್ಸ್ಗೂ. ನಾವು ಇನ್ನ ನಮ್ಮ ಎಂಪ್ಲಾಯೀಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಅವ್ರಿಗೆ ಹೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ರಾಜು ಸರ್. ರಾಜೇಶ್. ಎಸ್ ರಾಜು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಆಗ್ತಾರೆ. ಆ, ನಮಸ್ತೆ ರಂಗನಾಥ್ ಗುರುಜಿ, ರಂಗನಾಥಿ. ಆಮೇಲೆ ನಮಸ್ತೆ ಆಲ್ ಮಾಸ್ಟರ್ಸ್. ನಿಜವಾದ ಒಂದು ಉತ್ತಮವಾದ ನಮ್ಮ ಒಂದು ಜೀವನದ ಅನುಭವ ಅಂದ್ರೆ ನಿನ್ನೆ ಮೊನ್ನೆ ಆದಂತ ಕ್ಷಣಗಳು. ಯಾಕಂದ್ರೆ ನಾವು ಇಂಥ ಕಾರ್ಯಕ್ರಮನ ನಿಜವಾಗ್ಲೂ ನಾವು ಕ್ಲಾಸಲ್ಲಿ ಮಾಡೋದಲ್ಲ, ಇದು ನಾವೆಲ್ಲರೂ ಒಂದತ್ರ ಸೇರ್ಬೇಕು. ಅಂದ್ರೆ ಎಷ್ಟು ನಾವ್ ಇಲ್ಲಿ ಕುಂತಲ್ಲಿ ನನ್ನ ಅನಿಸಿಕೆ ಏನಾಯ್ತಂದ್ರೆ ಬರೀ ಒಂದ್ ಕ್ಲಾಸ್ ಅಲ್ಲಿ ಅಟೆಂಡ್ ಆದಾಗ ಮತ್ತು ಏನೇನೋ ಯೋಚನೆಗಳು ಬರ್ತಿರ್ತಾವ ಜೀವನದಲ್ಲಿ. ಆದ್ರೆ ಆ ಪ್ಲೇಸ್ ಅಲ್ಲಿ ನಾವೆಲ್ಲರೂ ಈ ತರ ಮಾಸ್ಟರ್ಗಳು ಸೇರಿದಾಗ ಅಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಅಷ್ಟು ಇರುತ್ತೆ, ಗೊತ್ತಿಲ್ಲ. ನಿಜವಾಗ್ಲೂ ಎಲ್ರು ಕೂಡ್ಬೇಕು. ಆ ಕೂಡ್ದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಅನ್ನೋದನ್ನ ಮಾಯ ಮಾಡ್ಬಿಡ್ತೈತೆ, ಬರೇ ಪಾಸಿಟಿವ್ ಕೂಡ್ತೈತೆ. ಆಮೇಲೆ ಪ್ಲಸ್ ಇನ್ನೊಂದ್ ಏನಾಯ್ತಂದ್ರೆ ನಾನ್ ನೋಡ್ದೆ ಅಲ್ಲಿ ಯಾರ ಕೈಲಿ ಅಸಾಧ್ಯ ಅನ್ನೋದನ್ನು ಸಾಧ್ಯ ಮಾಡಿದವರು ಮೊನ್ನೆ ದಿವ್ಸ ಟ್ರೆಕ್ಕಿಂಗ್ ಅಲ್ಲಿ ನೋಡ್ದೆ ನಾನು. ಎಂತೆಂತವ್ರು ಇಲ್ಲಪ್ಪ ಆಗ್ತಿದ್ದಿಲ್ಲ, ಬಟ್ ಜಸ್ಟ್ ನಾವ್ ನಿಮ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು, ಎಲ್ರೂ ಹತ್ತಿದ್ರು, ಎಲ್ರೂ ಇಳಿದ್ರು. ನನಗ್ ಬಹಳ ಖುಷಿ ಆಗಿತ್ತು ಸರ್. ಆಮೇಲೆ ಬಂದಂತವ್ರಲ್ಲಿ ನಾ ಇನ್ನೊಂದ್ ಏನಂದ್ರೆ, ಯಾರ್ ನಾ ಮಾಡ್ತೀನಿ ಅಂತ ಹೋದ್ರು ಅಂತಾರ ಏನ್ ಮಾಡಿದ್ರು ಗೊತ್ತಿಲ್ಲ, ಬಟ್ ಮಾಡ್ಲೇ ಇಲ್ದವ್ರು ಸಹಿತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಭಾಗಿಯಾದ್ರು. ಆಮೇಲೆ ಅಷ್ಟೇ ಎಂಜಾಯ್ಮೆಂಟ್ ಮಾಡಿದ್ರು. ಆಮೇಲೆ ಇನ್ನೊಂದ್ಸರ್ ಏನಂದ್ರೆ, ನಾವು ಆಹಾರಕ್ಕೆ ಎಷ್ಟು ಮಹತ್ವ ಕೊಟ್ಟಿವಿ ಅಂದ್ರೆ, ಕೆಲವು ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ವಿ ನಾವು. ನಾನ್ ಕೆಲವೊಂದು ಅಬ್ಸರ್ವ್ ಮಾಡಿದ್ದು, ಈಗ ಯಾವ್ದೇ ಒಂದ್ ಮದ್ವೆ ಅಥವಾ ಯಾವ್ದೇ ಒಂದ್ ಸಭೆ ಸಮಾರಂಭದಲ್ಲಿ ನಾನು ಒಬ್ಬ ಫೋಟೋಗ್ರಾಫರ್ ಆಗಿ ನೋಡ್ತಿಕ್ಕಂಥದ್ದು ಬಹಳ ವೇಸ್ಟ್ ಮಾಡೋದನ್ನ ನೋಡಿ ನನ್ಗೆ ಹೊಟ್ಟೆ ಉರಿತಿತ್ತು, ಸುಳ್ಳಲ್ಲ ಸರ್. ಯಾಕಂದ್ರೆ ಅದನ್ನ ಬೆಳೆದಂತ ರೈತರಿಗೆ ಗೊತ್ತು, ಅದನ್ನ ಕಷ್ಟಪಟ್ಟು ಪಾಲನೆ ಮಾಡಿ ತಂದು ಮಾರ್ಕೆಟಿಂಗ್ ಮಾಡಿದವ್ರಿಗೆ ಗೊತ್ತು ಅದ್ರ ವ್ಯಾಲ್ಯೂ ಏನಂತೇಳಿ. ಆಮೇಲೆ ಕೆಲವು ಹಸಿದವ್ರಿಗೆ ಗೊತ್ತು ಅನ್ನದ ಬೆಲೆ. ಬಟ್ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾನು ಅವಾಗ ಅಬ್ಸರ್ವ್ ಮಾಡ್ತಿದ್ದೆ. ಯಾಕಂದ್ರೆ ನಾವ್ ಅಲ್ಲಿ ಬಡಿಸುವಾಗ, ನೀರ್ ಕೊಡುವಾಗ ಅದನ್ನೆಲ್ಲ ನೋಡ್ತಿದ್ದಾಗ ಕೆಲವು ಸರಿ ಆ ಕಡೆ ಹೋದಾಗ ನಾವೇನ್ ವೇಸ್ಟ್ ನೋಡ್ತಿದ್ವಲ್ಲ ಸರ್ ಬಾಕೆಟ್, ಅದ್ರಲ್ಲಿ ಕೆಲವು ಕೊತ್ತಂಬರಿ, ಇದು ಕರಿಬೇವು, ಒಂದ್ ಸ್ವಲ್ಪ ಅದು ಇದು ಬಿಟ್ರೆ ಯಾವುದೇ ತರಹದ ವೇಸ್ಟ್ ಗಳಾಗ್ಲಿಲ್ಲ. ಅದು ಬಹಳ ಖುಷಿ ಆದ ವಿಷಯ ನನ್ಗೆ. ಇನ್ನು ಅದರ್ಸ ಬಿಡಿ, ಒಂದ್ ಸ್ವಲ್ಪ ಇರುತ್ತೆ, ಅದು ಬಿಟ್ರೆ ಇನ್ನು ಕಾರ್ಯಕ್ರಮ ಅದ್ಭುತವಾಗಿದೆ ಸರ್. ಆಮೇಲೆ ಎಲ್ಲರೂ ಸೇರ್ಕೊಂಡ್ವಿ. ಆಮೇಲೆ ಅಷ್ಟೇ ಎನರ್ಜೆಟಿಕ್ ಆಗಿ, ಅಷ್ಟೇ ಒಬ್ಬೊಬ್ರು ಮೈಂಡ್ ಅಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಅಷ್ಟು ನಿರರ್ಗಳವಾಗಿ ಹಂಚಿದ್ರು. ಆಮೇಲೆ ಇನ್ನೊಬ್ ಸರ್, ಯಾರು ಸರ್ ಕೊಳಲನಾದ ಮಾಡಿರಲ್ ಸರ್ ಅವರು, ಗುರುಜಿ ಪಿಪ್ಪಲ ಪ್ರಸಾದ್. ಪ್ರಸಾದ್. ಅವರೊಂದು ಬಹಳ ಅದ್ಭುತವಾಗಿ, ಅವ್ರಿಗೆ ಅದ್ಭುತವಾದ ಜ್ಞಾನ ಇದೆ ಸರ್ ನಿಜವಾಗ್ಲೂ. ನನಗೆ ಒಂದೇ ಒಂದ್ ಸರ್ ನಮ್ಗೆ ಅಲ್ಲಿ ನನಗೆ ಅನ್ಸಿದ್ದು, ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಆತರ ಮಾಡಬಾರ್ದು ಅನ್ನೋದು ಒಂದು ಸರ್. ಇನ್ನೊಂದು ಗುರುಜಿಯಲ್ಲಿ ವಿನಂತಿ ಸರ್, ಇವಾಗ ನಾವೆಲ್ಲ ಮ್ಯೂಸಿಕಲ್ ಧ್ಯಾನ ಮಾಡ್ತೀವಿ ನಿಜ, ಅದ್ರಲ್ಲಿ ಹೋಗ್ಬಿಡ್ತೀವಿ. ಇದು ನಮ್ಮ ಧ್ಯಾನಕ್ಕೆ ಒಳ್ಳೆ ಇದು ಸರ್, ಅದು ಧ್ಯಾನ ಮಾಡ್ಲಿಕ್ಕೆ ಒಳ್ಳೆ ಅನುಕೂಲ ಇದೆ. ಅಲ್ಲಿ ಧ್ಯಾನಕ್ಕೆ ಹೋದಾಗ ನಾವು ಮಾರನೇ ದಿನ ಏನ್ ಮಾಡಿದ್ವಲ್ಲ ಸರ್, ಗುರುಜಿ ಇದ್ರಲ್ಲಿ ಫಸ್ಟ್ ಗೆ ನಮ್ಮ ಸಂಗೀತ ಧ್ಯಾನ ಚೆನ್ನಾಗಿ ಹೋಗ್ತಾ ಇತ್ತು ಸರ್. ನಾವು ಆ ಅಧ್ಯಾತ್ಮದಲ್ಲಿ ಅಷ್ಟು ನೀಟಾಗಿ ತೊಡಗಿದ್ವಿ. ಅಲ್ಲಿ ಏನಾಗ್ಬಿಡ್ತು ಸರ್, ಕೆಲವು ನೀವು ಅಲ್ಲಿ ಸಾಂಗ್ ಮಾಡಿದ್ರು ಸರ್, ಸಾಂಗ್ ಹಾಕಿರ್ ನೋಡಿ ಸರ್. ಆ ಸಾಂಗ್ ಅನ್ನ ದಯವಿಟ್ಟು ನೆಕ್ಸ್ಟ್ ನನ್ನ ಅನಿಸಿಕೆ, ಬೇರೆ ಮಾಸ್ಟರ್ ಗೊತ್ತಿಲ್ಲ ಸರ್, ನನ್ನ ಅನಿಸಿಕೆ ಏನಂತಾರೆ, ಆ ತರ ಸಾಂಗ್ ಗಳನ್ನ ನಡುವೆ ಎಂಟ್ರ್ ಮಾಡ್ಬೇಡಿ. ಯಾಕೆಂದ್ರೆ ನಾವು ಇಲ್ಲಿ ಯಾವುದೇ ಒಂದು ದೇವರು ಮತ್ತೊಂದು ನಮ್ಮ ಕಾನ್ಸೆಪ್ಟ್ ಇರಲ್ಲ ಸರ್. ನಾವು ನಮ್ಮ ಧ್ಯಾನದಲ್ಲೇ ತೊಡಗಿರ್ತೇವೆ, ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲೇ ನಾವು ಆ ಧ್ಯಾನದಲ್ಲೇ ಹೋಗಿರ್ತೀವಿ. ಬಟ್ ಅಲ್ಲಿ ಸಾಂಗ್ ಹಾಕಿದಾಗ ಏನಾಗ್ಬಿಡುತ್ತೆ, ಆ ಮೈಂಡ್ ಆ ಸಾಂಗ್ ಅಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಮತ್ತೆ ಅದ್ರ ಮುಖಾಂತರ ಹೋಗ್ಬಿಡುತ್ತೆ, ನಮ್ ಧ್ಯಾನ ಅಲ್ಲಿ ಹಾಳಾಗುತ್ತೆ ಸರ್. ಸ್ವಲ್ಪ ಎರಡು ಹತ್ರ ನೀವು ಅಲ್ಲಿ ಸಾಂಗ್ ಹಾಕಿದಾಗ ನಾವು ಮತ್ತೆ ಮ್ಯೂಸಿಕಲ್ ಬಂದಾಗ ಧ್ಯಾನದಲ್ಲೇ ಇದ್ವಿ. ಆ ಮ್ಯೂಸಿಕ್ ಹಾಕಿ ಒಂದ್ ಸಾಂಗ್ ಹಾಕಿದಾಗ ಅಲ್ಲಿಂದ ನಾವು ಹೊರಗ್ ಬಂದಿದ್ವಿ ಸರ್.
ಎಷ್ಟೋ ಮಾಸ್ಟರ್ಗೆ ಆಗಿರೋ ಅನುಭವ ಅನಿಸುತ್ತೆ ಅದು. ಸ್ವಲ್ಪ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾವು ಮ್ಯೂಸಿಕಲ್ ಲೈವ್ ಮ್ಯೂಸಿಕ್ ಇದ್ರೆ ಲೈವ್ ಮ್ಯೂಸಿಕ್ ಕೂಡ ನಾವು ಇದರಲ್ಲಿ ಮ್ಯೂಸಿಕ್ ಇದನ್ನ ಹಾಕಿದ್ರೆ ಅದ್ರಷ್ಟೇ ಮಾಡೋಣ ಸರ್, ಸಾಂಗ್ ಹಾಕೋದ್ ಬೇಡ ಅಂತ ನನ್ನ ಅನಿಸಿಕೆ. ಇನ್ನು ಎಂಜಾಯ್ಮೆಂಟ್ ಬೇಕಾದ್ರೆ ಎಲ್ಲ ಸಾಂಗ್ ಹಾಕ್ಲಿ ಸರ್. ಅದೇನಂದ್ರೆ ಎಂಜಾಯ್ಮೆಂಟ್ ಟೈಮಲ್ಲಿ ಅದು ವೈಬ್ರೇಷನ್ಸ್ಗೋಸ್ಕರ ಹಾಕಿರ್ತಾರೆ ಅಷ್ಟೇ. ಅಲ್ಲ ಅದು ಹಾಕ್ಲಿ ಸರ್, ಲಾಸ್ಟ್ ಹಾಕ್ಲಿ, ಅದು ಖುಷಿ ಆಯ್ತು. ಸಾಂಗ್ಸ್ ಏನ್ ಮಾಡ್ತಾರೆ ಅಂದ್ರೆ ಮಧ್ಯದಲ್ಲಿನೂ ಇವರು ಅಂದ್ರೆ ಈ ಪರ್ಟಿಕ್ಯುಲರ್ ಮಾಸ್ಟರ್ ಅದೊಂದು ರೀತಿಯಲ್ಲಿ ಪಾಲನೆ ಮಾಡ್ತಾರೆ. ಸೊ ಲಾಸ್ಟ್ ಹಾಕ್ಲಿ ಸರ್. ಪತ್ರಿ ಸರ್ ಇರುವಾಗಲೂ ಇವ್ರು ಪತ್ರಿ ಸರ್ ಜೊತೆಗೆ ಅನೇಕ ಸೆಷನ್ಸ್ ಕೊಟ್ಟಿದ್ದಾರೆ ಪತ್ರಿ ಸರ್ ಜೊತೆಗೆ. ಅಂದ್ರೆ ಇವ್ರಿಗೆ ಆತರ ಸರ್ನು ಎಂಕರೇಜ್ ಮಾಡ್ತಾರೆ, ಯಾಕಂದ್ರೆ ಅದೊಂದು ತರ ಧ್ಯಾನ. ಈಗ ನಿಮ್ಗೆ ಈ ತರ ಅನಿಸ್ತದೆ, ಇನ್ನೊಬ್ರಿಗೆ ಏನ್ ಅನಿಸ್ತದೆ, ಆ ವೈಬ್ರೇಷನ್ಸ್ ಅಲ್ಲಿ ಹಾಗೆ ಮೈ ಮರೆಸಿ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಒಂದು ರೀತಿಯಲ್ಲಿ ರೆಸ್ಪಾಂಡ್ ಆಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜನಕ್ಕೆ ಹಾಗೆ ಅನಿಸ್ತದೆ, ಸ್ವಲ್ಪ ಹೀಗೆ ಅನಿಸ್ತದೆ. ಆದ್ರೂ ಅವರು ಸುಮಾರು ಒಂದು 30 ವರ್ಷದಿಂದ ಅಂದ್ರೆ 25 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಲಾಸ್ಟ್ ಅದು ಸ್ವಲ್ಪ ಮಧ್ಯದಲ್ಲಿ ಅಂದ್ರೆ ನಾವು ಅದ್ರಲ್ಲಿ ಕಾನ್ಸಂಟ್ರೇಷನ್ ಆಗಿರ್ತೇವೆ ಸರ್. ಮಧ್ಯದಲ್ಲಿ ಹಾಕ್ಬಿಟ್ರೆ ಮೈಂಡ್ ಎಲ್ಲೋ ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ. ನಮ್ದು ಮುಗಿಯೋ ತನಕ ಆಗಿ ಲಾಸ್ಟ್ ಹಾಡ್ ಹಾಕಿ ಅವ್ರ ಎಂಜಾಯ್ಮೆಂಟ್ ಮಾಡ್ಲಿ ಅನ್ನೋದು ನನ್ನ ಉದ್ದೇಶ ಸರ್. ರೈಟ್, ಓಕೆ ಓಕೆ ಸರ್, ಥ್ಯಾಂಕ್ ಯು. ಇನ್ನುಳಿದೆಲ್ಲ ಕಾರ್ಯಕ್ರಮ ಚೆನ್ನಾಗಾಯ್ತು, ಎಲ್ಲ ಮಾಸ್ಟರ್ಸ್ ಎಂಜಾಯ್ ಮಾಡಿದ್ದಾರೆ, ಅಷ್ಟೇ ಜ್ಞಾನನು ತಗೊಂಡಿದ್ದಾರೆ. ಇಂಥ ಕಾರ್ಯಕ್ರಮ ಸರ್ ಮತ್ತೆ ನೀವು ಆಯೋಜಿಸ್ಕೊಳ್ಳಿ. ನಮ್ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಅದಕ್ಕೆ ಬರ್ತಾ ಇದೀವಿ. ಯಾಕಂದ್ರೆ ನಾವು ವಾಪಸ್ ಬಂದಾಗ ನಿನ್ನೆ ರಾತ್ರಿ ನಮ್ ತಾಯಿ ಅಂತ, ಅಯ್ಯೋ ನನ್ನ ಕರೆದ್ರೆ ನಾನ್ ಬರ್ತಿದ್ದಲ್ಲಪ್ಪ ಅಂತ ನನಗೆ ಅದೊಂದು ಬೇಜಾರಾಯ್ತು. ನಮ್ಮ ಅಮ್ಮನ್ ನೆಕ್ಸ್ಟ್ ಬಂದಾಗ ನಾ ಕರ್ಕೊಂಡ್ ಬರ್ಬೇಕು. ವೆರಿ ಗುಡ್, ವೆರಿ ಗುಡ್. ಓಕೆ ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಎಸ್ ಸರ್, ನಮಸ್ತೆ ಎಲ್ಲಾ ಆತ್ಮ ಬಂಧುಗಳಿಗೂ. ನಾನು ಸಹ ಭಾನುವಾರ ಬೆಳಗ್ಗೆ ಹೋಗಿದ್ದೆ. ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಒಂದು ರಿಲೇಷನ್ಸ್ ಫಂಕ್ಷನ್ಸ್ ಹೋದಾಗ ಒಬ್ರು ಮಾತಾಡ್ಸ್ಬೋದು, ಒಬ್ರು ಮಾತಾಡಿಸ್ದೇ ಇರಬಹುದು. ಆದ್ರೆ ಈ ವೇದಿಕೆಯಲ್ಲಿ ಒಬ್ಬ ರಾಜು ಸರ್ ಆಗಿರ್ಬೋದು, ಸಂದೀಪ್ ಸರ್ ಆಗಿರ್ಬೋದು, ಸ್ವಾಮಿ ಸರ್ ಆಗಿರ್ಬೋದು, ಎಲ್ಲರೂ ಎಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡ್ಸಿದ್ರೆ ನಂಗಂತೂ ತುಂಬಾನೇ ಖುಷಿ ಆಗ್ಬಿಡ್ತು. ಇಂತ ವೇದಿಕೆ ನಮಗೆ ಸಿಕ್ಕಿರೋದು ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ನಮ್ಮ ಫ್ಯಾಮಿಲಿಯರೆಲ್ಲರೂ ಶುಕ್ರವಾರ ಬಂದಿದ್ರು, ನಾನು ಭಾನುವಾರ ಬಂದು ಭಾಗಿಯಾದೆ. ಆದ್ರೆ ಒಂದಷ್ಟು ಸರ್ ವೇದಿಕೆ ಮೇಲೆ ಮರ್ಮ ಚಿಕಿತ್ಸೆ ಬಗ್ಗೆ ಹೇಳುತ್ತಾ ಇರ್ಬೋದು, ಯೋಗದ ಬಗ್ಗೆ ಹೇಳ್ತಾ ಇದ್ರು ನಾಗರಾಜ್ ಗುರುಗಳು. ಅದೊಂದ್ ಸ್ವಲ್ಪ ಸಿಕ್ಕಿರಂತ ಅವಕಾಶದಲ್ಲಿ ಅಷ್ಟು ಜನಗಳ ಮಧ್ಯದಲ್ಲಿ ನಾನು ಸ್ವಲ್ಪ ಕುತ್ಕೊಂಡು ಧ್ಯಾನ ಮಾಡಿದೆ. ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಒಂದು ಊಟದ ರುಚಿಯಂತೂ ತುಂಬಾ ಅಂದ್ರೆ ಹದವಾಗಿ ತುಂಬಾ ರುಚಿಯಾಗಿತ್ತು. ಎಲ್ಲಿ ವೇಸ್ಟ್ ಅಂತ ಇರ್ಲಿಲ್ಲ. ಎಲ್ಲರೂ ಎಷ್ಟು ಬೇಕೋ ಅಷ್ಟನ್ನ ಬೇಕಾಗಿದ್ದನ್ನ ನೀಡ್ಸ್ಕೊಂಡು ತುಂಬಾ ರುಚಿಕರವಾಗಿನ ಸಹ ಅಡಿಗೆ ಮಾಡಿದ್ರು. ಆ ಸರ್ ನಮಗೆ ಅಡಿಗೆ ಬಗ್ಗೆ ಕೇಳ್ತಾ ಇದ್ರು, ಹೇಗಿದೆ ಪಾಯಸ, ಹೇಗಿದೆ ಒಬ್ಬಟ್ಟು ಅಂತಂದೇಳಿ. ಸರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದೆ. ಅಡಿಗೆ ಮಾಡಿರೋಂತನ ಸಹ ಆ ಸರ್ ಸಹ ಪರಿಚಯ ಮಾಡ್ಕೊಂಡಿವಿ ನಾವು. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು. ನಮ್ದು ಇಲ್ಲೇ ಹತ್ರ ಊರ್ ಬರುತ್ತೆ, ನಾವೆಲ್ಲ ಹಿಂಗ್ ಅಡಿಗೆ ಮಾಡಿದ್ವಿ. ನೆನ್ನೆ ಬಂದಿದ್ರ ನೀವು, ನೆನ್ನೆ ಬಗ್ಗೆನೂ ಹೇಳಿ ಅಂತಂದ್ರು. ಸರ್ ನಾನು ನೆನ್ನೆ ಬಂದಿಲ್ಲ, ಬಟ್ ಇವತ್ತು ಬೆಳಗ್ಗೆ ಟಿಫನ್ಗೆ ಊಟಕ್ಕೆ ನಾನು ಜಾಯಿನ್ ಆದೆ. ತುಂಬಾನೇ ರುಚಿಯಾಗಿತ್ತು ಸರ್ ಅಂತ ಹೇಳಿದೆ. ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಸ್ಟರ್ಸ್ ನ ನಾನು ಭೇಟಿ ಆಗಿದ್ದು ತುಂಬಾನೇ ಖುಷಿ ತಂದಾರಂತ ವಿಚಾರ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ ಮಗಳು ಮಾತಾಡ್ತಾಳಂತೆ ಸರ್. ಎಸ್ 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 ಬಂದಿದ್ದೆ ಸರ್ ಫಂಕ್ಷನ್ಗೆ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಗ್ರೇಟ್ ಗ್ರೇಟ್ ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್, ವೆರಿ ಗುಡ್, ವೆರಿ ಗುಡ್. ಮಕ್ಕಳು ಎಂಜಾಯ್ ಮಾಡೋದೇ ಮೇನ್. ನೋಡ್ರಿ ಸಣ್ಣ ಮಗು. ವಂಡರ್ಫುಲ್ ವಂಡರ್ಫುಲ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆ ಅನುಭವ. ಹಿರಿಯರು ಕಿರಿಯರು ಅಂದಿಲ್ದಂಗೆ, ಈ ಭೇದ ಭಾವ ಇಲ್ದಂಗೆ ಎಲ್ಲರೂ ತುಂಬಾನೇ ಪ್ರೀತಿಯಿಂದ ಆತ್ಮೀಯತೆಯಿಂದ ಎಲ್ಲರನ್ನು ಮಾತುಕತೆ ಆಗಿರ್ಬೋದು ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಇಂತ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಮಾ ಮೇಡಮ್, ಪುಟ್ಟ ಇದೆಯಾ? ನಿನ್ನೆ ಮೊನ್ನೆ ಅವರು ಸಹ ನಿಮ್ಮ ಮನ್ಮಗಳಿದಾರಲ್ಲ, ತುಂಬಾ ಚೆನ್ನಾಗಿ ಅವರು ಎಲ್ಲಿ ಎನರ್ಜೆಟಿಕ್ ಆಗಿ ಭಾಗವಹಿಸಿದ್ರು. ಹೇಮಾ ಮೇಡಮ್ ಇದಾರಾ? ನಿಮ್ಮ ಗ್ರ್ಯಾಂಡ್ ಡಾಟರ್ ಇದಾರಾ? ನಾರಾಯಣ್ ಸರ್ ಇದಾರೆ ಅಂತ ಕೇಳ್ತಾರೆ. ನಾರಾಯಣ್ ಸರ್ ಒಂದ್ ನಿಮಿಷ ಸರ್. ನಾರಾಯಣ್ ಸರ್ ಮಾತಾಡಿ. ಫಂಕ್ಷನ್ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ನಡೀತು ಸರ್. ಎಲ್ಲಾ ಕಾರ್ಯಕ್ರಮದಲ್ಲೂ ನಾವು ಸಹ ಭಾಗವಹಿಸಿದ್ವಿ. ಗೊತ್ತಾಯ್ತಾ? ಒಳ್ಳೊಳ್ಳೆ ಬಂದಿರ್ತಕ್ಕಂಥವ್ರೆಲ್ಲರೂ ಒಳ್ಳೊಳ್ಳೆ ಮಾಹಿತಿಗಳನ್ನು ಸಹ ನೀಡಿದ್ರು. ಹಾಗಾಗಿ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ನಡೀತು ಸರ್. ಧನ್ಯವಾದಗಳು ಸರ್.
ಊಟ Very good. ಅಂತೂ ತುಂಬಾ ರುಚಿಯಾಗಿತ್ತು ಸರ್. ಎಂದೂನು ಇದು ಊಟ ಕೆಟ್ಟಿತ್ತು ಅಥವಾ ಇದು ಟೇಸ್ಟ್ ಇರ್ಲಿಲ್ಲ ಅನ್ನಂಗಿರ್ಲಿಲ್ಲ. ಅಷ್ಟು ಉತ್ತಮವಾಗಿ ತಯಾರು ಮಾಡಿ ಬಡಿಸಿದ್ರು. ಬಡಿಸ್ತಕ್ಕಂತ ವಿಧಾನ ಅದು ಎಲ್ಲದನ್ನೂ ಸಹ ಬಹಳ ಸುಂದರವಾಗಿ ಚೆನ್ನಾಗಿತ್ತು ಸರ್. ವೆರಿ ಗುಡ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಮೊದಲನೇದಾಗಿ ನಿಮ್ಗೂ ಧನ್ಯವಾದಗಳು, ಅಭಿನಂದನೆಗಳು. ಯಾಕಂದ್ರೆ ಎಲ್ಲರೂ ತುಂಬಾ ಕಷ್ಟ ಪಡ್ತಾ ಇದ್ರು ಮೇಲೆ ಎತ್ತಕ್ಕೆ, ಮತ್ತೆ ಇಳಿಯಕ್ಕನು. ಆದ್ರೆ ನಿಮ್ಮ ವಯಸ್ಸಲ್ಲಿ ನಿಮ್ಮ ಮಾನಸಿಕ ಶಕ್ತಿ ನಾವೆಲ್ಲ ಅಲ್ಲಿ ನೋಡಿದ್ವಿ. ಆ ಮಾನಸಿಕ ಶಕ್ತಿಗೆ ನಿಜವಾಗಿ ಹ್ಯಾಟ್ಸ್ ಆಫ್ ಟು ಯು. ಧನ್ಯವಾದಗಳು ಸರ್. ಎಸ್, ನಿಮ್ ನೋಡಿದ ಮೇಲೆ ಇನ್ನು ಎಲ್ಲರಿಗೂ ಧೈರ್ಯ ಬಂದಿದೆ. ಓ, ಈ ತರ ಟ್ರೆಕ್ಕಿಂಗ್ ಅಂದ್ರೆ ನಾವು ಮಾಡ್ಬೋದಾ ಅಂತ ನನಗಂತದ್ದು ಅನ್ಸಿದೆ. ನನ್ನ ವೈಯಕ್ತಿಕ ಒಪಿನಿಯನ್ ಹೇಳ್ತಾ ಇದ್ರಿ. ಸೊ ಖಂಡಿತ ಅದು ತುಂಬಾ ಅತ್ಯುತ್ತಮವಾದದ್ದು. ರಿಯಲಿ ಗ್ರೇಟ್ ಅಂಡ್ ಕಂಗ್ರಾಚುಲೇಷನ್ಸ್ ಟು ಯು. ಎಸ್ ಎಸ್ ಮೇಡಮ್, ಹೇಮಾ ಮೇಡಮ್. ಎಸ್, ಇದಾರ ನಿಮ್ಮ ಗ್ರ್ಯಾಂಡ್ ಡಾಟರ್ ಇದಾರ? ಸ್ಕೂಲ್ಗೆ ಹೋದಿರಾ? ಜಸ್ಟ್ ಹೊರಟ್ಲು ಇವಾಗ. ಹೌದಾ? ನಿಮ್ಮನ್ನ ಏನ ಪ್ರಾಣ ಚೈತನ್ಯ ಗುರುಜಿ ಅಂತಾಳ ಅವಳು. ಹೌದಾ? ನಿಮ್ಮ ಪ್ರಾಣ ಚೈತನ್ಯ ಗುರುಜಿ ನೋಡ್ದೆ ಅಲ್ಲಿ ಮೆಡಿಟೇಟ್ ಮಾಡ್ತಿದ್ರು ಅಂತ. ನಾವು ಆಕ್ಚುಲಿ ಗುರುಜಿ ಬೆಟ್ಟ ಹತ್ತಕ್ಕೆ ತುಂಬಾ ಆಗೋದೇ ಇಲ್ಲ ಅನ್ಕೊಂಡಿದ್ದೆ. ಹಿಂದಿನ ದಿನ ನನ್ ಕಾಲ್ ಉಳ್ಕೋಗ್ಬಿಟ್ಟು ಮಂಡಿಯಲ್ಲಿ, ಮತ್ತೆ ಒಂದ್ ಹಿಪ್ ಜಾಯಿಂಟ್. ನಾನ್ ಆಗಲ್ಲ, ಏನೋ ಆದ್ರೂ ಬರ್ತೀನಿ ನೋಡೋಣ ಅಂತ ಅನ್ಕೊಂಡ್ ಬಂದಿದ್ದು. ನಿಧಾನ ಹತ್ತಕ್ ಶುರು ಮಾಡಿದ್ವಿ. ನಮ್ಮ ಅಳಿಯಂದ್ರು ಮಧ್ಯ ಕೈ ಹಿಡಿದು ಆ ಕಲ್ಲು ಹತ್ತುವಾಗೆಲ್ಲ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಒಬ್ರಿಗೊಬ್ರು ಎಷ್ಟು ಕೋಆಪರೇಟ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ನಾನ್ ಅನ್ಕೊಂಡೆ ಹತ್ತಕ್ ಆಗಲ್ಲ ಅಂತ. ಮೊದ್ಲು ಅಲ್ಲಿ ಕೂತು ಸಂಕಲ್ಪ ಮಾಡ್ದೆ, ನನ್ಗೇನಾದ್ರೂ ಒಂದ್ ಸ್ವಲ್ಪ ದೇವರೇ ಸಹಾಯ ಮಾಡೋ ಪ್ರಕೃತಿ, ನಾನು ಹತ್ತಬೇಕು ಅಂತ. ಒಂದ್ ಕಾಲ್ ಭಾಗ ಹತ್ತಿಲ್ಲ, ನೀವ್ ಹತ್ತಿದ್ರಲ್ಲ ಅದಕ್ಕಿಂತ ಇನ್ನೂ ತುಂಬಾ ಕೆಳಗಡೆ. ಅವಾಗ ಒಂಥರ ಅಪ್ಪರ್ ಬಾಡಿ ಫುಲ್ ಎನರ್ಜೈಸ್ ಆಗೋಯ್ತು. ನಾನು ಹೇಳ್ದೆ, ಇವಾಗ ನನ್ಗೆ ಆರಾಮ್ ಅನಿಸ್ತಿದೆ, ನಾನು ಹತ್ಬಹುದು ಅಂತ. ಹತ್ತುತ್ತಾ ಹೋದ್ವಿ. ಕೆಲವು ಸರಿ ನಡಿಯಕ್ ಆಗ್ತಿರ್ಲಿಲ್ಲ. ಅನಿಮಲ್ ವಾಕ್ ತರ ಅದು ತುಂಬಾ ಈಸಿ ಅನ್ನಿಸ್ತು ನನಗೆ. ಅನಿಮಲ್ ವಾಕ್ ತರ ಹತ್ಕೊಂಡು ಆಮೇಲೆ ಅಲ್ಲಿ ಕೆಲವರೆಲ್ಲ ಕೂತವ್ರು ಪಾಪ ನನ್ನ ನೋಡಿ ಮುದ್ರೆಗಳ ಹೇಳ್ಕೊಟ್ರು. ಅಯ್ಯೋ ಪಾಪ ನಿಮ್ಗೆ ಆಗ್ತಿಲ್ವೇನೋ ಅನ್ಬಿಟ್ಟು. ಅದು ತುಂಬಾ ಒಬ್ರಿಗೊಬ್ರು ಎಷ್ಟು ಕೋಆಪರೇಟಿಂಗ್ ಇದ್ರು. ಆಮೇಲೆ ಹತ್ತೋದ್ವಿ. ಆಮೇಲೆ ಅಲ್ಲಿ ಆಗಿದ್ದಂತೂ ಅದ್ಭುತವಾದಂತ ಸನ್ನಿವೇಶ. ಸ್ನಾನ ಇರ್ಬೋದು, ದರ್ಶನ ಇರ್ಬೋದು, ಸೂರ್ಯನ ಧ್ಯಾನ ಇರ್ಬೋದು, ಮಾಡ್ಸಿದಂತ ಮುದ್ರೆ ಸಮೇತ ಸೂರ್ಯದಾನ ಮಾಡ್ಸಿದ್ರು. ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಎಲ್ಲ ಬಂದ್ಮೇಲೆ ಒಬ್ಬೊಬ್ರುನು ಎಷ್ಟು ಕೆಲ್ಸ ಮಾಡಿದ್ರು. ಯಾರು ತೋರ್ಸ್ಕೊಳಕ್ ಮಾಡ್ತಿರ್ಲಿಲ್ಲ. ಗಂಡ್ಮಕ್ಳು ಯಾರು ಚಿಕ್ಕವ್ರಿದ್ದಾರೆ, ವಯಸ್ಸಾದವ್ರಿದ್ದಾರೆ, ಎಲ್ರುನು ಎಷ್ಟು ಚೆನ್ನಾಗ್ ಮಾಡ್ತಿದ್ರು. ಇದು ತಮ್ಮ ಮನೆ ಫಂಕ್ಷನ್ ಆದ್ರೂ ಅಷ್ಟು ಚೆನ್ನಾಗ್ ಮಾಡ್ತಿದ್ರೋ ಇಲ್ವೋ, ಪ್ರತಿ ಒಬ್ರಲ್ಲೂ ಲೀಡರ್ಶಿಪ್ ಕ್ವಾಲಿಟಿ ಕಾಣ್ತಿತ್ತು. ಒಬ್ಬೊಬ್ರುನು ನಮ್ದೇ ಇದು ಅಂತೇಳಿ ಏನು ಒಂದ್ ಭಾರದ್ ಹೊರೋದಿರ್ಬೋದು, ಒಂದ್ ಚೀಲ ಇರ್ಬೋದು, ಒಂದ್ ಎಣ್ಣೆ ಬಾಟ್ಲ್ ಇರ್ಬೋದು, ನೀರಿಂದಿರ್ಬೋದು, ಪ್ರತಿ ಒಂದನ್ನು ಯಾರು ಅಲ್ಲಿ ಬಂದು ನಾವ್ ಇದನ್ ಮಾಡಿದ್ವಿ, ಮತ್ತೆ ಗ್ರೂಪ್ ಅಲ್ಲಿ ಯಾರು ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ಲಿಲ್ಲ. ಅವ್ರವ್ರು ಎಷ್ಟು ಚೆನ್ನಾಗ್ ಅದನ್ನ ಎಂಜಾಯ್ ಮಾಡಿದ್ರು. ಮತ್ತೆ ನಮ್ಗೆ ರೂಮ್ ಇರ್ಲಿಲ್ಲ. ಕೆಲವು ಹೆಣ್ಮಕ್ಳಿಗೆ ಕೇಳ್ದವಾಗ ಅವ್ರು ನಮ್ಗೆ ಹೇಳಿಲ್ಲ ಕೂಡ ಎಲ್ಲಿದೆ ಏನು ಅಂದವಾಗ. ಜವಾಬ್ದಾರಿನೂ ಸ್ವಲ್ಪ ಆಗ್ಲಿಲ್ಲ. ಆದ್ರೆ ನಮಗ್ ಬೇಜಾರಾಗ್ಲಿಲ್ಲ. ರಾಜು ಸರ್ ಮತ್ತೆ ಅವರು ಭಾವಿಕಟ್ಟಿ, ಅವರು ಜಗದೀಶ್ ಭಾವಿಕಟ್ಟಿ, ಅವ್ರು ಎಷ್ಟು ಹೆಲ್ಪ್ ಮಾಡಿದ್ರು. ಅವ್ರ ರೂಮನ್ನೇ ನಮಗ್ ಬಿಟ್ಕೊಟ್ರು. ನಾವ್ ಮತ್ತೆ ಅವ್ರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಅವ್ರ ರೂಮನ್ನ ಯಥಾ ಪ್ರಕಾರ ಬಿಟ್ಟು ಬೇರೆ ಕಡೆ ಹೋದವಾಗ ದಾವಣಗೆರೆಯಿಂದ ಬಂದವರು, ಅವ್ರ ಹೆಸರು ಗೊತ್ತಿಲ್ಲ, ಒಂದು ಸ್ಯಾಫ್ರಾನ್ ಶಾಲ್ ಹಾಕೊಂಡಿದ್ರು. ಅವ್ರು ನಮ್ಮನ್ನ ಬೀಗ ಹೊಡೆದು ರೂಮ್ ಮಾಡಿಕೊಟ್ರು. ಮತ್ತೆ ತುಂಬಾ ವ್ಯವಸ್ಥೆ ಚೆನ್ನಾಗಿತ್ತು. ಕ್ಲೆನ್ಲಿನೆಸ್ ಟು ಗುಡ್. ಆಮೇಲೆ ನಾವು ಮತ್ತೆ ಅದಕ್ಕೆ ಬೀಗನ್ನ ವಾಪಸ್ಸು ಇನ್ನೊಂದು ಬೀಗನ್ನ ಕೊಟ್ಟು ಬಂದ್ವಿ. ಊಟ ಚೆನ್ನಾಗಿತ್ತು. ಭಜನ್ ಮಾಡುವಾಗ ಒಂದೊಂದು ಕ್ಷಣನೂ ಮೈ ರೋಮಾಂಚನ ಆಗ್ತಿತ್ತು. ನಮ್ಗೆಲ್ಲ ಈ ಸ್ವಲ್ಪ ಜ್ಞಾನಕ್ಕೆ ಮೊದ್ಲು ನನ್ ಕ್ಲಾಸಿಗೆ ಬಂದವಾಗ ಭಾವುಕಳಾಗಿ ಒಂದೊಂದ್ ಮಾತಿಗೂ ಕಣ್ಣೀರ್ ಬರೋದು. ಮಾತಾಡಕ್ ಸುತ್ತ ಆಗ್ತಿರ್ಲಿಲ್ಲ ನನ್ಗೆ. ಭಾವೋದ್ವೇಗ ಆಗ್ಬಿಡೋದು. ಆ ಕ್ಲಾಸಿಗೆ ಬಂದ ಹಾಗೆ ಸ್ವಲ್ಪ ಕಡಿಮೆ ಆಗ್ತಾ ಇವತ್ತಿನ ನನ್ನ ಒಂದು ಮಾತಿಗೆ ನಮ್ಮ ಗುರುಗಳ ರಂಗನಾಥ್ ಗುರುಗಳೇ ಕಾರಣ ಇಷ್ಟೊಂದು ನಮ್ಮಲ್ಲಿ ಪರಿವರ್ತನೆ ಆಗಕ್ಕೆ. ಆಮೇಲೆ ಆ ಧ್ಯಾನ ಕೂತವಾಗ ಗೊತ್ತಿಲ್ದಿರ ಎಂತ ಅದ್ಭುತ ಧ್ಯಾನ ಆಗ್ತಿತ್ತು. 3 ಅವರ್ ಹೇಗೋಯ್ತು ಗೊತ್ತಿಲ್ಲ. ಆಮೇಲೆ ಧಾರಾಕಾರವಾಗಿ ಕಣ್ಣಿಂದ ತನಿಗ್ ತಾನೇ ಆನಂದ ಭಾಷ್ಪ. ಅಲ್ಲಿ ಅಳೋದಾಗ್ಲಿ, ನನಗಾಗಿರೋ ಹಳೆ ಘಟನೆಗಳಾಗ್ಲಿ, ಅಥವಾ ಏನೋ ಪ್ರಭಾವಕ್ಕಾಗ್ಲಿ ಏನೂ ಇರ್ಲಿಲ್ಲ. ಆ ಧ್ಯಾನದಿಂದ
ಆ ಚೈತನ್ಯದಿಂದ ನಮ್ಮಲ್ಲಿರೋ ಕೊಳೆ ಹೊರಗಡೆ ಹೋಗ್ತಾ ಇತ್ತು ಅನ್ನೋದನ್ನ ನಾನು ಗಮನಿಸ್ದೆ. ಅದಾದ್ಮೇಲೆ ಎದ್ದು ನಿಂತ್ಕೊಂಡ್ರೆ ಇಷ್ಟು ಎನರ್ಜಿ ಇದೇ ಮೈಯಲ್ಲಿ. ಡಾನ್ಸ್ ಮಾಡುವಾಗ ನನಗೆ ಡಾನ್ಸ್ ಮಾಡ್ತೇನಂತಾನೆ ಗೊತ್ತಿಲ್ಲ. I was jumping and dancing. I was one with myself. ಅದರಲ್ಲಿ my best friend, I can tell, I accepted as her my sister, ನಂದಾ ಮೇಡಮ್. ಅವರ ಸರಳತೆ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಎಲ್ಲ ನಮ್ಮ ಜನರು ಅಲ್ಲಿ ಪ್ರತಿಯೊಬ್ರು ಎಲ್ರು ಹೇಮಾ ಮೇಡಮ್ ನಾನು ಹೊಸಬ್ಳು ಆದ್ರೂ ನನ್ನ ಹೊಸಬ್ಳು ಅಂತ ನೋಡ್ದೆ. ಇಟ್ ವಾಸ್ ಲೈಕ್ ಒಂದು ಗ್ರೇಟ್ ಗುಡ್ ಫ್ಯಾಮಿಲಿ. ಎಲ್ರು ಒಬ್ರಿಗೊಬ್ರು. ಇನ್ನೊಬ್ರು ಮೈಸೂರಿಂದ ಒಬ್ರು ನರ್ಸ್ ಬಂದಿದ್ರು, ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ಎಷ್ಟು ಆತ್ಮೀಯತೆಯಿಂದ ಪ್ರೀತಿಯಿಂದ ದೊಡ್ಡವ್ರು ಸಣ್ಣವ್ರು ಚಿಕ್ಕವ್ರು ಮಕ್ಕಳು ಅಂದ ಎಲ್ರು ಮಾತಾಡಿದೀನಿ ನಾನು. ಐ ಎಂಜಾಯ್ಡ್ ಎ ಲಾಟ್ ಗುರುಜಿ. ಈ ತರ ಪ್ರೋಗ್ರಾಮ್ ಮತ್ತೆ ಮತ್ತೆ ಬೇಕು, ಚೆನ್ನಾಗ್ ಅನ್ಸುತ್ತೆ. ಯಾವ್ದೇ ತರದ ಇದಕ್ಕೆ ವ್ಯವಸ್ಥೆಗಳಾಗ್ಲಿ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಬೇಕಾಗುವಂತ ನನ್ಗೆ ಆಶ್ಚರ್ಯ, ಇಷ್ಟು ಜನಕ್ಕೆ ಗುರುಜಿ ಹೇಗ್ ಆಹಾರ, ಪ್ರತಿ ಒಂದನ್ನು ನಮ್ಗೆ ಈ ತರ ಆಹಾರ ಹೇಗ್ ಮಾಡಿದ್ರು, ಇಷ್ಟು ವ್ಯವಸ್ಥೆ, ಇಷ್ಟು ರೂಮ್ಗಳು, ಇಷ್ಟೊಂದು ಮಾಡಕ್ ಹೇಗ್ ಸಾಧ್ಯ ಆಯ್ತು ಅಂತ. ಅದೆಲ್ಲ ನಾವು ಅಂತರ್ಮುಖಿಯಾಗಿ ನಾವು ಗೊತ್ತಿಲ್ಲದೆ ಮಾಡೋ ಅಂತ ಸೇವೆ ನಾವು ಪ್ರತಿಯೊಬ್ರು ಮಾಡ್ದವಾಗ ಉಪಯೋಗ ಆಗತ್ತೆ. ಇನ್ನು ಎಲ್ರೂ ಮಾಡೋಣ ಗುರುಜಿ. ನಮ್ಮ ಅಳಿಯಂದ್ರು ಈಗಿನ ಹೇಳೋದು, ಇವಾಗ ನಮ್ಮ ಮಂತ್ಲಿ ಎಷ್ಟು ಬೇಕು ನಾವು ಕೊಟ್ಟು ಬಿಡೋಣ ಅಂತ ಹೇಳಿ. ನಾನು ಹೇಳ್ದೆ ಗುರುಜಿ ಅದಕ್ಕೆ ಬೇಕಾದವಾಗೆಲ್ಲ ಹೇಳ್ತಾ ಹೋಗ್ತಾರೆ, ಅವಾಗೆಲ್ಲ ನಾವು ಕೊಡೋಣ, ಅದು ನಮ್ಮ ಕಾರ್ಯಕ್ರಮ ಅಂತ. ನಮ್ಮ ಅಳಿಯಂದ್ರು ಪ್ರಭಾವಿತರಾಗಿದ್ದು ನನಗೆ ಬಹಳ ಸಂತೋಷ. ಥ್ಯಾಂಕ್ ಯು ಗುರುಜಿ. ನಮಸ್ತೆ ಫಾರ್ ಆಲ್ ಅವರ್ ಟೀಮ್. ಇವ್ರ ಹೆಸರು ಲಕ್ಷ್ಮೀ ದೇವಿ ಪಂಡಿತ್. ವೆರಿ ನೈಸ್ ಲೇಡಿ, ವೆರಿ ಸಿಂಪಲ್ ಲೇಡಿ, ವೆರಿ ಹಂಬಲ್ ಲೇಡಿ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ನಿಮ್ದು ಅದ್ಭುತ ಒಂದು ಸಿದ್ಧಾರ ಬಿಟ್ಟದ್ದು ಅನುಭವ ಹೇಳ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಪಂಡಿತ್ ಮಾತಾಡಿ. ನಿಜವಾಗ ನಾನು ಅಬ್ಸರ್ವ್ ಮಾಡಿದೆ, ಹೇಮಾ ಮೇಡಮ್ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ನಿಜವಾಗ ಆನಂದ ಆಯ್ತು. ಅಂದ್ರೆ ಅವ್ರ ಎನರ್ಜಿನ ಅಬ್ಸರ್ವ್ ಮಾಡಿದೆ ಹೇಮಾ ಮೇಡಮ್. ನಿಜವಾಗಿ ತುಂಬಾ ಎನರ್ಜೈಸ್ ಆಗಿ ಎಷ್ಟು ಆಕ್ಟಿವ್ ಡೈನಮಿಕ್ ಆಗಿದ್ರು. ಸೊ ಅದು ಪ್ರತಿಯೊಬ್ಬರಲ್ಲಿ ಬರಬೇಕು ಆ ರೀತಿಯಲ್ಲಿ. ಅಂದ್ರೆ ಒಂದು ಕಾರ್ಯಕ್ರಮ ಬಂದಿದ್ವಿ ಅಂದ್ರೆ ಮತ್ತೆ ತಲೆಯಲ್ಲಿ ಏನೋ ಇಟ್ಕೊಂಡು ಇಲ್ಲಿ ಬಂದು ಅದೇ ಆಲೋಚನೆಗಳು ಏನಿರಬಾರ್ದು, ಎಲ್ಲ ಬಿಟ್ಬಿಡ್ಬೇಕು. ಇಂಥ ಯಾವುದೇ ಸತ್ಸಂಗ ಬಂದ್ರೆ ಅಲ್ಲಿ ಪೂರ್ತಿ ನಾವು ಪ್ರಾಣಶಕ್ತಿನೂ ಪೂರ್ತಿ ಹರ್ಕೋಬೇಕು, ಅಂದ್ರೆ ಒಳಗಡೆ ತಗೋಬೇಕು. ಆ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಂಡು ಮತ್ತೆ ಮನೆಗೆ ಹೋಗುವಾಗ ಆ ಶಕ್ತಿಯನ್ನು ಮತ್ತೆ 1 ಮಂತ್ ಆಗ್ಲಿ 1-2 ಮಂತ್ ಆಗ್ಲಿ ಅದು ಉಪಯೋಗಿಸ್ಕೋಬೇಕು. ಆ ರೀತಿಯಲ್ಲಿ ಒಂದು ಸತ್ಸಂಗ ಬಂದ್ರೆ, ಇಂಥ ಧ್ಯಾನ ಯಜ್ಞಕ್ಕೆ ಬಂದ್ರೆ ಆ ರೀತಿಯಲ್ಲಿ ಪ್ರತಿಯೊಬ್ಬರು ಮಾಡ್ಕೋಬೇಕು. ಅಂದ್ರೆ ಅಲ್ಲಿ ಪೂರ್ತಿ ಭಾಗವಹಿಸ್ಬೇಕಂತ ಹೇಳೋದು. ಅಂದ್ರೆ 100% ನಿಮ್ಮ ಪ್ರೆಸೆನ್ಸ್ ಇರ್ಬೇಕಲ್ಲಿ. ಅದು ಹೇಮಾ ಮೇಡಮ್ ನೋಡಿದ್ರೆ ನನಗೂ ಅದು ಅನಿಸ್ತು. ಖಂಡಿತ ಅವರು 100% ಭಾಗವಹಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಲಕ್ಷ್ಮೀ ದೇವಿ ಪಂಡಿತ್ ಮಾತಾಡಿ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ. ಫಸ್ಟ್ ಆಫ್ ಆಲ್ ನಾನು ಇದು ಸಿದ್ಧರ ಬೆಟ್ಟಕ್ಕೆ ಹೋಗಕ್ಕೆ ಯಾವ ಪುಣ್ಯಾತ್ಮ ಸಂಕಲ್ಪ ಮಾಡಿದ್ರು ಅಂತ ನನ್ಗೆ ಅನಿಸ್ತಾ ಇದೆ ಸರ್. ಅಂದ್ರೆ ಈ ಐಡಿಯಾ ಕೊಟ್ಟಿದ್ದೆ ಯಾರಿಗೆ ಅಂದ್ರೆ ಫಸ್ಟ್ ಸಿದ್ಧರ ಬೆಟ್ಟಕ್ಕೆ ಸಿದ್ಧತೆ ಮಾಡಿದ್ರೆ ಯಾರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಸರ್. ಹೇಳ್ಬೇಕು ಅಂದ್ರೆ ನಾವು ಒಂದ್ ಕಡೆ ಫಂಕ್ಷನ್ ಹೋದಾಗ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾರು ಪುಣ್ಯಾತ್ಮ ಐಡಿಯಾ ಕೊಟ್ಟಿರೋರಿಗೆ ತುಂಬಾ ಧನ್ಯವಾದಗಳು. ಆ ಐಡಿಯಾ ಕೊಟ್ಟಿದ್ದಾರೆ, ಸಂಕಲ್ಪ ಮಾಡಿದ್ದಾರೆ, ಆ ಸಂಕಲ್ಪ ನೀವು ಅದನ್ನ ಸಾಕಾರ ಮಾಡಿದೀರಾ. ನಾವು ಪುನೀತರಾಗಿದ್ವಿ, ತುಂಬಾ ಧನ್ಯವಾದಗಳು. ನಾವ್ ಒಂದ್ ಕಡೆ ಫಂಕ್ಷನ್ ಹೋದಾಗ ಅಲ್ಲಿ ಸ್ವಲ್ಪ ನಮ್ಗೆ ಈಗೋ ಬರ್ತಿರ್ತದೆ, ಅವ್ರು ಮಾತಾಡ್ಸ್ಬೋದು, ಇವ್ರು ಮಾತಾಡ್ಬೋದು, ಅವ್ರ ಆತರ ಇದಾರೆ ಈ ತರ ಇದಾರೆ ಅಂತ. ಬಟ್ ಇಲ್ಲಿ ಆ ರೀತಿ ಭಾವನೆನೆಲ್ಲ ಪ್ರತಿಯೊಬ್ಬರ ಮುಖ ನೋಡ್ಸ್ಕೂಡನೆ ಏನೋ ಒಂಥರ ನಮ್ಮಲ್ಲಿ ಒಂಥರ ತುಂಬಾ ಒಳ್ಳೆ ಭಾವನೆ ಬರ್ತಿತ್ತು. ಇನ್ ಕೆಲವು ಕಡೆ ಹೋದಾಗ ಗೊತ್ತಿರ್ತದಲ್ಲ ಒಂಥರ ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಒಂಥರ ನಮ್ಮಲ್ಲಿ ಇರ್ತದೆ, ಈಗೋ ಇಲ್ಲ ಅಂತಲ್ಲ. ಇಲ್ಲಿ ಯಾರನ್ನ ನೋಡ್ರು ಕೂಡ ಒಂಥರ ಎಷ್ಟು ಭಾವನೆ ಬರ್ತಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಿರ್ತದೆ. ಹೇಳ್ಬೇಕಂದ್ರೆ ಅದು ಅಲ್ಲದೆ ಆ ಪುಟ್ ಮಕ್ಳಿದಾರಲ್ಲ, ಪಾಟ್ಕರ್ ಮೊಮ್ಮಗಳು ಮತ್ತೆ ಇನ್ನು ಗೀತಾ ನಾಯಕ್ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಓಡಾಡ್ತಿದ್ರು, ಅಷ್ಟು ಖುಷಿಯಾಗಿ ಓಡಾಡ್ತಾರೆ. ಮಕ್ಕಳು ಪುಟ್ ಹೆಜ್ಜಾಕನ್ನು ಎಷ್ಟು ಖುಷಿಯಾಗಿ ಓಡಾಡ್ತಿರು, ಮತ್ತೆಲ್ಲ ಸರ್ವ್ ಮಾಡ್ತಿದ್ರು. ಅದು ನೋಡಿ ತುಂಬಾ ಖುಷಿ ಆಯ್ತು. ಈ ತರದ್ದು ಇನ್ನೂ ಅನುಭವ ಆಗ್ಬೇಕು ಅನಿಸ್ತಾ ಇರ್ತದೆ. ಹೇಳ್ಬೇಕು ಅಂದ್ರೆ ನಾವು ಅಲ್ಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಮೈ ಮೇಲೆ ಅದ್ ನೀರು ಬಿದ್ದ ಕೂಡ್ಲೆ ನಮ್ಗೆ ಏನ್ ಆಯ್ತದ ರೋಮಾಂಚನ, ನಿಜವಾಗ್ಲೂ ನನಗೆ ಅದನ್ನ ಅನುಭವ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ರೀತಿಯ ನನ್ಗೆ ಅನುಭವ ಆಯ್ತು. ತುಂಬಾ ಖುಷಿ ಆಯ್ತು. ಈ ರೀತಿಯ ಇನ್ನೂ ಕೆಲಸಗಳು ಇನ್ನೂ ಇದೇ ಈ ರೀತಿ ಆಗ್ತಾ ಇರ್ಲಿ ಅಂತ ನಾನು ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಸುಭದ್ರ ಕೋತಾ ಮೇಡಮ್ ಮಾತಾಡಿ. ಮೀಟ್ ಮಾಡ್ಕೊಳ್ಳಿ. ನಮಸ್ಕಾರ.
ಎಲ್ಲರಿಗೂ ತುಂಬಾ ಚೆನ್ನಾಗಿತ್ತು. ನಾನು 70 ವಯಸ್ಸಿನವಳು, ಬೆಂಗಳೂರಿನಿಂದ ಬಂದಿರೋದು. ನಾನು ಬೆಟ್ಟ ಹತ್ಬೇಕು ಅನ್ನೋ ಮನಸ್ಸಿಂದಾನೇ ಬಂದೆ, ಆದ್ರೆ ನನಗೆ ಹತ್ತೋ ಶಕ್ತಿ ದೇವ್ರು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡೆ. ನನಗೆ ಮಂಜುಳಾ ಅನ್ನೋರು ಇಲ್ಲಿ HSR ಲೇಔಟ್ ಇಂದ ಬಂದಿದ್ರು, ಅವ್ರು ತುಂಬಾ ಸಹಾಯ ಮಾಡಿದ್ರು ಹತ್ತೋದಿಕ್ಕೆ. ಮತ್ತೆ ಇಳಿಯೋವಾಗನು ಅಷ್ಟೇ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು ಸಹಾಯದಿಂದ ನಾನು ಇಳಿದು ಬಂದೆ. ಆದ್ರೆ ಸ್ವಲ್ಪ ಕಾಲ್ ನೋವಿದೆ, ಪರವಾಗಿಲ್ಲ, ವಾಸಿ ಆಗುತ್ತೆ ಅನ್ಸುತ್ತೆ. ಅಲ್ಲಿನ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ನಡೀತು. ಪಿಪ್ಪಲ ಪ್ರಸಾದ್ ಅವ್ರ ಸಂಗೀತ ಧ್ಯಾನಾನು ನಾನು ಅಷ್ಟೊತ್ತು ಕೂತ್ಕೊಳಕ್ ಆಗುತ್ತೋ ಇಲ್ವೋ ಈ ನೋವಿನಲ್ಲಿ ಅಂತ ಅನ್ಕೊಂಡೆ, ಆದ್ರೆ ಕೂತ್ಕೊಂಡ್ ಮಾಡಿದ್ರೆ ಅದು 3 ಗಂಟೆ ಹೇಗ್ ಪಾಸ್ ಆಯ್ತು ಅನ್ನೋದೇ ನಂಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಡ್ಯಾನ್ಸು ಮಾಡಿದೆ, ಎಲ್ಲ ಚೆನ್ನಾಗಿ ನಡೀತು. ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು, ಆದ್ರೆ ಬಾತ್ರೂಮ್ ಇಂದೊಂದು ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ ಗುರುಗಳೇ, ಅಷ್ಟೇ. ಇನ್ನೆಲ್ಲ ಚೆನ್ನಾಗಿ ನಡೀತು. ನೆಕ್ಸ್ಟ್ ತುಂಬಾ ನೆಕ್ಸ್ಟ್ ಸಂತೋಷ ಇನ್ನೊಂದು ಆಯ್ತು. ಅಂದ್ರೆ ಈ ತರ ಪಬ್ಲಿಕ್ ಈ ಫಂಕ್ಷನ್ಸ್ ಅಲ್ಲಿ ವಾಲಂಟಿಯರ್ಸ್ ಇನ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಾನು ಅಬ್ಸರ್ವ್ ಮಾಡಿದ್ದೇನೆ, ವಾಲಂಟಿಯರ್ಸ್ ತಾವೇ ಮುಂದಕ್ಕೆ ನಿಜ ಬರ್ಬೇಕು. ಗುರುಗಳೇ, ಬೇಕು. ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಮಾಡಿದಾರೆ. ಒಬ್ಬೊಬ್ರು ಒಂದು ನೋಡ್ಕೋಬೇಕು, ಎಲ್ಲೆಲ್ಲಿ ಏನೇನಿದೆಯೋ ಅದು ಹ್ಮ್ ನೀಟಾಗಿ ಪೂರ್ತಿ ಪರ್ಯವೇಕ್ಷಣೆ ಮಾಡ್ಬೇಕಾಗತ್ತೆ. ಆ ರೀತಿಯಲ್ಲಿ ನೆಕ್ಸ್ಟ್ ಯಾವುದೇ ಕಾರ್ಯಕ್ರಮ ಮಾಡಕ್ ಮುಂಚೆ ಅದೊಂದು ನಾನು ಕರೆಕ್ಷನ್ ಮಾಡ್ಬೇಕಾಗತ್ತೆ. ಸೊ ಹಾ ವಾಲಂಟಿಯರ್ಸ್ ಹೆಂಗಿರ್ಬೇಕಂದ್ರೆ, ಈ ಕಾರ್ಯಕ್ರಮ ಕೊಟ್ಟಿದೀವಿ ಅಂದ್ರೆ ಅದು ಸಣ್ಣದಾದ್ರೂ ಪರವಾಗಿಲ್ಲ, ಅದರಲ್ಲಿ ನಾವ್ ಹೇಳ್ತಾ ಇರ್ತೀವಲ್ಲ, ಈ ಸೇವೆ ಪರಮ ಧರ್ಮ ಅಂತ, ಅದ್ರ ಭಾಗವಾಗಿ ಏನಂದ್ರೆ ಪೂರ್ತಿ ಅದರಲ್ಲಿ ತೊಡಗಿಸ್ಬೇಕು. ಒಂದೊಂದ್ಸರಿ ಏನಾಗತ್ತೆ, ನಾವು ಕೊಟ್ಟಿರುವಂತ ಆ ಸೇವೆ ಅನ್ನೋದು ಮಾಡ್ತಾ ಇರ್ತೀವಿ, ಮತ್ತೆ ಇನ್ನು ಡೈವರ್ಟ್ ಆಗ್ತಾ ಇರ್ತೀವಿ. ಆ ಡೈವರ್ಟ್ ಆಗೋದಲ್ಲಿ ಪೂರ್ಣ ಅನ್ನೋದು ಸಾಧಿಸಕ್ಕಾಗಲ್ಲ, ಆ ಪೂರ್ಣತ್ವ ಬರಲ್ಲ. ಅದಕ್ಕೆ ಯಾವಾಗ್ಲೂ ಅಷ್ಟೇ, ಏನೇ ಒಂದು ಸಣ್ಣ ಕೆಲಸ ಕೊಟ್ರು ಅದರಲ್ಲಿ ಪೂರ್ತಿ ತೊಡಗಿಸ್ಕೋಬೇಕು. ಆ ಸೇವೆ ಅನ್ನೋದು ಆ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಅದನ್ನು ಇನ್ ಸ್ವಲ್ಪ ಟ್ರೈನಿಂಗು ತಗೊಂಡು ಈ ವೇದಿಕೆಯಲ್ಲಿ ನೆಕ್ಸ್ಟ್ ಕಾರ್ಯಕ್ರಮ ಇನ್ನು ಯಶಸ್ವಿಯಾಗಿ ಮಾಡೋಂಥ ಅವಕಾಶ ಮಾಡೋಣ. ಪ್ರತಿಯೊಬ್ರು ಇದು ಯಾವುದೇ ಯಶಸ್ವಿಯಾಗಿ ನಡೀತು ಗುರುಗಳೇ. ಈ ಟಾಯ್ಲೆಟ್ಸ್ ಅಂದ್ರೆ ಟಾಯ್ಲೆಟ್ಸ್ ಕಡೆನೆ ಅವ್ರ ಗಮನ ಇರ್ಬೇಕು ಯಾವಾಗ್ಲೂ. ಹ್ಮ್ ಎಲ್ಲೇ ಹೋದ್ರು ಮತ್ತೆ ಒಂದು ಗಂಟೆಗೊಂದ್ಸರಿ ಅಲ್ಲಿ ಹೋಗಿ ನೋಡ್ಕೊಂತಾ ಇರ್ಬೇಕು, ಕ್ಲೀನ್ ಇದೆಯಾ, ಕ್ಲೀನ್ ಇಲ್ಲ, ಕ್ಲೀನ್ ಆತರ. ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನ್ ತೊಂದರೆ ಆಗಲ್ಲ. ನಾವೆಲ್ಲರೂ ಇಲ್ಲಿ ಒಂದು ಸ್ವಯಂ ಸೇವಕರು. ಸೊ ಸ್ವಯಂ ಸೇವಕರು ಆವಾಗ ಮತ್ತೆ ನಾನು ಇನ್ನೊಬ್ರು ಯಾರನ್ನೋ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇನ್ನೊಬ್ರು ಯಾರೋ ಬಂದು ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ. ಓಕೆ, ಸೊ ನಾವೇ ಮಾಡ್ಕೋಬೇಕು. ಸೊ ನೀವು ಧನ್ಯವಾದಗಳು ಚೆನ್ನಾಗಿ ಗುರುಗಳೇ. ಭಾಗವಹಿಸಿದ್ರಿ ನಿನ್ನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ವಾಣಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್ ಮಾತಾಡಿ. ನಮಸ್ತೆ ಸರ್ ಎಲ್ಲರಿಗೂ. ನಾನಂತೂ ಲಾಸ್ಟ್ ಮೂಮೆಂಟ್ ಅವತ್ತು ಧ್ಯಾನ ಕ್ಲಾಸ್ ಮುಗಿಬೇಕಾದ್ರೆ ನಾನು ಬರಲ್ಲ ಅಂತಲೇ ಹೇಳಿದ್ದೆ. ನನಗೆ ನೇಚರ್ ಸರ್ ಮೂಲಕ ಕೇಳಂಗ್ ಮಾಡ್ತು. ಅವ್ರು ಕೇಳಿದ್ರ ಮೂಲಕ ನಂದ ಮೇಡಮ್ ಕರೀಲಿಕ್ಕಾಯ್ತು, ಅವ್ರ ಜೊತೆ ಬರ್ಲಿಕ್ಕಾಯ್ತು. ಅದು ಹೌದು, ಬರ್ಬೇಕು ಅನ್ನೋ ಇದಿದ್ರೆ ದೇವ್ರು ಹೆಂಗಾದ್ರೂ ಕರ್ಕೊ ಬರ್ತಾನೆ ಅನ್ನೋದು ಒಂದು ನನಗೆ ಅರಿವಾಯ್ತು. ನಾನ್ ಬಂದಿದ್ ನಿಜವಾಗ್ಲೂ ಒಂದ್ ದೊಡ್ಡ ಸ್ಟ್ರಗಲ್. ನಾನು ಇಂಥ ರಿಸ್ಕ್ ಅನ್ನ ನನ್ನ ಲೈಫಲ್ಲಿ ನಾನು ಒಬ್ಳೆ ಎಲ್ಲೂ ಹೋಗಲ್ಲ, ತಗೊಳಲ್ಲ. ಅದ್ರಲ್ಲೂ ಬಂದು ಇಷ್ಟು ಸೇಫ್ಟಿಯಾಗಿ ಇಷ್ಟು ಇದಾಗಿ ಬಂದಿದ್ದೀನಿ ಅಂದ್ರೆ ನಿಜವಾಗ್ಲೂ ಥ್ಯಾಂಕ್ಸ್ ಗಾಡ್, ಥ್ಯಾಂಕ್ಸ್ ನೇಚರ್, ಥ್ಯಾಂಕ್ಸ್ ಎಲ್ರಿಗೂ. ಆಮೇಲೆ ನಾನು ಊಟದ ವಿಚಾರದಲ್ಲಿ ಫಂಕ್ಷನಿಗೆ ಹೋದ್ರೆ ಊಟದ ವಿಚಾರ ನಾನು ಮನ್ಸಲ್ಲೇ ತುಂಬ್ಕೊಂಡು ಹೋಗ್ತೀನೇನೋ, ಅಲ್ಲಿ ಊಟ ಸರಿಯಾಗಲ್ಲ, ನಂಗೆ ಆಗಲ್ಲ ಅಂತ ಫಸ್ಟ್ ಮಾಡಿದ್ರಲ್ಲ ಖಾಲಿ ರೈಸ್ ಕೊಡಿ ನಂಗೆ ಅಂತ ಕೇಳಿದೆ. ಇಲ್ಲ ಮೇಡಮ್ ಏನಾಗಲ್ಲ ತಿನ್ನಿ ಅಂತ. ಸರೋಜ ಮಲ್ಲಿಕಾರ್ಜುನ್ ಮೇಡಮ್ ಧ್ಯಾನಕ್ಕೆ ಬಂದಿರೋದು ನೀವ್ ಎಲ್ಲಿಗೆ ಬಂದಿದ್ದೀರಾ ಅನ್ಕೊಂಡಿದ್ದೀರಾ ಅಂದ್ರು. ನಾನು ಎಲ್ಲ ಟೈಮು ಊಟ ಮಾಡಿ ಬಂದೆ. ರಿಯಲಿ ನಾನು ಚೆನ್ನಾಗಿದ್ದೀನಿ. ರಿಯಲಿ ಅದ್ರಲ್ಲಿ ಅಂತ ಅದ್ಭುತ ಶಕ್ತಿ ಇದೆ. ಇಂಥದ್ರಲ್ಲಿ ನಾವು ಭಾಗವಹಿಸೋದ್ರ ಮೂಲಕ ಎಲ್ಲವನ್ನು ಪರಿಹಾರ ಮಾಡ್ಕೋಬಹುದು ಅನ್ನಿಸ್ತು. ಇನ್ನು ಉಳಿದಂತೆ ಎಲ್ಲಾ ವಿಚಾರನ ಎಲ್ಲರೂ ಶೇರ್ ಮಾಡಿದ್ದಾರೆ. ಎಲ್ಲಾ ಚೆನ್ನಾಗಿತ್ತು. ಒಂದು ಆತ್ಮೀಯತೆಯ ಅನುಬಂಧ ಇತ್ತು. ನಂಗೆ ತುಂಬಾ ಖುಷಿ ಆಗುತ್ತೆ ಹಿಂಗ್ ಹೊಸ ಹೊಸ ಪರಿಚಯ ಆದಾಗ. ನಮ್ಮ ಮನಸ್ಸಿಗೆ ಸ್ಪಂದಿಸ್ತಕ್ಕಂಥವ್ರು ಇಂಥವ್ರು ಅವ್ರನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದೀವಿ. ಇಂಥ ದಿನಗಳು ತುಂಬಾ ತುಂಬಾ ಬರ್ಲಿ ನಾವೆಲ್ಲರ ಬದುಕಲ್ಲಿ. ನಾವ್ ಇದನ್ನ ಆಸ್ವಾದಿಸೋಣ, ಆನಂದಿಸೋಣ ಅಂತ ನಾನು ಆಶಿಸ್ತೀನಿ. ಮತ್ತೆ ಇದ್ ಕಾರಣಕರ್ತರಾದ ಸರ್ಗೆ, ನೇಚರ್ಗೆ, ಎಲ್ರಿಗೂ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ, ಅವ್ರದ ಅನುಭವ ಹೇಳಲಿಲ್ಲ. ಡ್ಯೂಟಿಗೆ ಹೋದ್ರು ವಿಜಯಲಕ್ಷ್ಮಿ ಮೇಡಮ್. ಅವ್ರದ್ದು ಕೋಸ್ಟ್ ಅಲ್ಲೇ ಇದ್ದಾರೆ ಗುರುಜಿ. ನಮಸ್ತೆ ಗುರುಗಳೇ. ನಮಸ್ತೆ ಆಲ್ ಮಾಸ್ಟರ್ಸ್. ಅದ್ಭುತವಾದ ಕಾರ್ಯಕ್ರಮ, ಅದ್ಭುತವಾಗಿ ಮೂಡ್ ಬರ್ತೀವಿ ಕಾರ್ಯಕ್ರಮ. ಟ್ರಕ್ಕಿಂಗ್ ವಿತ್ ಧ್ಯಾನ ಕಾರ್ಯಕ್ರಮ ಅಂತೂ ಅದ್ಭುತವಾಗಿತ್ತು ಗುರುಗಳೇ.
ಜೊತೆಗೆ ನನ್ ಸ್ಕೂಲಿಂದ ಮಕ್ಳು ಬಂದಿದ್ರು, ಅವ್ರಿಗೂ ಒಳ್ಳೆ ಅವಕಾಶ ಮಾಡ್ಕೊಟ್ರಿ. ಅವ್ರು ಅದಕ್ಕೂ ಧನ್ಯವಾದಗಳು. ಅವ್ರಿಗೂ ವೇದಿಕೆ ಕಲ್ಪಿಸ್ಕೊಟ್ಟಿದ್ರಿ, ನನಗೂ ಕೂಡ ವೇದಿಕೆ ಕಲ್ಪಿಸ್ಕೊಟ್ಟಿದ್ರಿ. ಹೃತ್ಪೂರ್ವಕವಾದ ಧನ್ಯವಾದಗಳು ಗುರುಗಳೇ. ಆ ಒಳ್ಳೆ ಅನುಭವನೂ ಕೂಡ ಇದು ವೇದಿಕೆಯಲ್ಲಿ. ಎಲ್ಲರೂ ಕೂಡ ಅಂದ್ರೆ ವಾಲಂಟ್ರೀಸ್, ಗುರುಗಳು ಹೇಳ್ದಾಗೆ ವಾಲಂಟ್ರೀಸ್ ಅವ್ರವ್ರು ಕೊಟ್ಟಿರೋ ಕೆಲಸ ಅವ್ರಷ್ಟೇ ಮಾಡಿದ್ರೆ ಒಳ್ಳೇದು. ಎಲ್ಲದ್ರಲ್ಲೂ ಹೇಳಿದ್ರಲ್ಲ, ಒಂದ್ ಕೆಲ್ಸ ಮಾಡಿ ಇನ್ನೊಂದ್ ಕೆಲ್ಸದ ಕಡೆ ಡೈವರ್ಟ್ ಹೋದಾಗ ಹಿಂಗ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದು ಅಕ್ಷರ ಸಹ ಸತ್ಯನೇ ಕೂಡ. ಇಂತಿಂತವ್ರಿಗೆ ಇಂಥದೇ ಕರ್ತವ್ಯ ಅಂತ ಪ್ರತಿಯೊಂದು ಚಿಕ್ಕದು ದೊಡ್ಡದು ಅಂದಂಗೆ ಸ್ವೀಕಾರ ಮನೋಭಾವ ಇರೋರಿಗೆ ಕೊಟ್ಟು ನಿರ್ವಹಣೆ ಮಾಡ್ಕೊಂಡಾಗ ಇನ್ನೂ ಅತ್ಯುತ್ತಮವಾದ ಕಾರ್ಯಕ್ರಮವನ್ನ ಮಾಡ್ಕೋಬಹುದು ಗುರುಗಳೇ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಮಕ್ಳು ಮಾತಾಡ್ತಾರಂತೆ ಗುರು. ಮಾತಾಡಿ. ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಎಸ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಕಂಗ್ರಾಚುಲೇಷನ್ಸ್. ನಿಮ್ಮ ಟೀಮ್ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿದ್ರಿ. ವೇದಿಕೆ ಮೇಲೆ ಎಲ್ಲರಿಗೂ ಅದು ತುಂಬಾ ಸಂತೋಷ ಕೊಟ್ಟಿದೆ. ನಿಮ್ಗೆ ಎಲ್ಲರೂ ಜೋರಾಗಿ ಚಪ್ಪಾಲು ಒಂದ್ಸರಿ, ಮಕ್ಕಳಿಗೆ ಎಲ್ಲರಿಗೂ ಜೋರಾಗಿ ಚಪ್ಪಾಲು. ಎಸ್, ಗ್ರೇಟ್. ಸೊ ಪ್ರತಿಯೊಂದು ವೇದಿಕೆದಲ್ಲಿ ನೀವು ನಿಮ್ಮ ಈ ಕಲೆಯನ್ನು ತೋರಿಸ್ಬೇಕಾಗತ್ತೆ. ಓಕೆ, ಎಲ್ಲೆಲ್ಲಿ ಅನುಕೂಲ ಇದೆ ಅಲ್ಲೆಲ್ಲ ಬನ್ನಿ. ನಾವು ಈ ರೀತಿಯಲ್ಲಿ ಧ್ಯಾನ ಯಜ್ಞಗಳು ಮಾಡ್ತೀವಲ್ಲ, ಅಲ್ಲೆಲ್ಲಿ ಭಾಗವಹಿಸಕ್ಕೆ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು. ರೈಟ್ ಮ್ಯಾಮ್. ಎಸ್, ಆಯ್ತು ಅನ್ಸುತ್ತೆ ಗುರುಜಿ, ಯಾರು ಕಾಣ್ತಾ ಇಲ್ಲ. ಸೊ ಸನ್ನೇಗೌಡ್ರು ಸರ್ ಎಕ್ಸಾಮ್ ಪರೀಕ್ಷೆದು ಕೊಡ್ತೀನಿ ಪ್ರೈಸ್ ಅಂತ ಹೇಳಿದ್ರು. ಸನ್ನೇಗೌಡ್ರು ಪರೀಕ್ಷೆದು ರಿಸಲ್ಟ್ ಐ ಥಿಂಕ್ ಬಹುಮಾನನೇ ಕೊಟ್ಟಿಲ್ಲ. ಅದು ಯಾವ್ದು ನೆನಪು ಮಾಡಿಲ್ಲ. ನೀವು ಬಂದಿಲ್ಲ. ನೀವು ಬಂದಿದ್ರೆ ಐ ಥಿಂಕ್. ಇಲ್ಲ ಸರ್, ನಾನು ಅದಕ್ಕೆ ಕಳಿಸಿದ್ದೆ ಅಶ್ವಿನಿ ಮೇಡಮ್ ಅವರಿಗೆ ನೆನಪು ಮಾಡಿ ಅಂತ. ಹೌದಾ, ನಿಮ್ದು ಫಸ್ಟ್ ಇತ್ತು. ಬಟ್ ಆದ್ರೆ ಏನಂದ್ರೆ ಅದು ಆ ಆಕ್ಟಿವಿಟಿ ನೆನಪು ಮಾಡ್ಬೇಕಾಯ್ತು. ಅದಕ್ಕೆ ನಾನು ಹೇಳಿದಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ವಾಲಂಟಿಯರಿಂಗ್ ಅಲ್ಲಿ ತುಂಬಾ ಇನ್ನೂ ಸ್ವಲ್ಪ ನಾವು ಸ್ಟ್ರಿಕ್ಟ್ ಮಾಡ್ಕೋಬೇಕು. ವಾಲಂಟಿಯರಿಂಗ್ ಅಲ್ಲಿ ಹೌದು ಸರ್, ಅದು ಒಬ್ರು ಮಿಸ್ ಆದ್ರೆ ಆತರ ಆಗುತ್ತೆ ಸರ್. ನಾವು ವಾಲಂಟಿಯರಿಂಗ್ ಅಲ್ಲಿ ಅಷ್ಟು ಈಸಿ ಅಲ್ಲ. ವಾಲಂಟಿಯರಿಂಗ್ ಅನ್ನೋದು ಒಂಥರ ಅದು ಈ ಕಾರ್ಯಕ್ರಮಕ್ಕೆ ಒಂದು ಬೆನ್ನುಮೂಲೆ ತರ ಅದು. ಓಕೆ, ಹೌದು ಸರ್. ಒಂದು ರೀತಿಯಲ್ಲಿ ಯಾವುದೇ ಒಂದು ಸಣ್ಣ ಕೆಲಸ ಇದ್ರು ಅದು ಅವ್ರಿಗೆ ವಹಿಸಿದ ಮೇಲೆ ಅದು ನೋಡ್ಬೇಕು, ಕಾರ್ಯಕ್ರಮ ಬರ್ತಾ ಇರ್ಬೇಕು. ಕಾರ್ಯಕ್ರಮ ಎಲ್ಲೇ ನಡೀತಾ ಇರ್ತದೆ ಅಲ್ಲಿ ಇರ್ಬೋದು. 1 ಗಂಟೆಗೆ 2 ಗಂಟೆಗೆ ಒಂದ್ಸರಿ ಅಲ್ಲಿ ಹೋಗಿ ಅದು ನೋಡ್ಕೊಂಡು ಬರ್ತಾ ಇರ್ಬೇಕು. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಒಂದೊಂದು ಕಾರ್ಯಕ್ರಮ ವಹಿಸ್ಕೊಂಡ್ರೆ ಇದೆಲ್ಲ ಯಾವ್ದು ಮರೆಯಕ್ ಸಾಧ್ಯವಿಲ್ಲ. ಪ್ರತಿಯೊಂದು ಚೆನ್ನಾಗ್ ಆಗ್ತದೆ. ಅದ್ರ ಭಾಗವಾಗಿ ಈಗ ಇದನ್ನು ಮರಿದ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಮೋಸ್ಟ್ಲಿ. ಇಲ್ಲ ಸರ್, ನಾನು ಸನ್ನೇಗೌಡ ಸರ್ ಪರೀಕ್ಷೆ ಬಗ್ಗೆ ಹೇಳಿದ್ರು, ಅದಕ್ಕೋಸ್ಕರ ಹೇಳಿದೆ ಸರ್. ಹಾಗೇನಿಲ್ಲ, ಇನ್ನೊಮ್ಮೆ ಇಟ್ಕೊಳ್ಳೋಣ ಸರ್. ಎಲ್ಲಾ ಪರೀಕ್ಷೆಗೂ ಸೇರಿಸಿ ಮತ್ತೆ ಇಟ್ಕೊಂಡ್ರೆ ನೆಕ್ಸ್ಟ್ ಇದೆಯಲ್ಲ, ನಾವು ಮೈಸೂರಲ್ಲಿ ಮಾಡ್ಕೋಬಹುದು. ಆದ್ರೆ ಒಬ್ರು ವಾಲಂಟಿಯರ್ಸ್ ಇದು ಚೆನ್ನಾಗಿ ಬರ್ಕೊಂಡು ಏನೇನು ಇಂಪಾರ್ಟೆಂಟ್ ಇದೆ ಅದೆಲ್ಲ ನೆನಪು ಮಾಡ್ತಾ ಇರ್ಬೇಕು ವೇದಿಕೆ ಮೇಲೆ. ಇವಾಗ ಏನಾಗತ್ತಂದ್ರೆ ಅನೇಕ ವಿಷಯಗಳು ಇರ್ತದೆ. ಸೊ ಗೆಸ್ಟ್ಗಳು ಎಲ್ಲ ಜಾಸ್ತಿ ಇರುತ್ತೆ, ಸ್ವಲ್ಪ ಮರೆಯೋದನ್ನು ಅವಕಾಶ ಇದೆ. ಓಕೆ, ಹೌದು ಸರ್. ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಸರ್, ಮತ್ತೆ ಮಾಡ್ಕೊಳಕ್ ಆಗುತ್ತೆ. ಸಣ್ಣಗೌಡ್ರು ಪರೀಕ್ಷೆ ಅಂದ್ರು ಸರ್, ಅದಕ್ಕೋಸ್ಕರ ಹೇಳಿ. ಎಸ್, ವೆಂಕಟರಮಣ ಸರ್ ನಮಸ್ತೆ. ವಾಲಂಟಿಯರ್ಸ್ ಮಾಡುವಾಗ ನಾವೇನ್ ಮಾಡ್ಬೇಕಂದ್ರೆ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಒಂದ್ ರೀತಿ ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಒಂದ್ ಸ್ವಲ್ಪ ಯಾಮಾರಿದ್ರೆ, ಯಾಕಂದ್ರೆ ಯಾರ ಮಕ್ ಪರಿಚಯ ಇರಲ್ಲ, ಅಲ್ಲಿ ಬಂದಾಗ ಏನ್ ಮಾಡ್ಬೇಕು, ಈ ಕಡೆ ಕರೀತಾರೆ ಆ ಕಡೆ ಕರೀತಾರೆ ಹೋಗೋವಾಗ ಅಲ್ಲಿ ಡೈವರ್ಟ್ ಆಗೋದು ಜಾಸ್ತಿ ಆಗುತ್ತೆ. ಆಗ್ಬಿಡ್ತೇವೆ. ಆ ಡೈವರ್ಟ್ ಆದಾಗ ಮತ್ತೆ ಇವ್ರನ್ನ ಗಮನಿಸೋದು ಬಿಟ್ಬಿಡ್ತೀವಿ, ಇನ್ನೊಬ್ರ ಕಡೆ ಹೊರಟೋಗ್ತೇವೆ. ಅದೊಂದು ಸ್ವಲ್ಪ ಸಮಸ್ಯೆ ಆಗ್ತದೆ ಹೊರತು, ಆದ್ರೆ ಮಾಡೋ ಕೆಲ್ಸ ನಮ್ ಕೆಲ್ಸ ಅಂತ ತಿಳ್ಕೊಂಡು ಎಲ್ಲಾ ಮಾಡ್ಬೇಕು ಅಂತ ನಮ್ಗೆ ಇಷ್ಟ. ಅದೇ ತರ ಮಾಡೋದಕ್ಕೂ ಪ್ರಯತ್ನ ಮಾಡ್ತೀವಿ. ಏನಾದ್ರು ದಯವಿಟ್ಟು ತಪ್ಪ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏನಿಲ್ಲ, ತೊಂದ್ರೆ ಇಲ್ಲ. ಸೊ ನೆಕ್ಸ್ಟ್ ಇನ್ನು ಇಂಪ್ರೂವ್ ಮಾಡೋಣ ಅಷ್ಟೇ. ತಪ್ಪು ಅನ್ನೋದು ಸಮಸ್ಯೆನೇ ಇಲ್ಲ, ಪ್ರತಿಯೊಂದು ಅನುಭವ ಅಷ್ಟೇ. ತಪ್ಪಿದೆ ತಿದ್ದುಕೊಂಡು ಮತ್ತೆ ಆ ಕೆಲಸ ಮಾಡೋಣ. ತಪ್ಪು ಅನ್ನೋದು ಯಾವ್ದು ಇಲ್ಲ. ಸ್ಪಿರಿಚುವಲ್ ಆಧ್ಯಾತ್ಮಿಕ ಡಿಕ್ಷನರಿ ತಪ್ಪು ಅನ್ನೋದು ಯಾವುದಿಲ್ಲ. ಪ್ರತಿಯೊಂದು ಆ ಅನುಭವವೇ ನಮ್ಗೆ ಜ್ಞಾನವಾಗಿ ನೆಕ್ಸ್ಟ್ ಅದನ್ನ ಸ್ವಲ್ಪ ಮಾರ್ಪಿಟ್ ಮಾಡ್ಕೊಂತ ಹೋಗ್ಬೇಕು. ಅದಕ್ಕಿಂತ ದೊಡ್ಡದೇನು. ನಾನು ಆಫೀಸಲ್ಲಿ ಇದ್ದಾಗ ಎಲ್ಲ ಪ್ರೋಟೋಕಾಲ್ ಎಲ್ಲ ಮಾಡಿಸ್ತಾ ಇದ್ದೆ. ಅದರಿಂದ ಒಂದು ಪ್ರತಿ ಪ್ರೋಗ್ರಾಮ್ ನಾವೇ ಅರೇಂಜ್ ಮಾಡ್ತಾ ಇದ್ದಿದ್ದು, ಸ್ಟೇಜ್ ಇಂದ ಹಿಡಿದು ಎಲ್ಲ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾನು ಅಲ್ಲಿ ಇನ್ವಾಲ್ವ್ ಆಗಿ ಮಾಡೋಣ ಅಂತ ಬಂದಿದ್ದು. ವೆರಿ ಗುಡ್, ಒಳ್ಳೇದು. ಏನಾದ್ರು ಅದ್ರ ಪ್ರೋಟೋಕಾಲ್ ಇಂದ ಮಾಡ್ಬೇಕಾದ್ರೆ ನಾವು ಮುಂದೆ ನಿಂತ್ಕೊಂಡು ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದೆ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಕ್ ಪ್ರಯತ್ನ ಮಾಡೋಣ. ಓಕೆ, ಸರಿ ಗುರುಜಿ, ಧನ್ಯವಾದ. ಸನ್ನೇಗೌಡ.
ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಸ್ನೇಹಿತರೆ, ಪ್ರಕೃತಿ ಚಾರಣ ಅಂತಂದ್ರೆ ಹಿಂಗಿರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಈ ತರ ಹೋಗಿರ್ತಕ್ಕಂಥದ್ದು ನಾನು. ಬಟ್ ಬೇರೆ ಬೇರೆ ಟೂರ್ಗಳನ್ನ ಮಾಡಿದ್ವಿ. ಬಟ್ ಹಂಗೆ ಪ್ರದೇಶಗಳನ್ನ ನೋಡೋದು ಜನರ ಒಳಗೆ ಮಾಡಿದ್ವಿ. ಸಂತ್ಯಾಗ ಸಂತಿ ಮಾಡಿದ್ರು ಅನ್ನೋ ತರ ಆಗಿತ್ತು. ಬಟ್ ಈ ತರದ್ದು ಪ್ರಕೃತಿಯ ಇದ್ರಲ್ಲಿ ಹೋಗಿ ನನಗೂ ಅನ್ಸ್ತಾ ಇತ್ತು. ಅರ್ಧ ಹತ್ತಿದಾಗ ಒಂದ್ ಚೂರ್ ಮಳಲ್ ಚೀಲ ತಗೊಂಡ್ ಹೋದ್ವಿ. ಏನಪ್ಪ ಇನ್ ಹತ್ತಕ್ ಆಗತ್ತ ನನಗೆ ಅಂತ ಡೌಟ್ ಬರ್ತಾ ಇತ್ತು. ಕಾಲೆಲ್ಲ ಪೇನ್ ಬರ್ತಾ ಇತ್ತು. ನಂತರ ಗುರೂಜಿ ಹೇಳಿದ್ರಿ ಈ ತರ ಮುದ್ರೆ ಕೂತ್ಕೊಳ್ರಿ ಅಂತಂದು ಹಾಕೊಂಡ್ ಕೂತ್ಕೊಂಡ್ವಿ. ಹೋಗ್ತಾ ಅದ್ರ ಆನಂತರ ಇನ್ನೊಂದ್ ನನಗೆ ಉತ್ತೇಜನ ಕೊಟ್ಟಿದ್ದು ಅಂತಂದ್ರೆ, ಸುಮಾರು ಏಜ್ ಅದಾರಲ್ಲಿ ಹೋಗ್ತಾ ಇದ್ರಲ್ಲ ಅವ್ರು ನೋಡಿ ಇವ್ರಿಗಿಂತ ಕಡಿಮೆ ಹಂಗಾರೆ ನಾನು 65 ವರ್ಷದವ್ರು ಹೋಗ್ತಾ ಇದಾರೆ ಅಂದ್ರೆ ನನಗೇನಾಗಿದೆ 55 ವರ್ಷದವನಿಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು, ಮತ್ತೆ ಆತ್ಮಬಲ ಅಂತ ಹೇಳ್ತಾರಲ್ಲ, ಆತ್ಮ ಬಲ ತಗೊಂಡು ಹತ್ತಿದ ಮೇಲೆ ಅಂತೂ ಬಹಳ ಖುಷಿ ಆಯ್ತು. ಅಲ್ಲಿ ಮೇಲ್ಗಡೆ ಹೋಗಿ ತೀರ್ಥ ಹಾಕ್ಸ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ ನಾನು. ಸೂರ್ಯ ನೋಡ್ಕೊಳ್ತಾ ಕುಂತಿದ್ದೆ. ಸುಮಾರು ಜನ ಮೇಲ್ಗಡೆ ಹೋಗ್ಬೇಕು ಅಂತ ಅಂದ್ರು. ಮೊದ್ಲೆಲ್ಲ ಲಕ್ಷ್ಮೀಕಾಂತ್ ಮೇಡಮ್ ಅವ್ರು ಹೇಳ್ತಾ ಇದ್ರು ಅಲ್ಲಿ ಹೋದ್ರೆ ಟೈಮ್ ಆಗುತ್ತೆ, ಹೋಗೋದ್ ಬೇಡ, ಮತ್ತೆ ಟೈಮ್ ಬೇಕು ಅಂತ ಹೇಳಿ. ಬಟ್ ಎಲ್ಲಾರು ಹೋಗಿದಾರಲ್ಲ, ಹೆಂಗ್ ಹೋಗಿದಾರೆ, ಯಾನ ಹಾಕ್ಬಿಡ್ಬೇಕು ಅಂತ ಒಬ್ನೇ ಸುಮ್ನೆ ಹೋದೆ. ಅಲ್ಲೂ ಏಕಶಿಲಾ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ ದೇವ್ರ ದರ್ಶನ ತಗೊಂಡದ್ದು, ಅಲ್ಲಿ ಸಂಪೂರ್ಣವಾಗಿ ನೋಡಿದ್ದು, ಅಲ್ಲಿಂದ ನೋಡಿದಾಗ ಸೂರ್ಯ ದೇವನ್ ಕಾಣ್ತಕ್ಕಂಥದ್ದು ರೀತಿ ಇದನ್ನೆಲ್ಲ ನೋಡಿದಾಗ ಇದನ್ನ ಕಳ್ಕೊಂಡ್ಬಿಡ್ತಿದ್ದೆ ಮೇಲ್ಗಡೆ ಹೋಗದೆ ಇದ್ರೆ ಅಂತ ಅನ್ಸ್ತು. ಹೋಗಿದ್ದು ಚೆನ್ನಾಗಾಯ್ತು. ಒಟ್ಟಾರೆ ಹೇಳ್ಬೇಕಂದ್ರೆ ಕಾರ್ಯಕ್ರಮ ಅದ್ಭುತವಾಗಿ ಬಂತು. ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳು ಅಂತಂದ್ರೆ ನಮ್ಮನ್ನ ನೆಕ್ಸ್ಟ್ ಇನ್ನು ಹೆಂಗ ಅಪ್ಗ್ರೇಡ್ ಹೋಗ್ಬೇಕು ಅನ್ನೋದಕ್ಕೆ ಅವು ಕಲಿಸ್ಕೊಟ್ಟು ಅಂತ ಹೇಳ್ಬೋದು. ಬ್ಯಾಡ್ ಅಂತ ಅಲ್ಲ, ಪರವಾಗಿಲ್ಲ, ಗುಡ್ ಆಗಿದ್ದೇವೆ ಇವಾಗ. ಪ್ರೋಗ್ರಾಮ್ ನಡೆಸ್ಲಿಕ್ಕೆ ಮಹಾವತಾರ್ ಫೌಂಡೇಶನ್ ಗುಡ್ ಆಗಿದೆ. ಬಟ್ ಗ್ರೇಟ್ ಆಗ್ತಾ ಇಲ್ಲ ಇನ್ನು. ಗ್ರೇಟ್ ಆಗ್ಬೇಕಂದ್ರೆ ಇನ್ನು 1 ಅಥವಾ 2 ಫಂಕ್ಷನ್ ಗಳಲ್ಲಿ ಗ್ರೇಟ್ ಆಗೇ ಆಗುತ್ತೆ. ಹಲವಾರು ಆಲೋಚನೆಗಳನ್ನ ಅನುಭವಕ್ಕೆ ಬಂದಿದ್ದೇವೆ. ಸಾಮಾನ್ಯವಾಗಿ ನಾವು ಲೀಡರ್ಸ್ ಮೀಟಿಂಗ್ ನಲ್ಲಿ ಅನ್ಕೊಂಡಿದ್ವಿ ಯಾವುದೇ ತರದ ಸುಮ್ಮನೆ ಅನ್ನೆಸೆಸರಿ ಗಿಫ್ಟ್ ಗಳನ್ನ ಕೊಡ್ತಕ್ಕಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಅದೇ ರೀತಿ ನಡ್ಸ್ಕೊಂಡು ಬಂತು. ಜೊತೆಗೆ ಅದೇ, ಯಾಕಂದ್ರೆ ನೋಡ್ತೀವಿ ನಾವು ಬೇರೆ ಪ್ರೋಗ್ರಾಮ್ಗಳಲ್ಲಿ, ರಾಜಕೀಯ ಪ್ರೋಗ್ರಾಮ್ಗಳಲ್ಲಿ ಮೂವ್ಮೆಂಟ್ಸ್ ಅವು ಕೊಡ್ತಾರ. ಅವ್ರ ಮನೆಗೆ ಹೋದ್ರೆ ಅವೇ ತುಂಬಿ ಇರ್ತಾವ. ಒಂದ್ ದಿನ ಅವ್ರು ಇರೋ ಮಟ್ಟ ಅಷ್ಟೇ. ಅವ್ರ ಡೆತ್ ಆದ್ರು ಅಂತಂದ್ರೆ ಅವು ಅಷ್ಟು ಕಸ ಆಗ್ತಾವ. ಹಿಂಗ ಆಗ್ತಲ್ಲ, ಹಿಂಗ್ ಕಾಪಾಡ್ತು ಅಂತ ಏನೋ ಆಲೋಚನೆ ಬರೋದಕ್ಕೆ ನಾವು ಯಾವ್ದೇ ತರದ್ ಕೊಡ್ಬಾರ್ದು. ಬಟ್ ಸಸಿ ಕೊಡ್ಬೇಕಂತ ಆಲೋಚನೆ ಮಾಡಿದ್ವಿ. ಬಟ್ ನಮ್ಗೆ ಅನ್ಸೀಸನ್ ಆಗಿರೋದ್ರಿಂದ ಇವಾಗ ಸಸಿಗಳು ಸಿಗ್ಲಿಲ್ಲ. ಫಾರೆಸ್ಟ್ಗೂ ಕೂಡ ಹೋಗಿ ಬಂದ್ವಿ ನಾನು. ಅಲ್ಲಿ 4-5 kg ಬ್ಯಾಗ್ ಇದ್ವು. ಅವ್ನ್ ಕೊಟ್ರೆ ಜನಕ್ಕೆ ತಗೊಂಡ್ ಹೋಗೋಕೆ ಕಷ್ಟನ ಆಗ್ತಿತ್ತು. ಯಾಕಂದ್ರೆ ಅವ್ರು ತಂದ್ ಬ್ಯಾಗ್ ಒಯ್ಯದೆ ಕಷ್ಟ, ಇನ್ನು ಅದ್ ಹೆಂಗ್ ಒಯ್ತಾರ ಅನ್ನೋದು ಒಂದು. ಆಮೇಲೆ ಎತ್ತರ ಇದ್ವು ಸಸಿಗಳು. ಆಮೇಲೆ ನಾವು ಕೊಡ್ಬೇಕು ಅಂತಕಂದದ್ದು ಹಣ್ಣು ಅಥವಾ ಈ ತರದ ಗಿಡಗಳನ್ನ ಕೊಡ್ಬೇಕಂದ್ವಿ. ಬಟ್ ಅಲ್ಲಿ ಅರಣ್ಯ ಕೃಷಿಗೆ ಸಂಬಂಧಪಟ್ಟ ಗಿಡಗಳು ಇದ್ವು. ಹಾಗಾಗಿ ಅದನ್ನ ಪ್ಲಾನ್ ಕ್ಯಾನ್ಸಲ್ಲೇ ಮಾಡ್ಬಿಟ್ವಿ. ಮುಂದಿನ ದಿನಗಳಲ್ಲಿ ನಮಗೆ ಆಲೋಚನೆ ಹೊಳೆದಿದ್ದು, ಪಿಪ್ಪಲ ಗುರುಜಿ ಹೇಳಿದ್ರು, ಅವ್ರೇನೋ ಅವ್ರ ತಾಯಿ ಇದು ಆದಾಗ ತೆಂಗಿನ ಸಸಿ ಕೊಟ್ಟಿದ್ರಂತ ಪ್ರತಿಯೊಬ್ಬರಿಗೆ. ಅವ್ರು ತಗೊಂಡೋದಾರ ಹಚ್ಚಿದ್ರಂತೆ. ನೆಕ್ಸ್ಟ್ ಸುಮಾರು ವರ್ಷಗಳ ನಂತರ ಇವ್ರು ಪಿಪಲ್ ಗುರುಜಿ ಹೋದಾಗ ಆ ಫಲ ಕೊಟ್ಟಿತ್ತಂತ. ನೋಡ್ರಿ ನಿಮ್ ತಾಯಿಯವ್ರ ಫಂಕ್ಷನ್ ಕೊಟ್ಟಿದ್ದು ಇದು ಗಿಡ, ಅದ್ರದ್ದು ಇದು ಫಲಗಳು ಅಂತ ಅಂದಾಗ ಬಹಳ ಹೆಮ್ಮೆ ಅನ್ಸ್ತಂತೆ. ಇವ್ರಿಗೆ ಆನಂದ ಭಾಷಣೆ ಬಂತು ಅಂತ ಕೇಳಿ ನಮಗೂ ಕೂಡ ಆಲೋಚನೆ ಬಂದಿರತಕ್ಕಂಥದ್ದು. ನಾವು ಲೀಡರ್ಸ್ ಆಲೋಚನೆ ಮಾಡಿದ್ದು ಸ್ನೇಹಿತರೆ, ಮುಂದೆ ಎಲ್ಲೇ ನಾವು ಈ ತರ ಫಂಕ್ಷನ್ ಮಾಡ್ತೇವೆ ಅಂದ್ರೆ ಅಲ್ಲಿ ನಿಯರೆಸ್ಟ್ ಯಾವ್ದಾದ್ರು ಹಳ್ಳಿ ಇತ್ತು ಅಂತಂದ್ರೆ ಆ ಹಳ್ಳಿಗೆ ಮುಂಚೆ ಒಂದ್ 8 ದಿವಸ 10 ದಿವಸ ಮುಂಚೆ ಹೋಗಿ ಒಂದು ಮನೆ ಹಿಂದೆ ಅಥವಾ ಮುಂದೆ ಜಾಗ ಇರ್ತಕ್ಕಂಥ ಸ್ವಲ್ಪ ಜಾಗ ಇರ್ತಕ್ಕಂಥವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನೋಡ್ರಿ ನಾವು ಈ ತರ ಒಂದು ಫಂಕ್ಷನ್ ಮಾಡ್ತಾ ಇದೀವಿ, ಅಲ್ಲಿ ಸಸಿಗಳನ್ನ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೆ. ಗಿಡಗಳನ್ನ ನಿಮಗೆ ಯಾವ ಗಿಡ ನಿಮ್ಗೆ ಇಷ್ಟ ಇದೆ ಆ ಗಿಡ ನಾವು ತಂದು ಕೊಡ್ತೇವೆ. ನೀವು ಗುಂಡಿ ತೆಗೆದು ರೆಡಿ ಇಟ್ಕೋಬೇಕು. ಆ ಫಂಕ್ಷನ್ ದಿವಸ ಒಂದ್ ಸ್ವಲ್ಪ ಹೊತ್ತು ಬಂದು ನಿಮ್ ಮನೆಯಲ್ಲಿ ಆ ಫೋಟೋ ಮಾಡ್ಕೊಂಡು ಸಸಿ ಕೊಡ್ತೇವೆ, ನಾವು ಹಚ್ಚಿ ಇದ್ ಮಾಡ್ತೇವೆ. ಅದನ್ನ ನೀವು ಬೆಳೆಸ್ಬೇಕು. ಯಾವ ಕಾರಣಕ್ಕೂ ಅದ್ ನಿಧಾಬಾರ್ದು ಅಂತ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಇಂಥ ಗಿಡ ಹಚ್ಬೇಕು ಅಂತ. ಪಾಪ ಕೆಲವ್ರು ಬಡವ್ರು ಇರ್ತಾರೆ, ತಗೊಂಡ್ ಹಚ್ಚಕ್ ಆಗ್ತಿಲ್ಲ. ಆ ಗಿಡ ನಾವು ಕೊಟ್ವಿ ಅಂತಂದ್ರೆ, ಅವ್ರ ತೆಂಗಿನ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಕೊಟ್ವಿ ಅಂದ್ರೆ ಅದನ್ನ ಅವಶ್ಯವಾಗಿ, ಇವಾಗ ಹೊಲದಲ್ಲಿ ಆದ್ರೆ ಏನಾಗುತ್ತೆ, ಕೆಲವು ದಿವಸದ ನಂತರ ಬೋರ್ ಸುಡ್ತು, ನೀರಿಲ್ಲ ಅಂದ್ರೆ ಒಣಗಿ ಹೋಗ್ತವೆ. ಬಟ್ ಮನೆ ಹಿತ್ಲ ಬಾರ್ಲಾಗ ಜಾಗ ಇತ್ತು ಅಂತಂದ್ರೆ ಹಿಂದೆ ಮುಂದೆ ಬಚ್ಚಲ್ ನೀರಾದ್ರೂ ಇದ್ದೇ ಇರುತ್ತೆ. ಕನಿಷ್ಠ ಒಂದ್ ದಿನಕ್ಕೆ 1000 ಲೀಟರ್ ನೀರು ಪ್ರತಿಯೊಬ್ಬರು ಬಳಸ್ತಿರ್ತಾರ. ಆ ನೀರಿನಲ್ಲಿ ಆದ್ರೆ ಗಿಡಗಳು ಬೆಳೆಸಬಹುದು. 3 ವರ್ಷ ಬದುಕಿಸಿದ್ರೆ ಸಾಕು. ಆನಂತರ ಅದು ಪ್ರಕೃತಿ ತನ್ನಷ್ಟೇ ತಾನು ಬೆಳೆದು ಫಲ ಕೊಡುತ್ತೆ. ನಾವು ನೆಕ್ಸ್ಟ್ ಯಾರಾದ್ರೂ ನಾವು ಆ ಊರಿಗೆ ಹೋಗಿದ್ವಿ ಅಂತಂದ್ರೆ ನಮಗೊಂದು ನೆನಪು ಆಗುತ್ತೆ, ಇಂಥ ಟೈಮ್ನಾಗ ಆಗಿದ್ದು ಅಂತ ಹೇಳಿ. ಮತ್ತೆ ಅವು ಮನೆಯವ್ರಿಗೂ ಕೂಡ ನೆನಪು ಇರುತ್ತೆ, ನೋಡಪ್ಪ ಇಂಥ ಮಹಾವತಾರ್ ಫೌಂಡೇಶನ್ ಬಂದಿದ್ರು, ಇಂಥ ಗಿಡ ಕೊಟ್ಟಿದ್ರು, ಒಳ್ಳೇದಾಯ್ತಲ್ಲ, ನಮ್ಗೆ ಚೆನ್ನಾಗಾಯ್ತಾನ ಅಂತ ಹೇಳಿ. ಇದು ಒಂದು ಆಲೋಚನೆ ಚೆನ್ನಾಗ್ ಬಂತು ಅಂತ ಹೇಳಿ ತಮ್ಮ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಜೊತೆಗೆ ನೆಕ್ಸ್ಟ್ ಇನ್ನೊಂದು, ನಾವು ಮುಂದಿನ ಕಾರ್ಯಕ್ರಮಗಳನ್ನ ಮಹಾವತಾರ್ ಫೌಂಡೇಶನ್ ಆಲೋಚನೆ ಮಾಡ್ತಾ ಇದೆ. ಯಾವ ವಸತಿ ಶಾಲೆಗಳು ಇರ್ತವೆ, ಊರಿಂದ ದೂರ ಇರ್ತವೆ, ಮೊರಾರ್ಜಿ ಈ ತರ, ನವೋದಯ ಈ ತರ ಅಂತಿ ಎಲ್ಲಾ ಹುಡುಗರು ಇರ್ತಾರೆ, ಎಲ್ಲಾ ಮಾಸ್ಟರ್ ಇರ್ತಾರೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ದಿನ ಪ್ರೋಗ್ರಾಮ್ ಅನ್ನ ಅಲ್ಲಿ ಮಾಡಿದ್ದೆ. ಈ ತರ ಎಲ್ಲಾ ವಿದ್ಯೆಗಳ ಬಗ್ಗೆ ಮಹಾವತಾರ್ ಫೌಂಡೇಶನ್ ಏನ್ ನಂಬ್ಕೊಂಡಿದ್ರೆ ಎಲ್ಲ ಜ್ಞಾನಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿದ್ರೆ, ಅಲ್ಲಿರ್ತಕ್ಕಂಥ ಶಿಕ್ಷಕರು ಇರ್ಬೋದು, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದೊಂದು ಓಪನಿಂಗ್, ಒಂದು ಸೀಡ್ ಹಾಕಿದಂಗ ಆಗುತ್ತೆ ಅವ್ರ ತಲೆಯಲ್ಲಿ. ನೆಕ್ಸ್ಟ್ ಅವರು ಪಾಲನೆ ಮಾಡೇ ಮಾಡ್ತಾರೆ ಮನೆಗೆ ಹೋದ್ಮೇಲೆ. ಆಮ್ಯಾಕ ನಿರಂತರವಾಗಿ ಕಂಟಿನ್ಯೂ ಮಾಡಬಹುದು. ಅದು ಇದು ಒಂದು ಆಲೋಚನೆ ಚೆನ್ನಾಗಿದೆ. ಮತ್ತೆ ಅಲ್ಲಿ ಒಂದು ದಿನ ಅಂತಂದಾಗ ಚೆನ್ನಾಗಿ ಕೊಡ್ಬೋದು ನಾವು. ಈ ತರದ ಆಲೋಚನೆಗಳು ಮಾಡಿ ನಾವು ಆದಷ್ಟು ಸಸಿ ಅಥವಾ ಬುಕ್ಸ್ ಇಷ್ಟು ಮಾತ್ರ ಕೊಡ್ತಕ್ಕಂಥದ್ದು ಅನ್ನೋದು ಒಂದು ಆಲೋಚನೆ ಬಂದಿದೆ.
ಹೇಳ್ಬಿಟ್ಟಿದೆ ಮಹಾವತಾರ್ ಫೌಂಡೇಶನ್ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರಿಗೆ ನಾವು ಏನಾದ್ರು ಪ್ರೈಸ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಆಡಿದ ಮಾತನ್ನ ನಾವು ಹುಸಿ ಮಾಡೋಂಗಿಲ್ಲ. ಯಾರು ಮೇಡಮ್ ಮಹಾವತಾರ್ ಫೌಂಡೇಶನ್ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಬಂದಿದ್ದಾರೆ, ಕೆಲವರು ಸೆಕೆಂಡ್ ಬಂದವರು ಇಬ್ರು ಇದಾರೆ, ಕೆಲವರು ಥರ್ಡ್ ಬಂದವರು ಇಬ್ರು ಇದಾರೆ. ಅವರೆಲ್ಲರಿಗೂ ಕೂಡ ಮಹಾವತಾರ್ ಫೌಂಡೇಶನ್ ಇಂದ ಬುಕ್ಸ್ ಗಳು ನಿಮ್ಮ ಮನೆಗೆ ಪೋಸ್ಟಿ ಬರ್ತವೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಅಂತೂ ಅವಶ್ಯವಾಗಿ ನಿಮಗೆ ತಲುಪ್ತವೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಒಂದ್ಸಾರಿ ಅನೌನ್ಸ್ ಮಾಡಿದ್ಮೇಲೆ ಫೌಂಡೇಶನ್ ಅದ್ ನಿರಾಶೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ 2 ದಿವಸ ನಡೆದಂತ ಸಿದ್ಧರ ಬೆಟ್ಟ ಕಾರ್ಯಕ್ರಮ ಕುರಿತು ಕೆಲವೊಂದು ಪ್ರಶ್ನೆಗಳನ್ನ ಸಿದ್ಧ ಆಗುತ್ತೆ, ಅದಕ್ಕೆ ಉತ್ತರ ಯಾರು ಬರೀತಾರ ಅದು ಕೂಡ ವಿಶೇಷವಾಗಿರುತ್ತೆ. ಅಲ್ಲಿ ಬರದೇ ಇದ್ದವ್ರು ಕೂಡ ಬರೀ ಶೇರಿಂಗ್ ಕೇಳ್ಬಿಟ್ಟು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ಯಾಕಂದ್ರೆ ಬೇರೆ ಮೊದ್ಲೆಲ್ಲ ಟ್ರೆಕ್ಕಿಂಗ್ ಮಾಡಿರ್ತೀರ ಅಥವಾ ಈ ತರದ ಅನುಭವ ಇರ್ತವೆ, ಅದ್ರ ಮೇಲೆ ಕೂಡ ನೀವು ಎಕ್ಸಾಮ್ ಬರೀಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆ ಹೇಳ್ಬೇಕಂದ್ರ ಇಂತ ಒಂದು ಭಾಗ್ಯ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೂ, ಪ್ರಕೃತಿ ಮಾತೆಗೂ, ಪರಮಾತ್ಮ ನನ್ನಲ್ಲಿ ಜೀವಾತ್ಮನಾಗಿದ್ದಾನೆ ಅದಕ್ಕೂ ಕೂಡ, ಮತ್ತು ಮಹಾವತಾರ್ ಫೌಂಡೇಶನ್ ಬಂದಂತ ಎಲ್ಲ ಆತ್ಮಜ್ಞಾನಿಗಳು ನನ್ನ ರೂಪದಲ್ಲಿ ಅವ್ರ ದೇವರ ಸ್ವರೂಪ ಅಂತ ನಾ ಭಾವಿಸ್ತೀನಿ. ನನ್ನನ್ನ ಗುರುತಿಸಿ ಬೆಳಿಲಿಕ್ಕೆ ಸಹಕಾರ, ಸಲಹೆ, ಆಶೀರ್ವಾದ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಒಟ್ಟಾರೆ ನನ್ನ ಆತ್ಮ ಪೂರಕ ಪ್ರಣಾಮಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವಂದನೆ. ಓವರ್ ಟು ಮೇಡಮ್. ಥ್ಯಾಂಕ್ ಯು ಸಾನಿಗೌಡ್ರೆ. ಸೊ ತಮ್ಮ ಸೇವಾ ಸಲ್ಲಿಸಿರೋದು, ಅಲ್ಲಿ ನೀವು ನಿರ್ವಹಣೆ ಮಾಡಿರೋ ವಿಧಾನ, ವೇದಿಕೆ ಮೇಲೆ ನಿರೂಪಣೆ, ಇದೆಲ್ಲ ತುಂಬಾ ಅಮೋಘವಾಗಿತ್ತು. ಹೇಳ್ಬೇಕಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಅದ್ಭುತ ಶಕ್ತಿಯುತವಾಗಿತ್ತು. ಸೊ ಅದಕ್ಕೂ ಮತ್ತೆ ಒಂದ್ಸಲ ನಿಮ್ಗೆ ಅಭಿನಂದನೆಗಳು ಮತ್ತೆ ಥ್ಯಾಂಕ್ ಯು, ಧನ್ಯವಾದಗಳು. ಅಶ್ವಿನಿ ಮೇಡಮ್. ನಮಸ್ತೆ ಗುರೂಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ನಿಜಕ್ಕೂ ಇವತ್ತು ಎಲ್ಲಾ ಮಾಸ್ಟರ್ಸ್ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ನಾನು ನಾಳೆ ಮಾತಾಡೋಣ, ಯಾಕೆಂದ್ರೆ 1 ದಿನಕ್ಕೆ 2 ದಿನಕ್ಕೆ ಮುಗಿಯುವಂಥದ್ದಲ್ಲ. ಅಷ್ಟೊಂದು ಸುಂದರ ಅನುಭವ, ನೈಜವಾದ ಘಟನೆ, ಅನುಭವ, ಏನ್ ಬೇಕಾದ್ರೂ ಹೇಳ್ಬೋದು. ನಾನು ನಾಳೆ ಮಾತಾಡೋಣ ಅನ್ಕೊಂಡೆ, ಆದ್ರೂ ಮನಸ್ಸು ತಡಿಲಿಲ್ಲ, ನಾನು ಹೇಳಲೇಬೇಕು ಅಂತ. ಯಾಕೆಂದ್ರೆ ರಂಗನಾಥ್ ಗುರುಗಳ ಸಂಕಲ್ಪ ಮತ್ತೆ ಎಲ್ಲಾ ಮಾಸ್ಟರ್ಸ್ಗಳ ಈ ವೇದಿಕೆಯಲ್ಲಿ ನಾವು ಇಲ್ಲಿವರೆಗೂ 1 ವರ್ಷದವರೆಗೂ ನಾವೇನ್ ಕಲ್ತಿದೀವಿ ಅದು ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಸಾಮಾನ್ಯಕ್ಕೆ ನಾವೆಲ್ಲಾದ್ರೂ ಫಂಕ್ಷನ್ಗೆ ಹೋದಾಗ ಏನಾದ್ರೂ ಯಾಕೆಂದ್ರೆ ದೊಡ್ಡದು ವೇದಿಕೆಯಲ್ಲಿ ಸಾವಿರಾರು ಜನ ಮಾಡೋ ಅಂತ ಇದ್ರಲ್ಲಿ ಏನಾದ್ರೂ ಬಂದೇ ಬರುತ್ತೆ. ಅದನ್ನ ಅಲ್ಲಿ ಶೋ ಮಾಡೋದನ್ನ ಅಲ್ಲಿ ನೋಡಿ ಮನಸ್ಸಿಗೆ ಹರ್ಟ್ ಆಗೋದನ್ನ ನಾವು ನೋಡಿರ್ತೀವಿ. ಆದ್ರೆ ಈ ವೇದಿಕೆಯಲ್ಲಿ ಏನೇ ಬಂದ್ರು ಸಹ ಎಲ್ಲ ಅಕ್ಸೆಪ್ಟೆನ್ಸಿ ತಗೊಂಡಿರೋ ರೀತಿ ಎಲ್ಲಾ ಮಾಸ್ಟರ್ಸು ನಾವು ಗಮನ. ಯಾಕೆಂದ್ರೆ ನನ್ನ ಕೆಲಸ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ನಾನು ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಆದ್ರೂ ಅಲ್ಲೇನಾದ್ರೂ ತಪ್ಪಿದ್ದರೆ ಕ್ಷಮಿಸಿ. ಯಾಕೆ ಅಂತಂದ್ರೆ ನನ್ನ ಫೋನ್ ನಂಬರು ಫ್ಲೈಯರ್ ಅಲ್ಲಿ ಇದ್ದಾಗ ಪ್ರತಿಯೊಬ್ರು ನನಗೆ ಕಾಲ್ ಮಾಡ್ತಾ ಇದ್ರು, ನಾನು ಅಲ್ಲಿ ಅಟೆಂಡ್ ಮಾಡ್ಬೇಕಾಗಿತ್ತು. ಹಂಗಾಗಿ ಕಾರ್ಯಕ್ರಮದ ಕಡೆ ಅಷ್ಟು ಗಮನ ಕೊಡಕ್ ಆಗ್ಲಿಲ್ಲ, ಸಂಪೂರ್ಣ ಈ ಕಡೆ ಗಮನ ಇತ್ತು. ಎಲ್ಲಾ ಕಡೆ ನನ್ನ ಪಾತ್ರ ಇದ್ದಿದ್ರಿಂದ ಸ್ವಲ್ಪ ಅದಾಗಿರ್ಬೋದು. ಬಟ್ ಆದ್ರೆ ಎಲ್ಲಾನು ನಮ್ಗೆ ಕಂಡು ಬರ್ಲಿಲ್ಲ. ದೈವಿಕ ಅನುಭವ ಆಯ್ತು ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ಇವತ್ತು ನಾನು ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಏನೇ ಹೇಳೋದು ಅಂತಾನೂ ಗೊತ್ತಾಗಲ್ಲ. ಯಾಕೆಂದ್ರೆ ಇದು ನಾನು ಹೇಳಿದೆ 3-4 ದಿವಸನೇ ಬೇಕು. ಹಾಗಾಗಿ ಮಾಸ್ಟರ್ಸ್, ಸಹಕರಿಸಿದ ಎಲ್ಲಾ ಮಾಸ್ಟರ್ಸ್, ನನ್ಗೆ ಇನ್ನೊಂದು ಖುಷಿಯಾಗಿದ್ದೇನೆಂದ್ರೆ ಎಲ್ಲನೂ ಕೂಡ ಅದ್ಭುತ ಅದ್ಭುತ ಅದ್ಭುತ. ಆದ್ರೆ ಎಲ್ಲನೂ ಕೂಡ ಮನಸ್ಸು ಕರೆಕ್ಟಾಗೋದಾಗ್ಲಿ ಏನೂ ಬಂದಿಲ್ಲ. ಎಲ್ಲನೂ ಸ್ವೀಕಾರ ಮನೋಭಾವ ಮಾಡ್ಕೊಂಡಿದೀವಿ. ಯಾರನ್ನ ನೋಡಿದ್ರು ದೈವಿಕ ಅನುಭವ, ಅವ್ರ ಮಾತುಗಳು ನಿಜಕ್ಕೂ ಕೂಡ ನನ್ಗೆ ಆಶ್ಚರ್ಯ ಆಯ್ತು. ಒಳ್ಳೆ ವೇದಿಕೆ, ಒಳ್ಳೆ ಅನುಭವ. ನಾನು ಹೇಳ್ತಾ ಹೋದ್ರೆ ಎಲ್ಲ ಮಾಸ್ಟರ್ಸ್ ಹೇಳಿದ್ದೀರಾ. ಒಂದೇ ನಾನು ಶೇರ್ ಮಾಡ್ಬೇಕಾಗಿತ್ತು. ಏನು ಅಂತಂದ್ರೆ ಇದೇ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ, ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ ಅಲ್ವಾ. ಸುಮಾರು ಏನು ಅಂತ ಹೇಳ್ಬೋದು, ಮಿರಾಕಲ್ ಆಗಿದೆ. ಅದು ಪ್ರತಿನಿತ್ಯ ಹೇಳ್ತಾ ಹೋಗ್ಬೋದು. ಅಲ್ಲೇನಾಯ್ತು ಅಂತಂದ್ರೆ ಸೂರ್ಯಗವಿ ನಾವು ಹೋಗ್ಬೇಕು ಅಂತಿದ್ದಾಗ ಗುರುಗಳ ಸಂಕಲ್ಪ ಇತ್ತು, ಪಿಪ್ಪಲ ಪ್ರಸಾದ್ ಅವರ ಸಂಗೀತ ಧ್ಯಾನ ನಿರಂತರವಾಗಿ ಮಾಡಿಸ್ಬೇಕಿತ್ತು ಅಂತ ಅಲ್ಲಿ ಹಾಕಿದ್ರು. ಆದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಕಾಳ್ಗಿಚ್ಚು ಹೊತ್ತಿದೆ, ಹೆಜ್ಜೇನು ನೊಣಗಳು ಎದ್ದಿದೆ, ಅಲ್ಲಿ ಹೋಗಂಗಿಲ್ಲ ಅಂತ ರಿಸ್ಟ್ರಿಕ್ಷನ್ ಮಾಡಿದ್ರು. ಬಟ್ ಗುರೂಜಿ ಅವರು 1-2 ತಂಡ ಹೋಗಿದ್ರು. ಆದ್ರೆ ನಾನು ಟೈರ್ಡ್, ಸ್ವಲ್ಪ ಬೆಳಗ್ಗೆದು ಚಾರಣ ಮತ್ತೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಿಂದ ತುಂಬಾ ಟೈರ್ಡ್ ಆಯ್ತು ಅನ್ಸ್ತು.
ನಾನು ಹೋಗ್ಬಿಟ್ಟು ಮಲ್ಗ್ಬೇಕು ಅಂತ ಹೋಗೋ ಅಷ್ಟ್ರಲ್ಲಿ ಮೇಡಮ್ ಲಕ್ಷ್ಮೀ ರಂಗನಾಥ್ ಮೇಡಮ್ ಎಲ್ಲ ಹೇಳಿದ್ರು. ಆದ್ರೆ ಇಲ್ಲ ಮೇಡಮ್ ಸಾಕಾಗಿದೆ, ನೀವು ಹೋಗ್ ಬನ್ನಿ ಅಂತಂದೆ. ಆಮೇಲೆ ಇನ್ನೇನು ಕೊನೆ ಕ್ಷಣದಲ್ಲಿ ಸಣ್ಣಗೌಡ್ರು ನೋಡಿದ್ರು, ಮೇಡಮ್ ಇಂಥ ಅವಕಾಶ ಸಿಗೋದಿಲ್ಲ ಮತ್ತೆ ಬನ್ನಿ ಅಂತಂದ್ರು. ಸರಿ ಆಯ್ತು, ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟೆ. ಆಯ್ತು, ಓದೆ ಮತ್ತೆ ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ಇದೇನಪ್ಪ ಆಯ್ತು ಅನ್ಬಿಟ್ಟು ಸರಿ ಅನ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ. ತಿರ್ಗಾ ಇರ್ಲಿ ನೋಡೋಣ ಅನ್ಬಿಟ್ಟು ಹೋದ್ವಿ. ಮತ್ತೆ ಅದೇ ತರ ಆಗ್ತಾ ಇತ್ತು. ಪೊಲೀಸ್ನವರೆಲ್ಲ ವಾಪಸ್ ಕಳ್ಸಿದ್ರು. ಆದ್ರೆ ನನ್ ಮನ್ಸಲ್ಲಿ ಅಶರೀರವಾಣಿ ಅಂತಾರೆಲ್ಲ ಹೇಳ್ತಾ ಇತ್ತು, ಇಲ್ಲ ಹೋಗ್ಲೇಬೇಕು ಅಂತ. ಆ ಸಿದ್ದೇಶ್ವರನ್ನ ನೆನೀತಾ ನಾನು ಮುಂದೆ ಹೋದೆ. ತಿರ್ಗಾ ಅಡ್ಡ ಆಗ್ತಾನೆ ಇತ್ತು. ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನೋಡೋಣ ಅದೇನಾಗ್ತದೆ ಅನ್ಬಿಟ್ಟು ಎಲ್ಲ ವಾಪಸ್ ಹೊರಟೋದ್ರು. ಇನ್ನಲ್ಲಿ ಒಂದ್ 4 ಜನ ಉಳ್ದಿದ್ರು. ಮೇಡಮ್ ಅವರು ಇದ್ರು ಕೂಡ ಅನಿಸಿಕೆ ಹಂಚ್ಕೋಬಹುದು. ತುಂಬಾನೇ ಖುಷಿ ಪಟ್ರು. ಒಂದು 3-4 ಜನ ಹೊರಟ್ವಿ. ಏನು ಆಗಲ್ಲ ಬನ್ನಿ ಮೇಡಮ್. ಮೇಡಮ್ ಅಲ್ಲಿ ಬೆಂಕಿ ಹತ್ಕೊಂಡ್ ಬಂದ್ಬಿಟ್ರೆ, ಹೆಜ್ಜೆನ್ ಕಡ್ದ್ಬಿಟ್ರೆ ಆಗಲ್ಲ ಅಂತ ಬಂದಿದ್ರು ಕೂಡ ಏನು ಆಗಲ್ಲ ಬನ್ನಿ. ಯಾಕೆಂದ್ರೆ ನಮ್ ಸಂಕಲ್ಪ ಹಂಗಿದೆ, ಧ್ಯಾನದ ಶಕ್ತಿ ಹಂಗಿದೆ ಅಂತ ಗೊತ್ತಿಯೂ ಕೂಡ ನಾವ್ ಯಾಕೆ ಎರಡೆರಡು ಮಾತಾಡ್ಬೇಕು, ಏನು ಅನ್ಬೇಡಿ ಬನ್ನಿ ಅಂತ ಕರ್ಕೊಂಡೋದೆ. ನೋಡಿದ್ರೆ ಅಲ್ಲಿ ಸುಂದರವಾಗಿ ಆ ದೀಪಗಳು ನೋಡ್ತಾ ಇದ್ರೆ ಆ ಕತ್ಲೆಯಲ್ಲಿ ಎಲ್ಲ ಧ್ಯಾನ ಮಾಡ್ತಾ ಇದ್ದಾರೆ. ಸಂಗೀತ ಧ್ಯಾನ ಯಜ್ಞ ವಿತ್ ಹೋಮದ ಸಮೇತ. ಒಂಥರ ನೋಡಿದ ತಕ್ಷಣ ಒಂಥರ ಎನರ್ಜಿ, ಅದ್ ಹೇಳಕ್ ಆಗೋದಿಲ್ಲ, ಒಂದು ವರ್ಡ್ ಇಲ್ಲ ಅದಕ್ಕೆ. ನಾನು ಕೂತ್ಕೊಂಡೆ 1 hour ಸುಮಾರು ನಾನು ಜಾಯ್ನ್ ಆದೆ. ಅಲ್ಲಿ ಲೇಡಿ ಪೊಲೀಸ್ನವರೆಲ್ಲ ಏನಿದ್ರು ಅವರೇ ಮಂತ್ರಮುಗ್ಧರಾಗಿ ನೋಡ್ತಾ ಇದ್ದಾರೆ ಅದನ್ನ. ನಾವೆಲ್ಲ ಇಷ್ಟು ಇದ್ ಮಾಡಿದ್ರು ಇವ್ರು ಯಾರು ನಮ್ನೆ ತಡದ್ರಲ್ಲ ಅನ್ಬಿಟ್ಟು ಅವರೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಅದು ಅಬ್ಸರ್ವ್ ಮಾಡಿದೆ. ಆಮೇಲೆ ಕೊನೆದಾಗಿ ನಾವೆಲ್ಲ ಹೊರಟ್ವಿ. ಅವ್ರು ಮಾತಾಡ್ಕೊಳ್ತಾ ಇದ್ರು, ಏನಪ್ಪ ಇವ್ರ ಶಕ್ತಿ, ಇವ್ರು ಹಿಂಗ್ ಮಾಡ್ತಾ ಇದಾರಲ್ಲ, ನಾವ್ ಇಷ್ಟ ಹೇಳಿದ್ರು ಕೇಳಲಿಲ್ವಲ್ಲ ಅಂತ ಹೇಳ್ತಾ ಇದ್ರು. ನಿಜಕ್ಕೂ ಖುಷಿ ಆಯ್ತು. ಇನ್ನೊಂದು ಮಿರಾಕಲ್ ನಾಳೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಆಟ ಹುಡುಗಾಟವೋ ಮಾತಾಡ್ಬೋದಾ ಗುರುಜಿ? ಇನ್ನೊಂದ್ ನಿಮಿಷ ಮಾತಾಡಿ. ನಾಳೆ ಇನ್ನೂ ಹೆಚ್ಚು ನೀವು ಅನುಭವ ಹಂಚ್ಕೋಬಹುದು. ಈಗ ಮಾತಾಡಿ. ಆಟ ಹುಡುಗಾಟವೋ ಭಗವಂತ ನಾಟವೋ ಅಂತ ರಾಜ ಓಂಕಾರು ಮಾಡಿದ ಒಂದು ಡ್ಯಾನ್ಸ್ ಇವ್ರು ಈ ತರನು ಮಾಡ್ತಾರ ಅಂತ ನಾನು ಮಂತ್ರಮುಗ್ಧಳಾಗಿ ನೋಡಿದೆ. ಹರೀಶ್ ಅವರು, ಮಿಮಿಕ್ರಿ ಹರೀಶ್ ಅವರು, ಅವ್ರದ್ದು ಬಿಡಿ, ಅವ್ರದ್ದು ಗ್ರೇಟ್ ಪರ್ಫಾರ್ಮೆನ್ಸ್. ಆಮೇಲೆ ಭಾಗವಹಿಸಿದಂತಹ ಎಲ್ಲಾ ಮಕ್ಕಳಿಗೂ ಕೂಡ ಹ್ಯಾಟ್ಸ್ ಆಫ್. ಹಾಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ಕೊಡ್ತೀನಿ. ನಾನು ತುಂಬಾ ಅದ್ಭುತವಾಗಿ ಮಾಡ್ನೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಚಾರಣಾಗ್ ಬಂದು ಎಲ್ರು ನೋಡ್ದೆ ನಾನು. ಯಾಕೆಂದ್ರೆ ನನ್ ಕೆಲ್ಸನೇ ಇದು, ಎಲ್ಲ ಅಬ್ಸರ್ವ್ ಮಾಡೋದು. ನಿದ್ರೆಗೆ ಜಾರ್ತಾ ಇದ್ದಾರೆ. ನಮ್ಮ ಮಾಸ್ಟರ್ಸ್ ನ ಸ್ವಲ್ಪ ಎಚ್ಚೆತ್ತಿಸ್ಬೇಕು, ಯಾವ್ದನ್ನು ಅವಕಾಶ ಕಳ್ಕೊಬಾರ್ದು ಅನ್ಬಿಟ್ಟು ಅಲ್ಲೇನೆ ಡಿಸೈಡ್ ಮಾಡಿ ಒಂದು ಹಾಡ್ ಸೆಲೆಕ್ಟ್ ಮಾಡಿ ಹಾಡಿದ್ದು. ಬಟ್ ಹಾಡಾದ್ಮೇಲೆ ಗುರುಜಿ ನಿಜಕ್ಕೂ ಎಲ್ಲಾ ಮಾಸ್ಟರ್ಸ್ ಬಂದು ತುಂಬಾ ಚೆನ್ನಾಗ್ ಮಾಡುದ್ರಿ, ತುಂಬಾ ಚೆನ್ನಾಗಿತ್ತು ಅಂತ ಅವ್ರ ಖುಷಿ ನೋಡ್ತಾ ಇದ್ರೆ ನನ್ಗೆ ತುಂಬಾ ಖುಷಿ ಆಯ್ತು. ಅದೇ ಬೇಕಿದ್ದಿದ್ ನನಗೆ, ಅದೊಂದು ಅನುಭವ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಮಿಕ್ಕಿದ್ದು ನಾನು ನಾಳೆ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹರೀಶ್ ಸರ್ ಮಾತಾಡಿ, ಕೊನೆ ಅನಿಸಿಕೆ. ಸೊ ನಾಳೆ ಇನ್ನೂ ಕಂಟಿನ್ಯೂ ಮಾಡೋಣ. ಈ ಅನುಭವಗಳು ಇನ್ನೂ ಹೆಚ್ಚಾಗಿರುತ್ತೆ. ಸೊ ಇನ್ನೂ ಹಲವಾದ ಅನುಭವಗಳು ಅವರವರ ಅಲ್ಲಿ ಪ್ರಭಾವಳಿಯಲ್ಲಿ ಇರುವಾಗ ಅನೇಕ ಅನುಭವಗಳು ಆಗಿರ್ತದೆ. ಅವೆಲ್ಲ ನಾಳೆ ಇನ್ನೂ ಹೆಚ್ಚು ಅನುಭವಗಳಿಗೆ ಇನ್ನು ಸ್ವಲ್ಪ ನಾಳೆ ಒಂದು ಅರ್ಧ ಗಂಟೆ 3/4 ಗಂಟೆ ನಾಳೆ ಕೊಡೋಣ, ಪರವಾಗಿಲ್ಲ. ಹರೀಶ್ ಅವರು ಮಾತಾಡಿ. ಗುರುಗಳೇ ನಮಸ್ತೆ. ನಮಸ್ತೆ. ಇವತ್ತು ಪ್ರಾಣಶಕ್ತಿ ಬಗ್ಗೆ ಮಾತಾಡಿದ ಲಕ್ಷ್ಮೀ ಮೇಡಮ್ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು. ಅವರು ಕೂಡ ಥ್ಯಾಂಕ್ ಯು. ತಿಳಿದಿರೋ ವಿಷಯ ತುಂಬಾ ಡೀಪ್ ಆಗಿ ತಿಳ್ಕೊಳಕ್ ಅವಕಾಶ ಆಯ್ತು. ಗುರುಗಳೇ, ಇದಕ್ಕೆ ಪ್ರೋಗ್ರಾಮ್ದು ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಮಿರಾಕಲ್ ಅನಿಸ್ತು. ಏನಪ್ಪಾ ಅಂದ್ರೆ ನಾನು ಯಾವತ್ತೂ ಬೆಟ್ಟ ಈ ತರದೆಲ್ಲ ಹತ್ತು ಅಭ್ಯಾಸ ಇರ್ಲಿಲ್ಲ. ಸ್ವಲ್ಪ ದೂರ ಹತ್ಬಿಟ್ಟಿದ್ ಬೇಕಾ ಅಥವಾ ಯಾಕಾದ್ರು ಅಂತ ನಾನೇ ನೆಗೆಟಿವ್ ಅನ್ಕೊಂಡೆ ಮೈಂಡ್ಗೆ. ಹತ್ತಕ್ ಆಯ್ತಾ ಇಲ್ಲ, ಅದ್ ನೋವು ಬಂತು. ಹತ್ತಾದ್ಮೇಲೆ ಆ ನೀರನ್ನ ಹಾಕಿದ್ರು ಯಾವ್ದೋ ಒಂಥರ ಸ್ವರ್ಗಕ್ಕೆ ಹೋದಂಗ ಆಯ್ತು. ಪೇನ್ ಟಕ್ಕಂದ್ ಮಯ ಮಿರಾಕಲ್ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಆಮೇಲೆ ಮೇಲ್ಗಡೆ ಹೋಗಿ ಸೂರ್ಯ ಧ್ಯಾನ ಅಂತ ಇರ್ತಲ್ಲ, ಅದನ್ನ ಮಾಡಿದೆ. ತುಂಬಾ ಹೊತ್ತು ನನಗೆ ಗೊತ್ತಿಲ್ಲದೆ 1 hour ಡೀಪ್ ಆಗಿ ಹೊರಟೋಗ್ಬಿಟ್ಟಿದೆ. ತುಂಬಾ ಒಳ್ಳೆ ಅನುಭವ ಆಯ್ತು. ಹೀಗೂ ಇದೆಯಾ ಅಂತ ಅನಿಸ್ತು. ಆಮೇಲೆ ನನ್ನ ಲೈಫಲ್ಲಿ ತುಂಬಾ ಮಿರಾಕಲ್ಗಳಲ್ಲಿ ನಂಗೆ ಆಯ್ತು. ಧ್ಯಾನ ಮಾಡ್ಬೇಕಾದ್ರೆಲ್ಲ ಕೆಲವೊಂದು ಸಂಕಲ್ಪಗಳನ್ನ ಹಾಕೊಂಡು ಇದೇ ತರ ಇನ್ ಮುಂದೆ ಫ್ಯೂಚರ್ಲಿ ಇದು ಅನುಭವ ಮಾಡೋಣ ಅಂತ ಸಂಕಲ್ಪಗಳನ್ನ ಕೂಡ ಹಾಕ ಬಂದಿದ್ದೀನಿ. ಆಮೇಲೆ ಇಷ್ಟ ದಿನ ಯಾಕೆ ಮಾಡಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಎಲ್ರೂ ಬರಕ್ಕಾಗಲ್ಲ ಅಂತ ನನಗನಿಸ್ತು. ಯಾಕಂದ್ರೆ ನಾನು 2-3 ಜನ ಫ್ರೆಂಡ್ಸ್ ಗಳಿಗೆ ಹೇಳಿದೆ, ಎಲ್ರೂ ಕೈ ಕೊಟ್ಬಿಟ್ರು. ಲಾಸ್ಟ್ ಇನ್ನೊಬ್ರು ಯಾರೋ ಸಿಕ್ಕರು, ಒಬ್ನೇ ಹೋಗ್ಬೇಕಲ್ಲ ಕಾರ್ಲ ಅಷ್ಟು ದೂರ ಅಂದ್ಬಿಟ್ಟು. ಕರ್ಮ ಕಳ್ದಿದ್ರೆ ಅದನ್ನೆಲ್ಲ ಮಾಡಕ್ಕೇನೋ ಸಾಧ್ಯ ಅಂತ ಅನಿಸ್ತು. ಇವಾಗ ನನ್ಗೆ ಬರೋದಕ್ಕೆ ಅವಕಾಶ ಆಯ್ತು. ನಿಮ್ಗೆ ಬಹಳಷ್ಟು ಧನ್ಯವಾದಗಳು. ಜೊತೆಗೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಗುರುಗಳೇ, ನಾನು ಅಶ್ವಿನಿ ಮೇಡಮ್ನು ಕೇಳಿದೆ, ಇಷ್ಟೆಲ್ಲಾ ಕಾರ್ಯಕ್ರಮಗಳು ಮಾಡ್ತೀರಿ, ಫ್ರೀ ಅಂತಿರ್ಲ ಗುರುಗಳೇ, ಇದು ಹೆಂಗೆ ಸಾಧ್ಯ ಗುರುಗಳೇ? ಅದೊಂದು ನಿಮ್ಮನ್ನ ಕೇಳ್ಬೇಕು ಅನಿಸ್ತು. ಎಸ್,
ಇಷ್ಟೊಂದ್ ದೊಡ್ಡ ನೋಡಿ ಖರ್ಚುಗಳು ನಾವು ಕಣ್ಣಾರ ನೋಡಿದೀವಲ್ಲ ಎಷ್ಟೊಂದ್ ಬರುತ್ತೆ. ಈಗ ಒಂದ್ ಫ್ಯಾಮಿಲಿ ಎಲ್ಗಾದ್ರೂ ಹೋದ್ರು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಈ 100 ಜನ ಕಟ್ಕೊಂಡು ಊಟ ತಿಂಡಿ ಕಾರ್ಯಕ್ರಮ ಇಷ್ಟೆಲ್ಲ ಪ್ರತಿದಿನ ಮಾಡ್ತಾ ಇರ್ತೀರಿ. ಅದ್ ಹೆಂಗೆ ಮಿರಾಕಲ್ ಗುರುಗಳೇ, ಅದೊಂದು ಕೇಳ್ಬೇಕು ಅಂತ ನಾನು ತುಂಬಾ ದಿವಸದಿಂದ ಅನಿಸ್ತಾ ಇತ್ತು. ಅದು ನೇಚರ್ ಅಷ್ಟೇ. ಏನ್ ಮಾಡತ್ತಂದ್ರೆ ನಮ್ಮ ಸಂಕಲ್ಪ ಒಂದು, ನಮ್ಮ ಪ್ರಯತ್ನ ಇದ್ರೆ ನೇಚರ್ ಪ್ರತಿಯೊಂದಕ್ಕೂ ಸಹಕಾರ ಕೊಡುತ್ತೆ. ಅದು ನಂಬಬೇಕು. ಅಂದ್ರೆ ನಂಬಿಕೆ, ಆ ನಂಬಿಕೆ ಎಷ್ಟಿರ್ಬೇಕಂದ್ರೆ ಅದು ಅಚಂಚಲವಾಗಿರ್ಬೇಕು. ಅದರಲ್ಲಿ ಯಾವುದೇ ಸ್ವಲ್ಪನೂ ಕದಲಿಕ್ಕಿರಬಾರ್ದು. ಸ್ಥಿರವಾದ ಒಂಥರ ಸ್ಥಿರವಾದ ಸಂಕಲ್ಪ, ಸ್ಥಿರವಾದ ನಂಬಿಕೆ ಇದ್ರೆ ಪ್ರತಿಯೊಂದು ಆಗತ್ತೆ. ಅದು ಈ ಧ್ಯಾನ ಮಾಡೋಂಥವ್ರಿಗೆ ಅದು ಖಂಡಿತ ಲಭ್ಯವಾಗುತ್ತೆ. ಆದ್ರೆ ಅದನ್ನ ಅಳವಡಿಸ್ಕೋಬೇಕು, ಸಾಧನೆ ಮಾಡ್ಬೇಕು. ಆ ಸಾಧನೆ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯವಾಗುತ್ತೆ. ಅದಕ್ಕೆ ಇಂಥ ಪ್ರೋಗ್ರಾಮ್ಸ್ ಎಲ್ಲ ನಾನು 1-2 ಅಲ್ಲ, ಪ್ರತಿನಿತ್ಯ ಮಾಡ್ತಾನೆ ಇರ್ತೀನಿ. ಆದ್ರೆ ನಮ್ಗೆ ಎಲ್ಲಿ ಏನೂ ಕೊರತೆ ಆಗಲ್ಲ. ಮಾಸ್ಟರ್ಸು ತಾವೆಲ್ಲರೂ ಸ್ವಲ್ಪ ಸಹಕರಿಸ್ತೀರಿ. ಇನ್ನು ಸ್ವಲ್ಪ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ನನ್ನ ವೈಯಕ್ತಿಕವಾಗಿ ಏನು ಕೆಲಸ ಮಾಡ್ತೀನಿ ಅದರಿಂದ ಸ್ವಲ್ಪ ಎಲ್ಲ ರೀತಿಯಲ್ಲಿ ಯಾವುದೇ ತೊಂದರೆ ಯಾರು ಕೊಡಬಾರ್ದು ಅಂತ ಒಂದು ಉದ್ದೇಶ. ಅಂದ್ರೆ ಯಾರಿಂದ ನಾನು ನಿರೀಕ್ಷೆ ಮಾಡೋದು, ನೀವು ಇದು ಕೊಡಿ ಅದು ಕೊಡಿ ಅಂತ ಒಂದೇನಂದ್ರೆ ರಿಕ್ವೆಸ್ಟ್ ಮಾಡ್ತೀವಿ. ನಿಮ್ಮಲ್ಲಿ ಏನೇ ಸಹಾಯ ಆದ್ರೆ ಮಾಡಿ ಅಂತ ಹೇಳ್ತೀವಿ. ಅದು ಅಷ್ಟುವರೆಗೆ ನಾವು ಮಾಡೋದು. ಅದಕ್ಕಿಂತ ಒಂದು ಹೆಜ್ಜೆನ ಮುಂದಕ್ಕೆ ಹೋಗಲ್ಲ. ಮಿಕ್ಕಿದೆಲ್ಲ ಆ ನೇಚರ್ ನಮ್ಗೆ ಕೊಡುತ್ತೆ. ನಾನು ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗುರುಗಳು ಈ ತರ ಕಾರ್ಯಕ್ರಮಗಳು ಮಾಡ್ತಾ ಇರಿ. ನಾವು ದೇವರು ಭಗವಂತ ಎಲ್ಲಿ ಗಂಟೆ ಇಲ್ಲಿ ಭೂಮಿ ಮೇಲೆ ಇಟ್ಟಿರ್ತಾನೋ ಅಲ್ಲಿ ತನಕ ನನ್ನ ತನು ಮನ ಧನ ನಮ್ಮ ಕೈಯಿಂದ ಸಹಾಯ ಆದನ್ನ ಎಷ್ಟು ಶಕ್ತಿ ಇದೆ ಅಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗುರುಗಳೇ. ಥ್ಯಾಂಕ್ ಯು. ಸೊ ಹರೀಶ್ ಅವರು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಅವರು ಧನ ಸಹಾಯ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅವರೇ. ಮತ್ತೆ ಜೊತೆಗೆ ಅವರ ಪರ್ಫಾರ್ಮೆನ್ಸ್ ವೇದಿಕೆಯಲ್ಲಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ಲರೂ ಎಂಜಾಯ್ ಮಾಡಿದ್ರು ಅಂತ ಅನ್ಕೊತೀನಿ. ಸೊ ಆ ರೀತಿಯಲ್ಲಿ ಅವರಿಂದ ಕಾರ್ಯಕ್ರಮ ಎಲ್ಲೆಲ್ಲಿ ಅವರು ಭಾಗವಹಿಸ್ತಾರೋ ಅವರು ಆ ಕಾರ್ಯಕ್ರಮನು ಇನ್ನು ಯಶಸ್ವಿಯಾಗಿ ನಾವು ನಿರ್ವಹಿಸಕ್ಕೆ ಪ್ರಯತ್ನ ಮಾಡೋಣ. ಆಮೇಲೆ ಹೇಮಾ ಮೇಡಮ್ನು ಧನ ಸಹಾಯ ಮಾಡಿದ್ದಾರೆ, ಅಂದ್ರೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಥ್ಯಾಂಕ್ಸ್. ಆ ರೀತಿಯಲ್ಲಿ ಎಷ್ಟೋ ಮಾಸ್ಟರ್ಸ್ ಇಲ್ಲಿ, ನಾನು ಎಲ್ಲರ ಹೆಸರು ನನಗೂ ನೆನಪಿಲ್ಲ, ಆದರೂ ವಾಟ್ಸಾಪ್ ಮುಖಾಂತರ ಮತ್ತೆ ಈ ವೇದಿಕೆ ಮುಖಾಂತರ ಮತ್ತೆ ಒಂದ್ಸರಿ ಅವ್ರಿಗೆಲ್ಲರಿಗೂ ತಿಳಿಸ್ತಾ ಇದೀವಿ. ಪ್ರತಿಯೊಬ್ಬರು ಯಾರ್ಯಾರು ಆರ್ಥಿಕ ಸಹಾಯ ಮಾಡಿದ್ರು ಅವರೆಲ್ಲನೂ ಮತ್ತೆ ಒಂದ್ಸರಿ ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಈ ಪ್ರೋಗ್ರಾಮ್ ಅನ್ನೋದು ಕಂಡಕ್ಟ್ ಮಾಡಕ್ಕೆ ನಿಮ್ಗೆ ಗೊತ್ತು, ಆರ್ಥಿಕವಾಗಿ ನಾವು ಅಂದ್ರೆ ಖಂಡಿತ ಹಣಕಾಸು ಅನ್ನೋದು ಬೇಕೇ ಬೇಕು. ಪ್ರತಿಯೊಂದಕ್ಕೂ ಹಣಕಾಸು ಬೇಕು ಅಲ್ವಾ? ಸೊ ಅವಾಗ ನೀವೆಲ್ಲರೂ ಸಹಾಯ ಮಾಡಿದ್ದಕ್ಕೂ ಸೊ ಎಲ್ಲರೂ ಧನ ರೂಪದಲ್ಲೇ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ವಸ್ತುಗಳು ಕೊಡಕ್ಕೆ ತುಂಬಾ ದೂರ, ಅದು ಯಾರು ಕೊಡೋಕೆ ಸಾಧ್ಯವಿಲ್ಲ. ಸೊ ಈ ರೀತಿಯಲ್ಲಿ ನಾವೆಲ್ಲ ಮಾಡ್ಕೊಂಡಿದ್ವಿ, ಒಂದು ಕುಟುಂಬ ಕಾರ್ಯಕ್ರಮ ತರನೇ ಮಾಡಿದ್ವಿ. ಸೊ ನೀವೆಲ್ಲರೂ ಭಾಗವಹಿಸಿ ಸೊ ತನ್ ಮನ್ ಧನ್ ಅಂತ ಆ ರೂಪದಲ್ಲಿ ಸಹಾಯ ಮಾಡಿದ್ರು ಎಲ್ಲರಿಗೂ ಮತ್ತೊಂದ್ಸರಿ. ಸೊ ಎಲ್ಲರಿಗೂ ಶುಭಾಶಯಗಳು ಮತ್ತೆ ಧನ್ಯವಾದಗಳು. ಎಸ್ ಹೇಮಾ ಮೇಡಮ್. ಎಸ್ ಗುರುಜಿ, ಇದು ಸಹಾಯ ಅಲ್ಲ ಗುರುಜಿ, ಇದು ನಮ್ಮ ಕಾರ್ಯಕ್ರಮ. ನಮ್ಮನ್ನ ಎಲ್ಲೆಲ್ಲಿ ಎಷ್ಟು ಒಬ್ಬೊಬ್ರು ಮನ್ಸಲ್ಲೂ ಒಂದೊಂದು ಇರುತ್ತೆ, ಅದನ್ನೆಲ್ಲಾ ತೆಗೆದು ಒಂದು ಮಾಡೋದು ತುಂಬಾ ಕಠಿಣವಾದ ಕೆಲಸ. ಅದನ್ನ ನೀವು ಮಾಡ್ತಾ ಇದ್ದೀರಾ. ಎಲ್ರನ್ನೂ ಒಂದ್ಗೂಡ್ಸೋದು, ಎಲ್ಲರಲ್ಲಿರೋ ನಕಾರಾತ್ಮಕ ತೆಗೆದು ನಮ್ಮಲ್ಲಿ ನೀನೇ ಎಲ್ಲ ಆ ದೈವತ್ವವನ್ನು ತುಂಬೋದು, ಎಲ್ರ ಮೇಲೂ ಪ್ರೀತಿ ಬರೋ ಹಾಗೆ ಏನ್ ಮಾಡ್ಬೇಕು ನಾವು ಸೊಸೈಟಿಗೆ, ನಮಗ್ ನಾವು ಹೇಗ್ ಉದ್ಧಾರ ಆಗ್ಬೇಕು, ಇದನ್ನೆಲ್ಲ ನೀವು ಮಾಡಿ ಹೇಳಿ ತಿಳಿಸ್ತೀರಾ, ಕಲಿಸ್ತೀರಾ. ಆಮೇಲೆ ಅದಲ್ಲದೆ ಇದು ಸಹಾಯ ಅಲ್ಲ, ಇದು ನಮ್ಮೆಲ್ಲರ ಕರ್ತವ್ಯ. ಇದು ನೀವು ನಮಗ್ ಕೇಳದೇ ಇರ್ಬಹುದು, ಆದ್ರೆ ನಾವು ಪ್ರತಿಯೊಬ್ರು ಹೋದಾಗ ನಾವು ಕೊಟ್ಟಿದ್ದು ಕಿಂಚಿತ್ತೂ ಅಲ್ಲ. ಆದ್ರೆ 3 ಹೊತ್ತುನು ಪ್ರತಿಯೊಂದು ಆಹಾರನು ಎಷ್ಟು ಅದ್ಭುತವಾಗಿ, ಎಷ್ಟು ರುಚಿಯಾಗಿ, ತರಾವರಿ ಎಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಅದು ನಮ್ಮ ಕರ್ತವ್ಯ ಗುರುಜಿ, ನಾವೆಲ್ಲರೂ ಸೇರ್ ಮಾಡ್ತೀವಿ. ಥ್ಯಾಂಕ್ ಯು ಗುರುಜಿ. ಸೊ ರಾಜು ಅವರು ಅಲ್ಲಿಂದ ತರಕಾರಿಗಳು ಅದೆಲ್ಲ ತಗೊಂಡು ಬಂದು ಅದಕ್ಕೂ ಈ ಕಾರ್ಯಕ್ರಮಕ್ಕೂ ಸಹಾಯ ಮಾಡಿದ್ರು. ಅವ್ರಿಗೂ ಅಭಿನಂದನೆಗಳು. ರಾಜು ಅವರೇ ಮಾತಾಡಿ ಕೊನೆ ಅನಿಸಿಕೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸರ್, ಇನ್ನೊಂದೇನಂದ್ರೆ ನಾನು ನಮ್ಮ ಅಪ್ಪ ತಿರ್ಗಾಗಿನ ಮುಂಚೆ ಒಂದಿಷ್ಟು ಕ್ಲಾಸ್ ಅಟೆಂಡ್ ಆಗಿದ್ದೆ. ತಿರ್ಗಿ ಅದಾದ್ಮೇಲೆ ನಾನು ಅಟೆಂಡ್ ಆಗಿರ್ಲಿಲ್ಲ. ಆದ್ರೆ ಇದ್ರಲ್ಲಿ ಅಟೆಂಡ್ ಆದವರೆಲ್ಲ ನಾವ್ ಅಲ್ಲಿ ಬಂದಾಗ ರಾಜು ಅವರಲ್ವಾ ಅಂತ ಹೇಳಿ ಎಲ್ಲಾ ಚೆನ್ನಾಗ್ ಮಾತಾಡ್ಸಿದ್ರು. ನನಗೆ ಇನ್ನೊಂದೇನಂದ್ರೆ ಈ ಕ್ಲಾಸ್ ಅಲ್ಲಿ ಇರೋರು ಪ್ರತಿಯೊಬ್ರು ಸಹಿತ ದಯವಿಟ್ಟು ತಾವು ತಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ಈ ಕ್ಲಾಸ್ ಅಟೆಂಡ್ ಆಗಿ. ಯಾಕಂದ್ರೆ ಎದುರುಗಡೆ ಬಂದಾಗ ನಮ್ಗೆ ಗೊತ್ತಾಗೋದಿಲ್ಲ. ಈಗ ಇದ್ರಲ್ಲಿ ಅಟ್ಲೀಸ್ಟ್ ಇವಾಗ ನೋಡ್ರಿ, ಈಗ ಮೇಡಮ್ ಅವರು ಅಲ್ಲಿ ಬಂದ ತಕ್ಷಣ ಮಾತಾಡಿದ್ರು, ಮೇಡಮ್ ಗೊತ್ತಾಯ್ತು.
ಕೆಲವು ಮಂದಿ ನನ್ ನೋಡಿದವರು ಈ ಕ್ಲಾಸ್ ಅಲ್ಲಿ ಅವರು ವಿಡಿಯೋ ಕಾಲ್ ಇಲ್ಲ ಸರ್, ಆದ್ರೂ ಅವ್ರು ನಮ್ಮನ್ನ ನೋಡಿರ್ತಾರೆ, ಬಂದು ರಾಜು ಅವರಲ್ವಾ, ಏನ್ ಸರ್ ಆರಾಮಿದಾರ ಕೇಳ್ತಾರೆ. ಅದಕ್ಕೆ ದಯವಿಟ್ಟು ಇದ್ರಲ್ಲಿ ನಮ್ದೊಂದು ಫ್ಯಾಮಿಲಿ ಇದ್ದಂಗಿದು. ಆಮೇಲೆ ಇದ್ರಲ್ಲಿ ಎಲ್ಲರೂ ಭಾಗವಹಿಸಿ, ಆಮೇಲೆ ಅಲ್ಲಿ ಸರ್ ಮೊನ್ನೆ ಕಾರ್ಯಕ್ರಮ ನಡೆದಾಗ ಇವರೇ ಅಂತಲ್ಲ, ಎಲ್ರು ಹೇಮಾ ಮೇಡಮ್ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಸೊಸೆನೋ, ಆಮೇಲೆ ಅವ್ರ ಮಗನೋ ಹಳೆಯನೋ ಅವರು, ಆಮೇಲೆ ಆ ಪುಟ್ಟ ಪಾಪು ಸಹಿತ ಅವಳು ಒಂದು ಹಪ್ಳ ನೀಡಕ್ ನಿಂತಿದ್ಲು. ಆಮೇಲೆ ಕೆಲವು ಎಲ್ಲ ಲೇಡೀಸ್ ಆಯ್ತು ಅಲ್ಲಿ ಬಂದವರೆಲ್ಲ ಅವ್ರವ್ರು ಅವ್ರು ಏನ್ ಮಾಡ್ಬೇಕು ಅವ್ರೆಲ್ಲ ಕೆಲಸ ಮಾಡಿದಾರೆ ಸರ್. ಅವ್ರಿಗೆಲ್ಲರೂ ತುಂಬ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಯಾವುದೇ ಕಾರ್ಯಕ್ರಮದಲ್ಲಿ, ಆಮೇಲೆ ಇನ್ನೊಂದ್ ಏನಾಗುತ್ತೆ ಸರ್, ಈ ಕಾರ್ಯಕ್ರಮದಲ್ಲಿ ಈ ಹೊಸವ್ರು ನೀವು ಕರೆಸಿ ಅಲ್ಲಿ ಜ್ಞಾನ ಹಂಚಿಕೆ ಮಾಡ್ತಿರ್ತೀರಿ, ನಾವ್ ಅಲ್ಲಿ ಕೆಲಸ ಮಾಡೋದು ನಮಗ್ ಅಲ್ಲೆಲ್ಲೋ ಮಿಸ್ ಆಗ್ತಿದೆ ಅಂತ ಒಂದು ಟೆನ್ಷನ್ ಚಲುವಾಗಿರುತ್ತೆ. ಅಲ್ಲೊಂದ್ ಸ್ವಲ್ಪ ಮತ್ತೆ ಅವಾಗ ಚೇಂಜಸ್ ಮಾಡ್ಕೊಳ್ಳಿ. ಕೆಲವು ಮಂದಿ ಆ ಟೈಮಲ್ಲಿ ಒಬ್ರಿಗೊಬ್ರು ನಾವೆಲ್ಲರೂ ಸೇರಿ ಭಾಗವಹಿಸಿ ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ನನ್ನ ಅನಿಸಿಕೆ ಸರ್. ಆಮೇಲೆ ಎಲ್ರು ಕಾಲ್ ಆನ್ ಮಾಡ್ಕೊಳ್ಳಿ, ಎಲ್ರು ಕ್ಲಾಸಲ್ಲಿ ಚೆನ್ನಾಗಿ ಮುಂದುವರ್ಸೋಣ. ಯಾವ್ದೇ ಕಾರ್ಯಕ್ರಮ ಬಂದ್ರೆ ಎಲ್ಲರೂ ಸಹಕರಿಸೋಣ ಅಂತ ನನ್ನ ಅನಿಸಿಕೆ ಸರ್. ಅದೇನಿಲ್ಲ ಸರ್, ನಾವು ನಮ್ಮಲ್ಲಿ ಸಿಗ್ತಕ್ಕಂಥದ್ದು ನನಗೆ ಎಷ್ಟು ಸಾಧ್ಯ ಆಗತ್ತೆ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳಿ, ನನಗೆ ದೇವ್ರು ಇನ್ನೂ ಕೊಡ್ತಕ್ಕಂಥ ಶಕ್ತಿ ಕೊಡ್ತಾನೆ ಅನ್ನೋದೇ ನಾನು ಯಾವಾಗ್ಲೂ ಇದನ್ನೊಂದು ಕಲ್ಪನೆ ಸರ್. ಚಿಕ್ಕ ವಯಸ್ಸಿಂದ ಏನಂದ್ರೆ ನನ್ನಲ್ಲಿ ಏನಿದೆ ಅದ್ರಲ್ಲೇ ಸ್ವಲ್ಪ ಹಂಚ್ಕೊಂತೀನಿ ನಾನು ಅಂತ. ನನ್ನ ಕೈಲಿ ಎಷ್ಟು ಸರ್ ಇದೇನು, ಈಗ ನಾವು ಒಬ್ರಿಗೆ ನಾವ್ ಹೇಳಿದ್ರೆ ಸರ್ 10 ಪಟ್ಟು ಬರುತ್ತೆ ಸರ್. ಅದು ನಿಜವಾಗ್ಲು ನಾವು ಕೊಟ್ರೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದಾಗುತ್ತೆ 10 ಪಟ್ಟು. ನಾವು ಒಳ್ಳೇದ್ ಮಾಡ್ತಿದೇವಲ್ಲ, ಈಗ ನಾವ್ ಅಲ್ಲಿ ಒಂದು ಎಷ್ಟೋ ನಮ್ ಕೈಲಿ ಅದು 10 ರೂಪಾಯಿ ಇರ್ಬೋದು, ಎಷ್ಟೇ ಇರ್ಬೋದು, ನಾವ್ ಅಲ್ಲಿ ತಂದು ಹಾಕಿದ್ವು ಅಂದ್ರೆ ನನಗೆ ಇನ್ನೂ 10 ಪಟ್ಟು ಬರುತ್ತಲ್ಲ ಸರ್. ನಾನು ಯಾಕೆ ಇದನ್ನ ಯಾಕೆ ಇದು ಮಾಡ್ಬಾರ್ದು? ಮಾಡೋಣ ಸರ್, ನಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡ್ತೀವಿ. ನಿಮ್ಮಿಂದ ಇಂಥ ಒಂದು ಕಾರ್ಯಕ್ರಮ ಬೆಳೀತಿದೆ. ನಾವು ನಮ್ ಕೈಲಿ ಆದಷ್ಟು ಇಲ್ಲಿ ಒಂದೊಂದ್ ಟೈಮಲ್ಲಿ ಮನುಷ್ಯನ ಆಲೋಚನೆಗಳು ನೆಗೆಟಿವ್ ವಿಚಾರನು ಮಾಡ್ಬೋದು ಒಬ್ರ ಬಗ್ಗೆ, ಅದು ಅನುಭವ ಆದ್ಮೇಲೆ ಗೊತ್ತಾಗತ್ತ, ಇದೆಲ್ಲ ಏನಿಲ್ಲ, ನಮ್ಮ ಜ್ಞಾನ ನಮಗೋಸ್ಕರ ಇದೊಂದು ಕಾರ್ಯಕ್ರಮ ಸರ್. ನೋಡಿ 2 ದಿವಸದಲ್ಲಿ ಯಾವ್ದೇ ಡಾಕ್ಟ್ರು, ಯಾವ್ದೇ ಸೈಕಾಲಜಿಸ್ಟ್, ಯಾವ್ದೇ ನ್ಯೂರಾಲಜಿಸ್ಟ್ ಕೊಡದಕ್ಕ ದುಡ್ಡು ತಗೊಂಡು ಕೊಟ್ರು ಈ ತರ ಕಾರ್ಯಕ್ರಮ ಕೊಡಕ್ಕಾಗಲ್ಲ ಸರ್. ಒಂದು ನಾವು ಆಲೋಚನೆಗಳಿಂದ ಮುಕ್ತರಾಗ್ಬೇಕು, ನಾವು ಈ ಜೀವನದಲ್ಲಿ ಕಷ್ಟಗಳಿಂದ ಮುಕ್ತರಾಗ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದಿದ್ರೆ ದಯವಿಟ್ಟು ಪ್ರತಿಯೊಬ್ರು ಈ ಮಹಾವತಾರ ಫೌಂಡೇಶನ್ ಅಂತ ಇನ್ನೂ 10 ಸಂಸ್ಥೆಗಳನ್ನ ಬೆಳಿಲಿ. ನಾವೆಲ್ಲರೂ ಅದಕ್ಕೆ ಬೆಳೆಸಕ್ ಪ್ರಯತ್ನ ಪಡ್ತೀವಿ ಸರ್. ನೀವ್ ಯಾವ್ದೇ ಕಾರ್ಯಕ್ರಮ ಇದ್ರೆ ಹೇಳಿ, ನಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ತಗೊಂಡ್ಬರ್ತೀವಿ. ಇದು ನಮ್ಗಲ್ಲ ಸರ್, ಅದು ಮೇಲ್ ಕೊಟ್ಟವನೇ ನಾವು ನಿಮಗ್ ಕೊಡ್ತಾ ಇದ್ದೀವಿ ಅಷ್ಟೇ, ಬಿಟ್ರೆ ಏನಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಓಕೆ ಮೇಡಮ್, ಮಧುರಾ ಮೇಡಮ್, ಇವತ್ತು ಸಂಪನ್ನಗೊಳಿಸೋಣ. ಮತ್ತೆ ನಾಳೆ ಈ ನಾಳೆ ಕಂಟಿನ್ಯೂ ಮಾಡಿದ್ರೆ ಆಯ್ತು ಇದನ್ನ. ಇನ್ನೊಂದು 1 hour ನಾಳೆ ಕಂಟಿನ್ಯೂ ಮಾಡೋಣ. ರೈಟ್. ಸರಿ ಸರ್, ಓಕೆ. ಎಲ್ಲ ಮಾಸ್ಟರ್ಸಿಗೂ ಧನ್ಯವಾದಗಳು. ಸಿದ್ದರ ಬೆಟ್ಟದ ಪ್ರೋಗ್ರಾಮ್ ಬಗ್ಗೆ ಅದ್ಭುತವಾಗಿ ಹಂಚ್ಕೊಂಡ್ರಿ. ನಾಳೆನು ಇದನ್ನ ಕಂಟಿನ್ಯೂ ಮಾಡೋಣ. ಇನ್ನು ತುಂಬಾ ಮಾಸ್ಟರ್ಸ್ ಎಲ್ಲ ಇವತ್ತು ಜಾಯಿನ್ ಆಗಿಲ್ಲ, ಅವರೆಲ್ಲ ಅವ್ರವ್ರ ಅನಿಸಿಕೆ ಹೇಳ್ತಾರೆ. ತುಂಬಾ ಜನವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತುಂಬಾ ಮಹಾವತಾರ ಫೌಂಡೇಶನ್ಗೆ ಸಹಾಯ ಮಾಡಿದ್ದೀರಾ. ಅವರೆಲ್ಲರಿಗೂ ಕೂಡ ಅನಂತವಾದ ಧನ್ಯವಾದಗಳು. ನಾನು ಬರ್ಬೇಕಿತ್ತು, ನಂಗೆ ಒಂದು ಇಲ್ಲಿ ನಿಮ್ದೇ ಮೇಡಮ್ ಕಂಪ್ಲೇಂಟ್ ಎಲ್ರು ಮಧುರಾ ಮೇಡಮ್ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ನಾವು ಕಂಪ್ಲೇಂಟ್ ಮಾಡೋದು ನಿಮ್ದೊಂದೇ. ಆದ್ರೆ ನಾವೇನು ಹೇಳಲ್ಲ, ನೆಕ್ಸ್ಟ್ ಫಂಕ್ಷನ್ ಅಲ್ಲಿ ಎಲ್ಲರೂ ಸೇರಿ ನಿಮ್ಗೆ ಬೇರೆ ಒಂದ್ ಕೆಲಸ ಕೊಡ್ತೀವಿ, ಅದು ನಿಮ್ಗೆ ಜವಾಬ್ದಾರಿ. ಆಯ್ತು. ನಾನು ನೀವು ಅಲ್ಲಿ ಸೇವೆ ಮಾಡ್ತಿದ್ದೀರಾ, ಇನ್ನೊಂದ್ ಕಡೆ ಸೇವೆ ಮಾಡ್ತಾ ಡಬಲ್ ಸೇವೆ ಮಾಡ್ಬೇಕಂತನ ಇಲ್ಲಿ ಡಬಲ್ ಸೇವೆ ಇಲ್ಲಿ ಮಿಸ್ ಆಗಿರೋದು. ಸರ್, 2 ಡಾನ್ಸ್ 2 ಸಾಂಗ್ ಹಾಕಂದ್ರೆ ಅವ್ರಿಗೆ ಏನು ಶಿಕ್ಷೆ ಕೊಡೋದು ಬೇಡ. 2 ಸಾಂಗ್ ಹಾಕೋದು ಅವ್ರಿಗೆ ಕುಣಿಸ್ಬೇಕಲ್ಲ, ಏನು ಮಾಡೋದಿಲ್ಲ, ಮಸ್ತಾಗಿ ಮಾಡ್ಬಿಡ್ತೀನಿ, ಕೆಲಸ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಳಗ್ಗೆಯಿಂದ ಇಲ್ಲಿ ತನಕ ಯೋಗ ಪ್ರಾಣಾಯಾಮದ ಸ್ಟಾರ್ಟ್ ಆಗಿ ವಿಜಯಲಕ್ಷ್ಮಿ ಮೇಡಮ್ ಅವರಿಂದ ಪ್ರಾಣಶಕ್ತಿ ಅನ್ನೋದ್ರ ಬಗ್ಗೆ ಜ್ಞಾನ ತಿಳ್ಕೊಂಡ್ರಿ. ಎಲ್ಲದೂ ಅದ್ಭುತವಾಗಿ ಬಂತು. ಅದೇ ತರ ಸಿದ್ದರ ಬೆಟ್ಟದ ಬಗ್ಗೆ ನಾವು ಎಲ್ಲರೂ ಅವ್ರವ್ರ ಅನುಭವವನ್ನು ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ. ಇಷ್ಟೋ ತನಕ ಈ ಜೂಮ್ ವೇದಿಕೆಯಲ್ಲಿ ಎಲ್ಲರೂ ಕುತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ ಹಾಗೂ ಆಲಿಸಿದ್ದೀರಾ. ಎಲ್ಲ ಹೊಸ ಮಾಸ್ಟರ್ಸಿಗೂ ಕೂಡ ಧನ್ಯವಾದಗಳು, ಕೂಡ ಹಳೆಯ ಮಾಸ್ಟರ್ಸಿಗೂ ಕೂಡ ಧನ್ಯವಾದಗಳು. ನಾಳೆನೂ ಕೂಡ ಇದೇ ತರ ಪ್ರೋಗ್ರಾಮ್ ಮುಂದುವರಿಯುತ್ತೆ. ಎಲ್ಲ ಹೊಸ ಮಾಸ್ಟರ್ಸ್ ಕೂಡ ಜಾಯಿನ್ ಆಗಿ ಅಂತ ಹೇಳಿಕ್ ಇಷ್ಟಪಡ್ತೀವಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲಿ ವಿಡಿಯೋಗಳನ್ನು ನೋಡ್ತಾ ಇರಿ, ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಅನಂತವಾದ ಧನ್ಯವಾದ ಇಲ್ಲಿಯ ತನಕ, ಹಾಗೂ ನಮ್ಮ ರಂಗನಾಥ್ ಸರ್ ಅವರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು.